Yes, finally, I'm breaking my silence, ಸ್ನೇಹಿತರೆ. ಸೊ ತಮ್ನೇಲ್ ಅಲ್ಲಿ ನೀವು ನೋಡಿದಿರಿ, ಟೈಟಲ್ ಅಲ್ಲಿ ನೋಡಿದಿರಿ, ನನಗೆ 35 ವರ್ಷ. ಇದು ಒಂದು ಇನ್ಸ್ಪಿರೇಷನ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಯಾರು ಕೂಡ ಏನೋ ಇಲ್ಲಿ ನಾನು ಸಿಂಪತಿ ಪಡ್ಕೊಳ್ಳೋದಕ್ಕಾಗ್ಲಿ ಅಥವಾ ನನಗೆ ನೀವೆಲ್ಲ ಕರುಣೆ ತೋರಿಸ್ಬೇಕು ಅನ್ನೋದಕ್ಕಾಗ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಸೊ ಇವತ್ತು ಅಕ್ಟೋಬರ್ 10, 2025. ನಾನು ಉಡುಪಿನಲ್ಲಿ ಇಂಡಿಪೆಂಡೆಂಟ್ ಆಗಿ ಇದ್ದೀನಿ, ಒಬ್ಳೆ ಬದುಕ್ತಾ ಇದ್ದೀನಿ. ಇದು ನನ್ನ ಆಯ್ಕೆ. ನಾನು ಈ ರೀತಿ ಇರೋದಕ್ಕೆ ಏನೋ ನಮ್ಮಮ್ಮ ಮನೆಯಿಂದ ಓಡಿಸಿದ್ರು ಅಂತ ನಾನು ಯಾವತ್ತು ಆ ರೀತಿ ನಾನೇನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಇದು ನನ್ನ ಆಯ್ಕೆ ಸಂಪೂರ್ಣವಾಗಿ. ಆದ್ರೆ ಮಾನಸಿಕವಾಗಿ ತುಂಬಾ ಹೋರಾಟ ಎದುರಿಸಿದ್ದೀನಿ ನಾನು. ಇವತ್ತು ಕೂಡ ಅಮ್ಮ ಅವರ ಸ್ನೇಹಿತರೊಂದಿಗೆ ಮೌಂಟ್ ಆಬೂನಲ್ಲಿ ಇದ್ದಾರೆ. ಮೊನ್ನೆ ನನ್ನ ಬರ್ತ್ಡೇ ಇತ್ತು, ಅಕ್ಟೋಬರ್ 8ನೇ ತಾರೀಕು. ವಿಶ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಅಂದ್ರೆ ಮೆಸೇಜ್ ಅಲ್ಲಿ ವಿಶ್ ಮಾಡಿದ್ರು. ಆಕ್ಚುಲಿ 8ನೇ ತಾರೀಕು ಬೆಳಿಗ್ಗೆ ನಾನು ಮನೇಲಿ ಇರ್ಲಿಲ್ಲ, ನಾನು ಒಂದು ಜಾಬ್ ಹುಡುಕ್ತಾ ಇದ್ದೆ. ಸೊ ಒಂದ್ ಕಡೆ ಜಾಬ್ ಆಗಿತ್ತು. ಸೊ ಫಸ್ಟ್ ಡೇ ಜಾಬ್ ಹೋಗಿದ್ದೆ 8ನೇ ತಾರೀಕು. ಸೊ ಅಂದ್ರೆ ಮೊನ್ನೆ, ಮತ್ತೆ ನಿನ್ನೆ ಹೋಗ್ಲೇ ಇಲ್ಲ ನಾನು ಜಾಬ್ಗೆ. ಯಾಕಂದ್ರೆ ಅದು ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಅಲ್ಲಿ ಏನು ಕೆಲ್ಸಾನು ಇರ್ಲಿಲ್ಲ. ಸುಮ್ನೆ ಅಲ್ಲಿ ಒಂದ್ ಕಸ್ಟಮರ್ ಬಂದ್ರೆ 3-4 ಜನ ನಿಲ್ಬೇಕಾದಂತ ಪರಿಸ್ಥಿತಿ. ಸೊ ಸುಮ್ನೆ ನನ್ಗೆ ಯಾಕೋ ಅದು ನಾಟ್ ವರ್ತ್ ಅಂತ ಅನಿಸ್ತು. ಅದ್ರ ಬಗ್ಗೆ ನಾನು ನಿಮ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ. ಇಟ್ ವಾಸ್ ಅ ಬುಕ್ ಹೌಸ್, ಲೈಕ್ ಮಿನಿ ಸಪ್ನಾ ಬುಕ್ ಹೌಸ್, ಓಕೆ, ಇನ್ ಉಡುಪಿ. ಸೊ ನಾನು ಏನ್ ಹೇಳಕ್ ಹೊರಟಿದ್ದು ಅಂದ್ರೆ, ಬರ್ತ್ಡೇ ದಿನ ನನ್ನ ತಾಯಿ ವಿಶ್ ಮಾಡಿದ್ರು ಮೆಸೇಜ್ ಅಲ್ಲಿ. ಆಕ್ಚುಲಿ ನಾನು ಅವ್ರ ನಂಬರ್ ಬ್ಲಾಕ್ ಮಾಡಿದ್ದೆ. ರೀಸೆಂಟ್ ಆಗಿ ನಾನು ಬೇರೆ ಮೊಬೈಲ್ ತಗೊಂಡೆ. ಸೊ ನನ್ನ ಹತ್ರ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಮೊಬೈಲ್ ಇರ್ಲಿಲ್ಲ. ನನ್ನ ಹತ್ರ ಇದ್ದಿದ್ ವಿಡಿಯೋನಲ್ಲಿ, ಇದ್ದಿದ್ ಫೋನ್ ನಲ್ಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹೇಗೋ ದುಡ್ಡನ್ನ ಅಡ್ಜಸ್ಟ್ ಮಾಡಿ ಒಂದು ಮೊಬೈಲ್ ತಗೊಂಡೆ, 21,000 ಮೋಟರೋಲಾ. ಅದೇ ಒಂದು ಫೋನ್ ನಲ್ಲಿ ಈಗ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು. ಸೊ ಸಿಮ್ ಕಾರ್ಡ್ ನ ಈ ಒಂದು ಮೊಬೈಲ್ಗೆ ಹಾಕೊಂಡಾಗ ಅದು ಏನಾಗಿದೆ, ಅನ್ಬ್ಲಾಕ್ ಆಗಿದೆ ಆಟೋಮೆಟಿಕಲಿ. ಅದು ನಾನು ರೀಸೆಂಟ್ ಆಗಿ, ಅಂದ್ರೆ ಮೇ ತಿಂಗಳಲ್ಲಿ ಫಸ್ಟ್ ಬ್ಲಾಕ್ ಮಾಡಿದ್ ನನ್ನ ಅಮ್ಮನ ನಂಬರ್ನ. ಅದು ಕೂಡ ನಿಮ್ಗೆ ಹೇಳ್ತೀನಿ ಯಾಕೆ ಅಂತ ಹೇಳಿ. ಸೊ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಬಯಸ್ತೇನೆ ಅಂತ ಅಂದ್ರೆ, ಒಂದು ಹೆಣ್ಣು ಸರಿಯಾದ ರೀತಿನಲ್ಲಿ ಅವಳಿಗೆ ಅವಳು ಸತ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ, ಯಾರಿಗೂ ತೊಂದರೆ ಕೊಡದೆ ಒಂದು ಒಳ್ಳೆಯ ಮಗಳಾಗಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವಳ ಇಡೀ ಜೀವನವನ್ನ, ಅಂದ್ರೆ ನನ್ಗಿವಾಗ 35 ವರ್ಷ, ನನ್ಗೆ 25 ವರ್ಷ ಆಗೋವರೆಗೂ ಓದ್ತಾನೆ ಇದ್ದೆ. ಆಯ್ತಾ, ಅದಾದ್ಮೇಲೆ ಕೆಲ್ಸ ತಗೊಂಡು ಎಲ್ಲ ಹಗಲು ರಾತ್ರಿ ಓದಿದ್ದು ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ. ಈಗ ಅವರನ್ನ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಏನು ಇಲ್ಲ. ಆಯ್ತಾ, ಅವರು ಸಂಸ್ಥೆ ನೋಡ್ಕೊಳ್ತಾ ಇದ್ದಾರೆ, ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅಂತವ್ರನ್ನ ಸಾಕುವಂತಹ ಪ್ರಮೇಯನೇ ಇಲ್ಲ, ಆ ಒಂದು ಸನ್ನಿವೇಶನೂ ಇಲ್ಲ. ಅವರು ಏನು ನನ್ಗೇನು ನಿನ್ನನ್ನ ನೋಡ್ಕೋಬೇಕು ಅಂತ ಯಾವತ್ತೂ ಹೇಳಿಲ್ಲ. ಬಟ್ ನನ್ಗೆ ಆಸೆ ಇತ್ತು, ನನ್ನ ತಾಯಿ ನನ್ನ ಜೊತೆ ಇರ್ಬೇಕು, ನಾನ್ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಬಟ್ ಅದು ಆ ರೀತಿ ಪರಿಸ್ಥಿತಿ ಇಲ್ಲ. ಹಾಗಂತ ಹೇಳಿ ನಾನು ಅವ್ರನ್ನ ದೂಷಿಸಲ್ಲ. ಆದ್ರೆ ನಾನು ಎಲ್ಲವನ್ನೂ ಮರೆತು ಬದುಕ್ತಾ ಇದ್ದೀನಿ, ಬದುಕೋದಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ತರ ಸಂದರ್ಭದಲ್ಲಿ ಮೊನ್ನೆ ಅವ್ರದ್ದು ಮೆಸೇಜ್ ಬಂತು, ನೋಡಮ್ಮ, ಮುಂದಿನ ಜನ್ಮದಲ್ಲಾದ್ರೂ ನಿಂಗೆ ಒಳ್ಳೆ ತಾಯಿ ಸಿಗ್ಲಿ, ಹುಟ್ಟುಹಬ್ಬದ ಶುಭಾಶಯಗಳು, ನಿಂಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಕಾದ್ರೆ ಮೆಸೇಜ್ ನಿಮ್ಗೆ ಇಲ್ಲಿ ಹಾಕಿರ್ತೀನಿ. ನಾನು ಕೂಡ ಮೆಸೇಜ್ ಕಳಿಸ್ದೆ, ಅದನ್ನು ಕೂಡ ನಿಮ್ಗೆ ಇಲ್ಲಿ ಹಾಕಿರ್ತೀನಿ.
ಅಥವಾ ವಿಡಿಯೋ ಕೊನೆಯಲ್ಲಿ ಹಾಕ್ತೇನೆ. ನನ್ಗೆ ತುಂಬಾ ಖುಷಿ ಆಯ್ತು ಅವತ್ತು. ನಾನು ಫಸ್ಟ್ ಜಾಬ್ ಹೋಗ್ಬೇಕು ಅಂತ ಹೋಗಿದ್ನಲ್ಲ, ಹೋಗಿ ಬಂದ್ಮೇಲೆ ನನ್ಗೆ ಅಮ್ಮಂದು ಮೆಸೇಜ್ ನೋಡಿ, ನಾರ್ಮಲ್ ಮೆಸೇಜ್ ಅದು ಅನ್ಬ್ಲಾಕ್ ಆಗಿದೆಯಲ್ವಾ, ಅಂದ್ರೆ ಸಿಮ್ಮನ್ನ ಈ ಫೋನ್ಗೆ ಹಾಕಿದ್ಮೇಲೆ. ಸೊ ಅವ್ರ ಮೆಸೇಜ್ ನೋಡಿ ಖುಷಿ ಆಯ್ತು, ಅಟ್ಲೀಸ್ಟ್ ಹೇಗೋ ಅನ್ಬ್ಲಾಕ್ ಆಗಿದೆ, ಅವ್ರ ಮೆಸೇಜ್ ನೋಡೋ ಒಂದು ಭಾಗ್ಯ ಸಿಕ್ತಲ್ಲ ಅಂತ ಹೇಳಿ ನಾನು ರಿಪ್ಲೈ ಮಾಡಿದೆ. ಅದಕ್ಕೆ ಆಮೇಲೆ ಅವ್ರು ಹೇಳಿದ್ರು ನಾನು ಮೌಂಟ್ ಅಬುನಲ್ಲಿ ಇದ್ದೀನಿ. ಒಬ್ರು ಯಾರೋ ಗೋಪಾಲ್ ಕೃಷ್ಣ ಅಂತ ಏನೋ ಹೇಳಿದ್ರು, ಲಾವಣ್ಯ ಏನೋ ಗೋಪಾಲ್ ಕೃಷ್ಣ ಅಂತ ಹೇಳಿದ್ರು, ನನ್ಗೇನು ಗೊತ್ತಿಲ್ಲ. ಇವರು ಒಂದು ಫ್ರೆಂಡ್ಸ್ ಗ್ರೂಪ್ ಆಯ್ತಾ. ಅಂದ್ರೆ ನಾನ್ ಹೆಚ್ಚಾಗಿ ಅವರ ಒಂದು ಬಿಸ್ನೆಸ್, ಅವರ ಒಂದು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇನ್ವಾಲ್ವ್ ಇಲ್ಲ. ಹಾಗಾಗಿ ನನ್ಗೆ ಡೀಟೇಲ್ ಆಗಿ ಯಾರು ಏನು ಅನ್ನೋದು ಅಷ್ಟು ನನ್ಗೆ ಗೊತ್ತಿಲ್ಲ. ಬಟ್ ಅವರು ಹೇಳಿದ್ರು ಈ ತರ ಅವರು ಫ್ರೀ ಆಗಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ, 4 ವರ್ಷದಿಂದ ಹೇಳ್ತಾ ಇದ್ರು ಬನ್ನಿ ಅಂತ ಹೇಳಿ. ನಾವ್ ಯಾರು ಹೋಗಿರ್ಲಿಲ್ಲ ಅಂತ ಇವರೊಂದಷ್ಟು ಜನ ಫ್ರೆಂಡ್ಸ್ ಎಲ್ರು ಕೂಡ ಮೌಂಟ್ ಅಬುಗೆ ಹೋಗಿದ್ದಾರೆ. ಹೋಗಿ ನನಗ್ ಖುಷಿನೇ, ನನಗ್ ತುಂಬಾ ಖುಷಿ. ನಮ್ಮಮ್ಮ ಖುಷಿಯಾಗಿದ್ರೆ ನನ್ನಷ್ಟು ಖುಷಿ ಪಡೋಳು ಯಾರು ಇರೋದಿಲ್ಲ. ತುಂಬಾ ಖುಷಿ ಆಯ್ತು ಆಯ್ತಾ. ಆದ್ರೆ ನಾನು ಹೇಳ್ದೆ ಈ ರೀತಿ ಏನು ನಿನ್ಗೆ ಮುಂದಿನ ಜನ್ಮದಲ್ಲಿ ಒಳ್ಳೆ ತಾಯಿ ಸಿಗ್ಲಿ ಅಂತ ಹೇಳಿದ್ರಲ್ಲ, ನಾನ್ ಹೇಳ್ದೆ ಆ ರೀತಿ ನಾನು ಯೋಚನೆ ಮಾಡಲ್ಲ. 7 ಜನ್ಮ ಇದ್ರು ಕೂಡ ನಿಮ್ಮನ್ನೇ ಬಯಸ್ತೀನಿ, ನೀವೇ ನನ್ನ ತಾಯಿ ಆಗ್ಬೇಕು ಅಂತ ಬಯಸ್ತೀನಿ ಅಂತ ನಾನು ಮೊನ್ನೆ ಮೆಸೇಜ್ ಮಾಡಿದ್ದೆ. ಅದೇ ಇವತ್ತು ಇವಾಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಇವಾಗ ಏನ್ ಮೆಸೇಜ್ ಮಾಡಿದೆ ಅಂದ್ರೆ, ಇವಾಗ ಹೇಳ್ತಾ ಇದೀನಿ ಕೇಳಿ, ನಿಮ್ ಹೊಟ್ಟೆಲ್ ಹುಟ್ಟಿರೋದೇ ನಂದು ಒಂದು ದೊಡ್ಡ ಕರ್ಮ ಅಂತ ಇವಾಗ ಹೇಳ್ತೀನಿ ಅನ್ನೋ ರೀತಿನೂ ಮೆಸೇಜ್ ಮಾಡಿದೆ. ಯಾಕಂದ್ರೆ ತುಂಬಾ ಮಾನಸಿಕವಾಗಿ ನಾನು ಅನುಭವಿಸ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ನಾನು ಪ್ರೀತಿ ಇಟ್ಕೊಂಡಿದ್ದೆ ನನ್ನ ತಾಯಿ ಮೇಲೆ ಆಯ್ತಾ. ಬಟ್ ತಾಯಿನ ಬಿಟ್ಟಿರೋ ಒಂದು ಜರ್ನಿ ಇದೆ ಅಲ್ವಾ, ಇಟ್ ಇಸ್ ನಾಟ್ ಈಸಿ. ಒಂದು ಮನ್ಸ್ಫೂರ್ತಿ ನಾವು ಮನ್ಸಾರೆ ನನ್ನ ತಾಯಿನೇ ಸರ್ವಸ್ವ ಅಂತ ಹೇಳಿ ಅನ್ಕೊಂಡು ಬಂದು ಈ ರೀತಿ ಏನು ಸಾರಿ, ಈ ರೀತಿ ತಾಯಿನ ಬಿಟ್ಟು ಇರ್ಬೇಕು ಅಂತ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಈಗ ಅವರು ಮೆಸೇಜ್ ಅಲ್ಲಿ ಹೇಳಿದ್ರು, ಯಾಕಂದ್ರೆ ರೀಸೆಂಟ್ ಆಗಿ ಅವರ 2ನೇ ಅಕ್ಕ, ನಮ್ಮ ಅಮ್ಮನ್ಗೆ 2 ಅಕ್ಕಂದ್ರು ಆಯ್ತಾ. ಅವ್ರ 2ನೇ ಅಕ್ಕನ್ಗೆ ನಾನು ಫೋನ್ ಮಾಡಿದ್ದೆ. ನನ್ ಯಾಕೆ ಫೋನ್ ಮಾಡಿದ್ದೆ ಅಂದ್ರೆ, ಹೀಗೆ ಒಂದ್ ತಿಂಗಳು 10 ದಿವಸ ಆಯ್ತು. ಫೆಬ್ರವರಿ ಅಂತ ಏನಕ್ಕೆ ಹೇಳ್ತಾ ಇದೀನಿ, ಇಟ್ ಸೆಪ್ಟೆಂಬರ್, ನಾವು ಅಕ್ಟೋಬರ್ ಅಲ್ವಾ, ಈಗ ಅಕ್ಟೋಬರ್. ಸೆಪ್ಟೆಂಬರ್ ಸ್ಟಾರ್ಟಿಂಗ್ ನಲ್ಲಿ ಫಸ್ಟ್ ವೀಕ್ ಅಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಈ ತರ ಎಲ್ರು ನಾನು ಗುರು ಅಂತ ಅನ್ಕೊಳ್ತೀನಿ. ನನ್ನ ಅಮ್ಮನ್ನು ನಾನು ಗುರು ಅಂತ ಅನ್ಕೊಳ್ತೀನಿ. ನೋಡಿ ದೊಡ್ಡಮ್ಮ, 1 ವರ್ಷದಿಂದ ನಾನೇ ಒಬ್ರಿಗೆ ಕೆಲಸ ಕೊಟ್ಟಿದ್ದೆ ಆಯ್ತಾ. ಅವ್ರನ್ನು ಬಿಡಿಸಿ ನಾನು ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ ಕೆಲಸ ಮಾಡಿಸ್ತಾ ಇರುವಾಗ, ನಾನು ಒಂದ್ ಕೆಲ್ಸದವ್ರು ಬರ್ತಾ ಇದ್ರಲ್ವಾ, ನೀವು ನೋಡಿರ್ಬೋದು ನನ್ನ ಒಂದು ವಿಡಿಯೋಸ್ ನಲ್ಲಿ, ಶಾಂತ ಅವರು ಅಂತ ಹೇಳಿ ಕೆಲ್ಸಕ್ಕೆ ಬರ್ತಾ ಇದ್ರು. ಅವ್ರಿಗೆ ನಾನು ಜಾಬ್ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೆ, ಅಡಿಗೆ ತಟ್ಟೆ ಹೇಗ್ ಮಾಡೋದು ಅಂತ. ಸೊ ಅವ್ರಿಗೆ ಕೆಲಸ ಮಾಡಿಸುವಾಗ ಅಟ್ಲೀಸ್ಟ್ ನಾನು ಅದ್ರಲ್ಲಿ ಬಿಸಿ ಇರ್ತಾ ಇದ್ದೆ. ಯಾವಾಗ ಅವ್ರನ್ನು ಕೆಲಸದಿಂದ ಬಿಡಿಸಿದೆ, ಕಂಪ್ಲೀಟ್ ಆಗಿ ನಾನು ಸಾಲಿಟ್ಯೂಡ್ ಅಂದ್ರೆ ಒಬ್ಳೆ ಇರ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಅಂದ್ರೆ ಏನು ಒಂದು ಎಂಗೇಜ್ಮೆಂಟ್ ಇಲ್ದಿರಾ, ಒಂದ್ ಯಾರ ಜೊತೆ ಒಡನಾಟ ಇಲ್ದಿರಾ. ಇದ್ರ ಜೊತೆಗೆ ಮಧ್ಯದಲ್ಲಿ ನಾನು ಅಮ್ಮ ಭೇಟಿಯಾಗಿದ್ವಿ, ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಮುಂಬರುವ ದಿನಗಳಲ್ಲಿ. ಸೊ ಆಲ್ಮೋಸ್ಟ್ ನಾನು ಒಬ್ಳೆ ಬದುಕ್ತಾ ಇರೋದು ಆಯ್ತಾ. ಸೊ ಈ ತರ ಟೈಮಲ್ಲಿ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ನಾನು ನಮ್ಮ ದೊಡ್ಡಮ್ಮನಿಗೆ, 2ನೇ ದೊಡ್ಡಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ನೋಡಿ ಎಲ್ರು ನಾನು ಗುರು ಅಂತ ಭಾವಿಸ್ತೀನಿ. ನನ್ನ ತಾಯಿನಾಗಿರ್ಬೋದು, ನನ್ನ ಒಂದು ಓದಿಸಿದ ಮಲ ತಂದೆ ಆಗಿರ್ಬೋದು, ಸ್ಟೆಪ್ ಫಾದರ್, ಅವ್ರನ್ನು ಗುರು ಅಂತ ಅನ್ಕೊಳ್ತೀನಿ. ನಾನು ನಮ್ಮ ದೊಡ್ಡಮ್ಮನಿಗೆ ಹೇಳಿದಿಷ್ಟೇ ಮಾತು. ನಾನು ನಮ್ಮ ಅಮ್ಮನೂ ಗುರು ಅನ್ಕೊಳ್ತೀನಿ, ನಾಗರಾಜ್ ಅವ್ರನ್ನು ಗುರು ಅನ್ಕೊಳ್ತೀನಿ. ಅಂದ್ರೆ ನಾಗರಾಜ್ ಮೀನ್ಸ್ ಮೈ ಸ್ಟೆಪ್ ಫಾದರ್, ಓಕೆ. ಅವ್ರನ್ನು ಗುರು ಅಂತ ಅನ್ಕೊಳ್ತೀನಿ. ನನ್ನ ತಾಯಿ ಪದ್ಮ, ಅವರನ್ನು ಗುರು ಅನ್ಕೊಳ್ತೀನಿ. ನನ್ನ ತಮ್ಮ ಅಜಿತ್, ಅವನನ್ನು ನಾನು ಗುರು ಅಂತ ಅನ್ಕೊಳ್ತೀನಿ. ಅವನ ಮೇಲೆ ಅಪಾರವಾದಂತಹ ಪ್ರೀತಿ ಇದೆ. ಹಿ ಇಸ್ ಮೈ ಸ್ಟೆಪ್ ಬ್ರದರ್. ಐ ಹ್ಯಾವ್ ಸೋ ಮಚ್ ಆಫ್ ಲವ್ ಟುವರ್ಡ್ಸ್ ಹಿಮ್. ಅವನು ನಾನು ಗುರು ಅಂತ ಅನ್ಕೊಳ್ತೀನಿ. ನಾನು ಯಾವತ್ತೂ ಅವನನ್ನ ಸ್ಟೆಪ್ ಬ್ರದರ್ ಅಂತ ಫೀಲೇ ಮಾಡಿಲ್ಲ ಸ್ನೇಹಿತರೆ. ಅವನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋಂಥವ್ರು. ನಾನು ಹೇಗೆ ಫೀಲ್ ಮಾಡ್ಲಿ? ನನ್ ತಮ್ಮ ಅವನು ಆಯ್ತಾ. ಅವನನ್ನು ನಾನು ಗುರು ಅನ್ಕೊಳ್ತೀನಿ. ಜೊತೆಗೆ ನನ್ನ ಹುಟ್ಟಿಸಿದ ತಂದೆ ಮೂರ್ತಿ,
ಇವರನ್ನು ನಾನು ಗುರು ಅನ್ಕೊಳ್ತೀನಿ ಅಂತ ಇಷ್ಟು ಹೇಳಿದ್ದೀನಿ, ಇನ್ನು ಹೇಳಿ ಮುಗಿಸಿಲ್ಲ. ಆ ಕಡೆಯಿಂದ ನಮ್ಮ ದೊಡ್ಡಮ್ಮ ಒಂದಷ್ಟು ಮಾತುಗಳನ್ನ ಆಡಿದ್ರು. ಎಷ್ಟು ಕೆಟ್ಟದಾಗಿ ಮಾತಾಡ್ಬಿಟ್ಟು, ಕೆಟ್ಟದಾಗಿ ಅಂದ್ರೆ ಏನು ಕೆಟ್ಟ ಕೆಟ್ಟ ವರ್ಡ್ಸ್ ಅಲ್ಲ, ಬಟ್ ನಾನು ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅನ್ನೋ ರೀತಿ ಎಷ್ಟೋ ಪದಗಳು ಮಾತಾಡಿ. ಅವರು ಎಲ್ಲ ಒಳ್ಳೆಯವರು ಆಯ್ತಾ, ಅವರೆಲ್ಲ ನನ್ನ ತಾಯಿಯನ್ನ ನೋಡಿರಂತ. ಆದ್ರೆ ಅವರೆಲ್ಲರೂ ಅಜ್ಞಾನದಲ್ಲಿ ಇದ್ದಾರೆ. ಅಜ್ಞಾನ ಇನ್ ದ ಸೆನ್ಸ್, ಹೇಗೆ ಹೇಳೋದು, ದೇ ಆರ್ ಆಲ್ಸೋ ವಿಕ್ಟಿಮ್ಸ್. ಅಂದ್ರೆ ಅವರು ಶೋಷಣೆಗೆ ಒಳಗಾದವರು ಆಯ್ತಾ. ಈ ಒಂದು ಏನು ಪೆಟರ್ನಲ್ ಸೊಸೈಟಿ, ಐ ಮೀನ್ ಏನು ಈ ಒಂದು ಏನ್ ಹೇಳ್ತಾರೆ, ಹೆಣ್ಣಿನ ಶೋಷಣೆ ಮಾಡ್ತಾರಲ್ವಾ ಗಂಡಸರು, ಆ ರೀತಿ ವಾತಾವರಣದಲ್ಲೇ ಇವರು ಎಲ್ಲ ಇದ್ದವರು. ತಂದೆ ಪ್ರೀತಿ ಅವ್ರಿಗೂ ಯಾರಿಗೂ ಸರಿಗೆ ಸಿಕ್ಕಿಲ್ಲ, ಯಾರಿಗೂ ಕೂಡ. ಸಣ್ಣ ವಯಸ್ಸಲ್ಲಿ ತಂದೆ ತೀರ್ಕೊಂಡಿದ್ದಾರೆ, ಇವ್ರಿಗೂ ಕೂಡ ತಾಯಿ ಒಬ್ರು ಎಲ್ರು ಬೆಳೆಸಿದ್ದಾರೆ. ಅವರು ಕೂಡ ಮದ್ವೆ ಮಾಡ್ಕೊಂಡು ಹೋಗಿ ಗಂಡನಿಂದ ಎಷ್ಟು ಅನುಭವಿಸಿದ್ದಾರೆ. ಇವರಲ್ಲಿ ನೋಡಿದೀನಿ ನಾನು ಅದನ್ನ. ಒಳ್ಳೆ ರೀತಿನೂ ಇದ್ದಾರೆ, ಇವಾಗೆಲ್ಲ ಚೆನ್ನಾಗಿದ್ದಾರೆ. ಆದ್ರೆ ನಾವು ನಡೆದು ಬಂದ ಹಾದಿ ಇದೆ ಅಲ್ವಾ, ಎಲ್ರು ಕೂಡ ಕಷ್ಟಪಟ್ಟಿರೋದನ್ನ ನೋಡಿ ನಾನು ಬಂದವಳು. ಮಾತಾಡುವ ಧಾಟಿ ಹೇಗಿರುತ್ತೆ ಅಂತಂದ್ರೆ, ನಾನಿಲ್ಲಿ ಡಿವೋರ್ಸ್ ಆದ್ಮೇಲೆ ಆಗುವ ಸಮಯದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಮಾನಸಿಕವಾಗಿ ಹೋರಾಟ ಮಾಡಿದೀನಿ ಅಂತ ನನಗೆ ಗೊತ್ತಿದೆ. ಸ್ಟೇಟ್ಮೆಂಟ್ ಅಂದ್ರೆ ಈ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡಕ್ ಬರುವಾಗ ಎಲ್ರು ಬಂದಿದ್ರು, ನಮ್ಮ ದೊಡ್ಡಮ್ಮಂದ್ರು, ನಮ್ಮ ಮಾಮ, ನಮ್ಮ ಅಮ್ಮ ಎಲ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಒಳ್ಳೆ ಹುಡುಗಿ, ಇವಳಿಗೆ ತೊಂದರೆ ಆಗಿದೆ ಅಂತ ಹೇಳಿ. ನಾನು ಅದಕ್ಕೆ ಚಿರಋಣಿ ಆಗಿರ್ತೀನಿ ಯಾವಾಗ್ಲೂ. ನನ್ನ ಒಂದು ಒಳ್ಳೆತನಕ್ಕೆ ಇವರೆಲ್ಲರೂ ಕೂಡ ನನಗೆ ಸಾಥ್ ಕೊಟ್ರು, ಸ್ಟೇಟ್ಮೆಂಟ್ ಕೊಡಕ್ ಬಂದಿದ್ರು. ಆದ್ರೆ ಬ್ಯಾಂಗ್ಳೂರು ನಂದು ಹುಟ್ಟು ಊರು, ಉಡುಪಿ ಮದುವೆ ಮಾಡಿಕೊಂಡು ಬಂದಂತಹ ಊರು. ಅದು ನನ್ನ ತಾಯಿ ನೋಡಿದ ಹುಡುಗನನ್ನೇ ಮದುವೆ ಮಾಡಿಕೊಂಡಿದ್ದು ಆಯ್ತಾ. ಅಲ್ಲಿ ಕೂಡ ನನಗೆ ಮೋಸ ಆಯ್ತು. ಈ ರೀತಿ ನಮ್ಮ ಒಂದು ದೊಡ್ಡಮ್ಮಂದ್ರು, ನನ್ನ ತಾಯಿ, ನಮ್ಮ ಮಾವ ಎಲ್ರು ಬಂದು ಇಲ್ಲಿ ನೋಡ್ಕೊಂಡು, ನಾನು ಬೆಂಗಳೂರಲ್ಲೇ ಇದ್ದೆ, ಇವರು ಫಸ್ಟ್ ಇಲ್ಲಿ ಬಂದು ನೋಡಿ, ತಾಯಿ ಮಗ ಇಬ್ರೇ ಇದ್ದಿದ್ದು, ಅವ್ರನ್ನ ನೋಡಿ ಮ್ಯಾಟ್ರಿಮೋನಿನಲ್ಲಿ ನಮ್ಮ ತಾಯಿ ನೋಡಿದ್ದು. ಹೀಗೆ ಮಾಧ್ವ ಮ್ಯಾಟ್ರಿಮೋನಿ ಅಂತ ನಮ್ಮ ತಾಯಿ ನೋಡ್ಬಿಟ್ಟು ಮದ್ವೆ ಮಾಡಿದ್ರು. ನಾನು ಹೇಳಿದ್ದೆ ನನ್ಗೆ ಮದ್ವೆ ಇನ್ನೂ ಬೇಡ, ನಾ ಇನ್ನೂ 1 ವರ್ಷ ಓದ್ತೀನಿ ಅಂತ. ಇಲ್ಲ, ಏಜ್ ಆಗ್ತಾ ಇದೆ ಅಂತ ಹೇಳಿ ಮದ್ವೆ ಮಾಡಿದ್ರು. ನಾನು ಒಪ್ಕೊಂಡೆ, ಯಾಕಂದ್ರೆ ನನ್ಗೆ ಅಲ್ಲೂ ಕಷ್ಟ ಇತ್ತು. ಯಾವಾಗ ಈ ಮನೆ ಬಿಟ್ಟು ನಾನು ಹೋಗ್ತೀನೋ ಅನ್ನೋ ಮಟ್ಟಕ್ಕೂ ಆಗ್ಬಿಟ್ಟಿದ್ದೆ, ಆ ತರ ಪರಿಸ್ಥಿತಿಲೂ ಇದೆ. ಮುಂಚೆ 1 ಸತಿ ಬಿಟ್ಟು PGಲೂ ಹೋಗಿದ್ದೀನಿ, ಯಾಕಂದ್ರೆ ಅಲ್ಲಿ ನನ್ನ ಸ್ಟೆಪ್ ಫಾದರ್ ಇದ್ರು. ಅವರ ಒಂದು ಏನು ಮೊದಲ ಕುಟುಂಬಗಳು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಜೊತೆಗೆ ನಮ್ಮಮ್ಮನ ಶೋಷಣೆ ಮಾಡೋದು ಎಲ್ಲವನ್ನೂ ನೋಡ್ಕೊಂಡು ಬಂದಂತವಳು, ಜೊತೆಗೆ ಒಳ್ಳೆ ದಿನಗಳನ್ನು ನೋಡ್ಕೊಂಡು ಬಂದಂತವಳು ಆಯ್ತಾ. ಎಲ್ಲ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ನೋಡ್ಕೊಂಡು ಬಂದಂತವಳು ಆಯ್ತಾ. ಏಜ್ ಆಗ್ತಾ ಇದೆ, ಇಲ್ಲಿ ನೋಡಿದ್ರೆ ಮನೆಯಲ್ಲಿ ಈ ರೀತಿ ನೆಗೆಟಿವ್ ಅಟ್ಮಾಸ್ಫಿಯರ್. ಪಾಸಿಟಿವ್ ಇಲ್ಲ ಅಂತ ನಾನೇನು ಹೇಳಲ್ಲ, ಪಾಸಿಟಿವ್ ಇತ್ತು, ನೆಗೆಟಿವ್ ಜಾಸ್ತಿ. ಮಾನಸಿಕವಾದ ಶೋಷಣೆ, ನನ್ನ ಒಂದು ಮಾನಸಿಕ ಹೋರಾಟ ಜಾಸ್ತಿ. ನನ್ನ ಜೀವನವೇ ಹೀಗೆ. ನನ್ನ ಒಂದು ಭಾವನೆ ಹೇಳ್ಕೊಳ್ತಾ ಇದ್ರೆ, ಏನಮ್ಮ ನೋಡ್ಕೊಂಡೇ ಇಲ್ವಾ ಹಾಗಾದ್ರೆ, ನಾವು ಒಳ್ಳೇದ್ ಮಾಡೇ ಇಲ್ವಾ ಹಾಗಾದ್ರೆ ಅಂತ ಹೇಳಿದ್ರೆ ಅವರು ತಪ್ಪಾಗತ್ತೆ. ನಾನು ಹೇಳ್ತಾ ಇದೀನಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆದ್ರೆ ನಾನು ಮಾನಸಿಕವಾಗಿ ತುಂಬಾ ತೊಳಲಾಟಕ್ಕೆ ನಾನು ನೊಂದು ಬೆಂದಿರಂತಹ ಹುಡುಗಿ. ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡೆ, ಮದ್ವೆ ಆಯ್ತು. ಅದ್ರದ್ದು ನಾನು ಸಪರೇಟ್ ವಿಡಿಯೋನೇ ಮಾಡ್ತೀನಿ. ನಾನಿಲ್ಲಿ ಯಾರನ್ನು ದೂಷಿಸ್ಬೇಕು ಅಂತ ಹೇಳಿ ಮಾಡ್ತಾ ಇರೋದಲ್ಲ. ನಂತರ ಸಫರ್ ಆಗ್ತಾ ಇರುವಂತಹ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬೇಕು, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು ಮದ್ವೆ ಆಗಿ ಮಕ್ಳಾಗಿರ್ತಾರೆ, ಸದ್ಯ ನನ್ಗೇನು ಮಕ್ಳಿಲ್ಲ, ಮದ್ವೆ ಆಗಿ ಮಕ್ಳಾಗಿರ್ತಾರೆ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತಾರೆ. ಮಕ್ಳಿಗೋಸ್ಕರ ಅವರು ಡಿವೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಈ ಒಂದು ನಾರ್ಸಿಸಿಸಮ್ ಅಂತ ನಾನೇನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಲ್ವಾ ಸ್ನೇಹಿತರೆ, ಇದರಲ್ಲಿ ಇದೆಲ್ಲವೂ ಬರುತ್ತೆ. ನಾನು ಏನೇನೆಲ್ಲ ಅನುಭವಿಸ್ತೇನಲ್ವಾ, ಇದೆಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್ಸ್, ನಾರ್ಸಿಸಿಸಮ್. ಇದೊಂದು ರೀತಿ ಕೊರೋನಾ ಇದ್ದಾಗೆ. ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾರ್ಸಿಸಿಸಮ್ ಅಂದ್ರೆ ಏನು.
ಯಾವ ರೀತಿ ಆ ಒಂದು ಹೋರಾಟಗಳಿರುತ್ತೆ. ಯಾಕೆ ಒಂದು ಮನೋವಿಜ್ಞಾನ ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಓದ್ಬೇಕು, ತಿಳ್ಕೊಳ್ಬೇಕು ಅಂತ. ಹೀಗೆ ನನ್ಗೆ ಈಗ 35 ವರ್ಷ, ತಂದೆನ ನೋಡೇ ಇಲ್ಲ. ರೀಸೆಂಟ್ ಆಗಿ ಫೋಟೋ ಕೇಳಿದ್ದೆ. ಅಟ್ಲೀಸ್ಟ್ ಯಾರು ಹುಟ್ಟಿಸಿದ್ರು ಅಂತ ಅವ್ರ ಮುಖ ಅಂದ್ರೆ ಒಂದು ಸಾರಿ, ಅಂದ್ರೆ ಒಂದು ವ್ಯಕ್ತಿಗೆ ಸಾರಿ ಅಂದ್ರೆ ಒಂದು ವ್ಯಕ್ತಿಗೆ ಅಟ್ಲೀಸ್ಟ್ ಹುಟ್ಟಿಸಿರೋವ್ರ ನಾನು ಕೇಳಿ ಇರ್ಲಿಲ್ಲ, ಆಯ್ತಾ. ಹುಟ್ಟಿಸಿರೋವ್ರ ನಾನು ನೋಡೇ ಇಲ್ಲ ಅಂತಂದ್ರೆ, ಅಂದ್ರೆ ಎಷ್ಟೋ ಜನ ಅನಾಥರು ಇದ್ದಾರೆ. ಎಷ್ಟೋ ಜನ ತಂದೆ ತಾಯಿ ಇಲ್ದೇ ಇರೋರು ಬದುಕ್ತಾ ಇದಾರೆ ಸಮಾಜದಲ್ಲಿ. ದಟ್ ಇಸ್ ಡಿಫ್ರೆಂಟ್, ಆಯ್ತಾ. ಇಲ್ಲಿ ನಾನು ಫಸ್ಟ್ ಒಂದು ವ್ಯಕ್ತಿ ನನ್ನ ತಾಯಿ ಬಾಳಲ್ಲಿ ಬರ್ತಾರೆ, ಮೋಸ ಮಾಡಿ ಕೈ ಕೊಡ್ತಾರೆ. ಆಲ್ರೆಡಿ ಅವ್ರಿಗೆ ಮದ್ವೆ ಆಗಿರುತ್ತೆ, ಮಕ್ಳು ಇರ್ತಾರೆ. ಮೋಸ ಮಾಡಿ ನಮ್ಮ ತಾಯಿಗೆ ಕೈ ಕೊಡ್ತಾರೆ. ಅದಾದ ನಂತರ ಕೇವಲ 15 ದಿವಸದಲ್ಲಿ ನಮ್ಮ ತಾಯಿ ನನ್ನ ತಂದೆನ ಮದ್ವೆ ಆಗ್ತಾರೆ. ಮದ್ವೆ ಆದ್ಮೇಲೆ ನಾನು ಹುಟ್ಟತೀನಿ. ಅದಾದ ನಂತರ ನನ್ನ ತಂದೆ ನನ್ನ ಬಿಟ್ಟು ಹೋಗ್ತಾರೆ. ನನಗೆ ಹುಟ್ಟಿದ ಇವಳು, ನಾನು ಹುಟ್ಟಿದಾಗ್ಲೂ ಇವ್ರು ನೋಡಕ್ಕೆ ಬಂದಿಲ್ಲ. ನನ್ ಕಾಲ್ ಸರಿ ಇರಲ್ಲ. ನಮ್ಮಮ್ಮ ಒಬ್ರೇ ಕಷ್ಟ ಪಡ್ತಾರೆ. ಎಲ್ಲವೂ ನಮ್ಮಮ್ಮ ಒಬ್ರೇ ನಿಭಾಯಿಸ್ತಾರೆ. ಆಗ ಯಾರು ರಿಲೇಟಿವ್ಸ್ ಯಾರು ಇವ್ರಿಗಾಗ್ಲಿಲ್ಲ. ಯಾರೋ ಇಬ್ರು ಆಗಿರ್ಬೋದ ಹೊರತು ಎಲ್ರು ಸೇರಿ ಇವ್ರನ್ನ, ನಮ್ಮಮ್ಮನ್ನ ನನ್ನನ್ನ ಒಟ್ಟಿಗೆ ನೋಡ್ಕೊಂಡಿದ್ರೆ ಮತ್ತೆ ಇವರು ಅವರ ಕೂಪಕ್ಕೆ ಹೋಗಿ ಬೀಳ್ಬೇಕಾಗ್ತಿರ್ಲಿಲ್ಲ. ಮೊದ್ಲು ಯಾರು ಮೋಸ ಮಾಡಿದ್ರಲ್ಲ ಅವರ ಹತ್ರನೇ ನಾನು ನನ್ನ ತಾಯಿ ಹೋಗುವ ಪರಿಸ್ಥಿತಿ. ನಮ್ಮಮ್ಮ ಹೇಳಿದ್ದಾರೆ, ಅಂದ್ರೆ ಯಾವಾಗ ಇವನು, ನನ್ನ ತಂದೆ ಕೂಡ ನಮ್ಮಮ್ಮನ್ಗೆ ಸರಿಗ್ ನೋಡ್ಕೊಂಡಿಲ್ಲ. 2 ವರ್ಷ ಆದ್ಮೇಲೆ ಡಿವೋರ್ಸ್ ಆಗಿದೆ. ನಾನು 2 ವರ್ಷ ಇರುವಾಗ ಡಿವೋರ್ಸ್ ಆಗಿದೆ, ಆಯ್ತಾ. ಅಂದ್ರೆ ನಮ್ಮಮ್ಮ ಕೂಡ ತುಂಬಾ ಸಣ್ಣವರು. ಅಷ್ಟು ಒಂದು 15 ಡೇಸ್ ಅಲ್ಲಿ ಮದ್ವೆ ಆಗುವ ಅವಶ್ಯಕತೆ ಇರ್ಲಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಆಗಿ. ಅಂದ್ರೆ ಇವ್ರನ್ನ ಮಗಳು ವಯಸ್ಸಾದಂತವ್ರನ್ನ ನಮ್ಮಮ್ಮನ ಈ ನಾಗರಾಜ್ ಅನ್ನೋ ವ್ಯಕ್ತಿ ತೊಂದರೆ ಕೊಟ್ಟು ಮೋಸ ಮಾಡಿ ಕೈ ಬಿಟ್ಟು ಹೋದ್ಮೇಲೆ ಪಾಪ ನಮ್ಮಮ್ಮ ಅವ್ರ ಮನೆಯಲ್ಲೂ ಟಾರ್ಚರ್. ಅಂದ್ರೆ ನಮ್ಮ ಅಜ್ಜಿ ತುಂಬಾ ನಮ್ಮಮ್ಮನ್ಗೆ ಮಾನಸಿಕವಾಗಿ ಅವರು ಟಾರ್ಚರ್ ಆಗೋ ರೀತಿ ನಡ್ಕೊಂಡಿರ್ಬೇಕು. ಅಂದ್ರೆ ಇವಾಗ ನಮ್ಮ ಅಜ್ಜಿ ಕೂಡ, ಅವರು ವಿಕ್ಟಿಮೆ. ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಇಲ್ಲಿ ಮೇನ್ ಏನಂದ್ರೆ ನಮ್ಮ ಅಜ್ಜಿ ಅವರ ಗಂಡ ಇದ್ದಾರಲ್ವಾ, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು ಅಂತ ಹೇಳ್ತಾರೆ. ಹೌದು ಕೂಡ. ಅವರು 4 ಜನ ಮಕ್ಳನ್ನ ಹುಟ್ಟಿಸಿದ್ರಲ್ವಾ, ಒಂದು ಜವಾಬ್ದಾರಿ ಇರ್ಬೇಕು ಅಲ್ವಾ. ಕುಡ್ದು ಬೇಗ ತೀರ್ಕೊಂಡಿದ್ದಾರೆ. ಅಲ್ಲ, ಒಂದು ಜವಾಬ್ದಾರಿ ತಗೊಳಕ್ಕಾಗಿಲ್ಲ ಅಂದ್ರೆ ಮಕ್ಳನ್ನ ಯಾಕೆ ಹುಟ್ಟಿಸ್ಬೇಕು? ಅದು ನನ್ನ ಪ್ರಶ್ನೆ. ಸೊ ಅಲ್ವಾ, ಅದು ನನ್ನ ತಂದೆಗೂ ಅಪ್ಲೈ ಆಗುತ್ತೆ. ಈಗ ನನ್ನನ್ನ ನೋಡ್ಕೊಳಕ್ಕಾಗ್ಲಿಲ್ಲ ಅಂತಂದ್ರೆ ಈ ಮೂರ್ತಿ ಆದವನು ಯಾಕೆ ಹುಟ್ಟಿಸ್ದ? ಅದು ನನ್ನ ಪ್ರಶ್ನೆ. ಯಾಕೆ ಹುಟ್ಟಿಸ್ದ ನೋಡ್ಕೊಳಕ್ಕಾಗ್ಲಿಲ್ಲ ಅಂತಂದ್ರೆ? ತಪ್ಪಲ್ವಾ? ಯಾಕೆ ಮದ್ವೆ ಆದ? ನಮ್ಮಮ್ಮ ಇವ್ರನ್ನ ಅಪ್ರೋಚ್ ಮಾಡಿದ್ದಾರೆ 15 ದಿವಸದಲ್ಲಿ. ನಾನು ಒಬ್ರನ್ನ ಮದ್ವೆ ಆಗ್ಬೇಕಂತ ನಮ್ಮಮ್ಮ ಅನ್ಕೊಂಡಿರಲ್ಲ, ನಮ್ಮಮ್ಮನೇ ಅಪ್ರೋಚ್ ಮಾಡಿದ್ದಂತೆ. ನಮ್ಮಮ್ಮ ಅದನ್ನ ನನ್ಗೆ ಖುದ್ದಾಗಿ ಹೇಳಿದ್ದಾರೆ. ಹೇಳ್ದೆ ಈ ತರ ನನ್ನ ಒಂದು ಇವರ ಒಂದು ಫ್ರೆಂಡ್ಸ್ ಗ್ರೂಪ್ ಇತ್ತಂತೆ, ಅದರಲ್ಲಿ ಇವರು ಕೂಡ ಒಬ್ರಂತೆ. ಹೇಳಿದಾರಂತ ನಮ್ಮಮ್ಮ ಮದ್ವೆ ಆಗ್ತೀರಂತ. ಅವನು ಆಯ್ತು ಅಂತ ಹೇಳಿ ಒಪ್ಕೊಂಡಿದ್ದಾನೆ. ಮೂರ್ತಿ ಅನ್ನೋನು ಮದ್ವೆ ಆಗಿದ್ದಾರೆ, ಹೊಂದಾಣಿಕೆ ಆಗಿಲ್ಲ, ಡಿವೋರ್ಸ್. ನಮ್ಮಮ್ಮಂಗೆ 19 ವರ್ಷ ಇರುವಾಗ ನಾನು ಹುಟ್ಟಿದ್ದೀನಿ. ಮತ್ತೆ ಮೊದಲನೇವನು ಯಾರು ಮೋಸ ಮಾಡಿದ್ನಲ್ಲ, ಅವನೇ ನನ್ನಿಂದ ತಾನೇ ನಿನ್ಗೆ ಜೀವನ ಹಾಳಾಗಿತ್ತು, ನಾನೇ ನೋಡ್ಕೋತೀನಿ, ನಿನ್ ಮಗಳಿಗೆ ಓದಿಸ್ತೀನಿ, ಮದ್ವೆ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾನೆ. ಓದಿಸಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಚೆನ್ನಾಗಿ ನಾನು ಓದಿದ್ದೀನಿ, ಆದ್ರೆ ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಸ್ಟೆಪ್ ಫಾದರ್, ಶೋಷಣೆ ಇತ್ತು. ಹಾಗಂತ ಹೇಳಿ ರೇಪ್ ಮಾಡ್ಬಿಟ್ಟಿದಾನ?
ನೋ ನೋ ರೇಪ್ ಮಾಡ್ಬೇಕು ಅಂತಾನೆ ಏನು ಇಲ್ಲ. ಹೆಣ್ಣು ಮಕ್ಳಿಗೆ ಸಣ್ಣ ವಯಸ್ಸಲ್ಲಿ ರೇಪ್ ಮಾಡ್ಬೇಕು ಅಂತ ಏನೂ ಇಲ್ಲ. ಎಮೋಷನಲ್ ಅಬ್ಯೂಸ್ ಕೂಡ ಇರುತ್ತೆ, ಜೊತೆಗೆ ಬ್ಯಾಡ್ ಟಚ್, ಗುಡ್ ಟಚ್. ಅದು ನಮ್ಗೆಲ್ಲ ಸ್ಕೂಲಲ್ಲಿ, ಇವಾಗಿನ ಸ್ಕೂಲಲ್ಲೆಲ್ಲ ಬ್ಯಾಡ್ ಟಚ್ ಗುಡ್ ಟಚ್ ಹೇಳ್ಕೊಡ್ತಾರಲ್ವಾ, ಆ ತರ ಎಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಏನು ಹೇಳ್ಕೊಡ್ತಾ ಇರಲಿಲ್ಲ, ಗುಡ್ ಟಚ್ ಬ್ಯಾಡ್ ಟಚ್. ಬಟ್ ಆದ್ರೂ ಕೂಡ ನನ್ಗೆ ಅದು ದೇವರ ಒಂದು ಶಕ್ತಿ ಕೊಟ್ಟಿದ್ದ ಅಂತ ಕಾಣುತ್ತೆ. ನನಗೇನೋ ಒಂಥರ ಒಂದು ಹಂತಕ್ಕೆ ಬಂದಾಗ, ಅಂದ್ರೆ ಒಂದು ಮಗು ಒಂದು ಇನ್ನೇನು ನಾವು ಟೀನೇಜ್ಗೆ ಕಾಲಿಡ್ತಿದೀವಿ ಅನ್ನೋ ಟೈಮಲ್ಲಿ ತುಂಬಾನೇ ನಾವು ಅನುಭವಿಸಿದೀನಿ ನಾನು ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ. ಆಯ್ತಾ, ಅದೆಲ್ಲ ಸೈಡ್ ಗಿಡೋಣ, ಓಕೆನಾ. ಬಟ್ ಓದಿಸಿದ್ದಾರೆ, ಮದ್ವೆ ಕೂಡ ಮಾಡಿಕೊಟ್ರು. ಐ ಬಿ ವೆರಿ ಗ್ರೇಟ್ಫುಲ್ ಟು ನಾಗರಾಜ್, ಮಿಸ್ಟರ್ ನಾಗರಾಜ್, ಲೇಟ್ ನಾಗರಾಜ್. ಐ ಆಮ್ ವೆರಿ ಗ್ರೇಟ್ಫುಲ್. ಅವರನ್ನೇ ಅಷ್ಟು ಗ್ರೇಟ್ಫುಲ್ ಆಗಿ ಗುರು ಅಂತ ಅನ್ಕೊಳ್ತೀನಿ ಅಂತ ಅಂದ್ರೆ, ನಾನ್ ನೋಡಿಲ್ದೇ ಇರೋ ತಂದೆ, ಹುಟ್ಟಿಸಿ ಬಿಟ್ಟು ಹೋದಂತಹ ತಂದೆ, ಅವರನ್ನ ಗುರು ಅಂತ ಅನ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? 30 ವರ್ಷ ನಾನು ಕಣ್ಣಾರೆ ಶೋಷಣೆಗೆ ಒಳಗಾಗಿದ್ದನ್ನ ನೋಡಿ ಕಣ್ಣಾರೆ ನೋಡಿದವರನ್ನೇ, ತೊಂದರೆ ಕೊಟ್ಟಿದ್ದನ್ನ ನೋಡಿದವರನ್ನೇ ಕ್ಷಮಿಸಿದ್ದೀವಿ ಅಂತಂದ್ರೆ, ನೋಡವೇ ಬಿಟ್ಟು ಹೋದ ತಂದೆಯನ್ನ ಕ್ಷಮಿಸೋದ್ರಲ್ಲಿ ಏನು ತಪ್ಪಿದೆ? ಸಾಕ್ತೀನಿ ಅಂತ ಕರ್ಕೊಂಡ್ಬಂದವ್ರು ಇವ್ರೇನು ಹೂವಿನ ಹಾಸಿಗೆ ಮೇಲೆ ಸಾಕಿದ್ರ? ಏನು ಐಷಾರಾಮಿ ಬದುಕೇನ್ ಬೇಕಾಗಿರಲ್ಲ, ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಾಕಿರೋದು. ನಾನು ಒಬ್ಳೆ ಅಂತ ಇಲ್ಲ, ಮನೇಲಿ ಎಲ್ರು ಒಬ್ಬೊಬ್ರು ಒಂದೊಂದ್ ರೀತಿ ಅನುಭವಿಸಿದ್ದಾರೆ. ಇವನ್ ನನ್ನ ತಮ್ಮ ಕೂಡ ಅನುಭವಿಸಿದ್ದಾನೆ. ನಾ ಏನ್ ಹೇಳೋದು ಇಲ್ಲಿ ಅಂತಂದ್ರೆ, ಇಲ್ಲೇನು ಆ ಸಿಂಪತ್ತಿಗೋಸ್ಕರ ಇಲ್ಲಿ ಹೇಳ್ತಾ ಇಲ್ಲ, ಪದೇ ಪದೇ ಹೇಳ್ತಾ ಇದೀನಿ. ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ಮೂರ್ತಿ ಹೆಸರು ಹೇಳ್ಬೇಡ, ಎದೆಲ್ಲಿ ಇಟ್ಕೊಂಡ್ ಸಾಕಿದ್ರಲ್ಲೇ ಅಮ್ಮನ್ನ ತಮ್ಮನ್ನ ಸಾಕಕ್ಕಾಗಲ್ವಾ? ಭಗವದ್ಗೀತೆ ಓದು, ನಿನ್ ಹಣೆ ಬರ. ಮದ್ವೆ ಮಾಡ್ಕೊಟ್ರು ಅದು ಸರಿ ಹೋಗ್ಲಿಲ್ಲ, ನಿನ್ ಹಣೆ ಬರ. ಈ ಮಾತುಗಳು, ಕಾಲ್ ಸರಿಗಿರ್ಲಿಲ್ಲ ನಿಂದು, ಆದ್ರೂ ಎದೆಲ್ಲಿ ಇಟ್ಕೊಂಡ್ ಸಾಕಿದ್ರು ನಿಮ್ಮಮ್ಮ. ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಬೇಕಾ ನಾನು? ನನಗ್ ಗೊತ್ತಿಲ್ವಾ? ನನ್ನ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗ್ ಗೊತ್ತಿದೆ. ಜಾಯಿಂಟ್ ಅಲ್ಲಿ ಇರುವಾಗ, ಇನ್ನೊಬ್ರು ಮನೇಲಿರುವಾಗ ಟಾಯ್ಲೆಟ್ ತೊಳ್ದಿರೋ ಅಂತವ್ರು ನಮ್ ತಾಯಿ. 3 ಹೊತ್ತು ಕೆಲ್ಸ ಮಾಡ್ತಾ ಇದ್ದವ್ರು ನನ್ ತಾಯಿ. ಕೆಲ್ಸ ಮಾಡಿ 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 ನರದ ಮೇಲೆ ನರ ಕೂತಿತ್ತು. ಆಪರೇಷನ್ ಆಯ್ತು ನನ್ನ ತಾಯಿಗೆ. ಕೆಲ್ಸ ಮಾಡಿ ಮಾಡಿ ಅಳ್ಬಾರ್ದು ಅನ್ಕೊಂಡೆ, ಬಟ್ ಇಲ್ಲಿ ನನ್ ಯಾಕೆ ವಿಡಿಯೋ ಮಾಡ್ತಿರೋದು ಅಂದ್ರೆ, ಇಟ್ ಇಸ್ ಅ ಪಾರ್ಟ್ ಆಫ್ ಹೀಲಿಂಗ್ ಜರ್ನಿ. ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಗಂಡಸರಿಂದ ಹೆಂಗಸರಿಗೆ ಶೋಷಣೆ ಆಗ್ತಾ 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 ಒಂದು ಹೆಣ್ಣು ಅವಳಲ್ಲಿರೋ ಶಕ್ತಿನೇ ಮರ್ತ್ಬಿಟ್ಟಿದ್ದಾಳೆ, ಆಯ್ತಾ? ಆ ರೀತಿ ನರದ ಮೇಲೆ ನರ ಕೂತಿತ್ತು, ಕೆಲ್ಸ ಮಾಡಿ ಮಾಡಿ ಮಾಡಿ. ಇವತ್ತಿನ ದಿವ್ಸ ಅಷ್ಟು ಕೆಲ್ಸ ಮಾಡಿದ್ದಕ್ಕೂ ನಮ್ಮಮ್ಮನ್ಗೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಿದೆ. ನನಗ್ ತುಂಬಾ ಖುಷಿ. ನಮ್ಮಮ್ಮ ಎಲ್ರ ಜೊತೆ ಅವರು ಒಂದು ಗುರುತಿಸ್ಕೊಳ್ತಾ ಇರೋದು ತುಂಬಾ ಖುಷಿ ಇದೆ. ಆದ್ರೆ ಹಿಂದೆ ಹೇಳ್ಕೊಂಡ್ ಬರ್ತಾರಲ್ವಾ, ಅಂದ್ರೆ ನನ್ ಮೇಲಿರೋ ಪ್ರೀತಿಗೆ ಅವ್ರು ಮಾತಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅದ್ ನನಗೆ ರಿವರ್ಸ್ ಹೊಡಿತಾ ಇದೆ. ನನ್ ಬಗ್ಗೆ ಎಲ್ರಿಗೂ ಪ್ರೀತಿ ಇರೋದ್ರಿಂದ ಎಲ್ರು ಏನ್ ಮಾಡ್ತಾರೆ, ಅಷ್ಟೆಲ್ಲ ಓದಿಸಿದ್ರು, ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಆದ್ರೂ ಇವಳು ದೂರ ಇದ್ದಾಳೆ ನಮ್ಮಿಂದ. ಹೇಗೆ ಹತ್ರ ಇರಕ್ಕಾಗತ್ತೆ? ತಂದೆ ನೋಡಿಲ್ಲ, ಸಾಕಿದ ತಂದೆ ಒಳ್ಳೆ ದೃಷ್ಟಿಲಿ ನೋಡಿಲ್ಲ. ಜೊತೆಗೆ ಅದಾದ್ಮೇಲೆ ಅವರು ಕ್ಷಮೆ ಕೇಳಿದ್ರು, ನಾನು ಕೂಡ ತಂದೆ ಅಂತ ಸ್ವೀಕಾರ ಮಾಡ್ದೆ, ಮದ್ವೆ ಮಾಡ್ಕೊಟ್ರು. ಅಲ್ಲಿ ಕೂಡ ಮೆಂಟಲ್ ಅಬ್ಯೂಸ್. ಹೇಗೆ ಅಂದ್ರೆ, ಮದ್ವೆನಲ್ಲೂ ಕೂಡ ಜಸ್ಟ್ ಸಮಾಜಕ್ಕೆ ಒಂದು ಮದ್ವೆ ಅನ್ನೋದಕ್ಕೆ ಮದ್ವೆ ಆಗಿ ಮಾಡ್ಕೊಂಡಿದ್ದಾರೆ ನನ್ನನ್ನ.
ಒಂದ್ ಕೆಲ್ಸದವಳನ್ನ ತಗೊಳ್ಬೋದಿತ್ತಪ್ಪ. ಕೂತಲ್ಲಿ ತಾಯಿ ಮಗನ್ಗೆ ಹೋಗಿ ಅಡ್ಗೆ ಮಾಡಿ ಸರ್ವ್ ಮಾಡಿದ್ದೀನಿ. ನಾನು ಒಂದ್ ಕಡೆ ಮೂಲೆಯಲ್ಲಿ ಕೆಲ್ಸದವಳ ತರ ಕೂರ್ತಾ ಇದ್ದೆ. 3 ಹೊತ್ತಲ್ಲ 4 ಹೊತ್ತು ಅಡ್ಗೆ ಮಾಡಿ ಹಾಕಿದ್ದೀನಿ. I will do a separate video on that. How was my experience during marriage? Emotional abuse. See, ಇಲ್ಲಿ ನಾವು ಏನೋ ಸೆಕ್ಷುವಲ್ ನೀಡ್ಸ್ ಇಲ್ಲ ಅಂತ ಹೇಳಿ ಹೆಣ್ಮಕ್ಳು ಡಿವೋರ್ಸ್ ಆಗಲ್ಲ. ಎಲ್ರೂ ಆ ರೀತಿ ಇರೋದಿಲ್ಲ. ವರ್ಸ್ಟ್ ಮೆಂಟಾಲಿಟಿ ಎಲ್ರಿಗೂ ಆ ತರ ಇರೋದಿಲ್ಲ. ಹೆಣ್ಣು ಬಯಸೋದು ಹೆಣ್ಣಿನ ಒಂದು ಅಸ್ತಿತ್ವವನ್ನ ಗುರುತಿಸೋದಕ್ಕೆ. ಹೆಣ್ಣು ಬರೀ ಒಂದು ಇವರ ಚಡ್ಡಿ ಒಗ್ದಾಕೋದಕ್ಕಾಗಿರ್ಬೋದು, ಇವರಿಗೆ ಅಡಿಗೆ ಮಾಡೋದಕ್ಕಾಗಿರ್ಬೋದು ಅಲ್ಲ. ಅವಳು ಒಬ್ಳು ಮನುಷ್ಯಳು. ನಮ್ಮ ಒಂದು ಫ್ಯಾಮಿಲಿ ಹಿಸ್ಟ್ರಿನ ಇವರು ದುರುಪಯೋಗ ಮಾಡಿಕೊಂಡು ಇವರು ಒಂದು ಸಮಾಜದಲ್ಲಿ ಮದ್ವೆ ಮಾಡ್ಕೊಂಡಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮದ್ವೆ ಆಗಿರೋದು. ಸೊ ದಿಸ್ ವಿಲ್ ಬಿ ಅ ಲೆಸನ್ ಫಾರ್ ಯು ಆಲ್. See, 400+ kilometers difference from Udupi to Bangalore. ಊರು ಗೊತ್ತಿಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ತುಳು ಭಾಷೆ. ವಿಡಿಯೋ ಲೆಂತಿ ಆಗ್ತಾ ಇದೆ. ಹೇಗೋ ಡಿವೋರ್ಸ್ ಆಯ್ತು, ಬಂದಿದ್ದ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಒಂದ್ ಸಣ್ಣ ಬಿಸ್ನೆಸ್ ಶುರು ಮಾಡಿದೆ. ಬಟ್ ಒಬ್ಳೆ ಎಷ್ಟು ದಿವಸ ಅಂತ ನಡೆಸ್ಕೊಂಡು ಹೋಗಕ್ಕಾಗುತ್ತೆ. ನಾನ್ ಹಾಕಿದ ಆ ತರ ಬಿಸ್ನೆಸ್ ಕೈ ಹಾಕ್ಬಾರ್ದಿತ್ತು. ನಾನೇನೋ ಪೇಪರ್ ಪ್ಲೇಟು ಬಿಸ್ನೆಸ್, ಅಡಿಕೆ ತಟ್ಟೆ ಬಿಸ್ನೆಸ್ ಅಂತ ಕೈ ಹಾಕ್ತೆ. ಬಟ್ ಒಬ್ಳಿಗೆ ಎಷ್ಟು ದಿವಸ ಅಂತ ಸಾಧ್ಯ? ಒಂದು ಗಾಡಿ ಬರಲ್ಲ. ಇವತ್ತು ಕೂಡ ಗಾಡಿ ಕಲಿಕ್ ಹೋಗಿದ್ದೆ. ನಾನು ಗಾಡಿ ಕಲಿತಾ ಇದ್ದೀನಿ. ಅದಕ್ಕೆ ನಾನು ಬೇಗ ರೆಡಿಯಾಗಿ ಗಾಡಿ 2 ವೀಲರ್ ಕೂಡ ಬರಲ್ಲ. ಇವಾಗ ಕಲಿತಾ ಇದ್ದೀನಿ. ಯಾಕೆ? ಕಾರು ಕೂಡ ಬರ್ತಿರ್ಲಿಲ್ಲ. ನಾನು ಕಲ್ತೆ. ನೀವು ನನ್ನ ಒಂದು ಚಾನಲ್ ನೋಡಿರ್ಬೋದು. ಒಂದು ಕಾರ್ ಕಲಿಯೋದಕ್ಕೆ ಜಗಳ ಮನೆಯಲ್ಲಿ. ಮದ್ವೆ ಆಗಿದ್ನಲ್ಲ, ಅಲ್ಲಿ ಒಂದು ಕಾರ್ ಕಲಿಯೋದು ಒಂದು ವಿಷಯಕ್ಕೆ ಎಷ್ಟು ಜಗಳ ಅಂದ್ರೆ ಮನೆಯಲ್ಲಿ ಅಷ್ಟು ಜಗಳ. ಹೆಣ್ಣಿನ ಶೋಷಣೆ ಸ್ನೇಹಿತರೆ. ಆದ್ರೆ ನಮ್ಮ ಮನೆಯಲ್ಲಿ ಏನು ಕಲಿಬೇಡ ಅಂತ ಏನು ಹೇಳಿರ್ಲಿಲ್ಲ. ನನ್ನನ್ನು ಹುಟ್ಟಿಸದಂತ ನನ್ನ ತಾಯಿ ಆಗಿರ್ಬೋದು ಯಾವತ್ತೂ ನೀನು ಅದ್ ಕಲಿಬೇಡ ಇದ್ ಕಲಿಬೇಡ ಅಂತ ಹೇಳಿರ್ಲಿಲ್ಲ. ಆದ್ರೆ ವಾತಾವರಣ ಯಾವ ತರ ಇತ್ತು ಅಂತ ಅಂದ್ರೆ, ನಾನು ಒಂದು ಬುಕ್ಗೆ 1 ರೂಪಾಯಿ ಕೇಳುವಾಗ್ಲೂ ಎಷ್ಟು ಕೆಟ್ಟದಾಗಿ ವರ್ತಿಸಿರೋದನ್ನ ನೋಡಿದೀನಿ ಅಂತ ಅಂದ್ರೆ, ಓದೋದ್ ಬಿಟ್ಟು ಬೇರೆ ಯಾವ್ದಕ್ಕೂ ನಾನು 1 ರೂಪಾಯಿ ಕೇಳ್ದವಳಲ್ಲ. ದುಡ್ಡು ಕೇಳಿದ್ರು ಬುಕ್ಸ್ ಕೇಳಿದ್ದೆ ಅಷ್ಟೆ. ಇನ್ನೆಲ್ಲಿ ಬೇರೆದಕ್ಕೆ ದುಡ್ಡು ಕೇಳೋದು ಅಥವಾ ಕಲಿಯೋದು, ಬೇರೆ ಒಂದು ಆಕ್ಟಿವಿಟೀಸ್ಗೆ ತೊಡಗಿಸ್ಕೊಳ್ಳೋದು. ಹಾಗಂತೇಳಿ ಬೇರೆ ಏನು ಕಲ್ಸೇ ಇಲ್ಲ ಅಂತಲ್ಲ. ನಮ್ಮಮ್ಮಂಗೆ ಸಂಗೀತ ಬರ್ತಿತ್ತು, ವೀಣೆ ಬರ್ತಿತ್ತು, ಸಂಗೀತ ಕಲ್ಸಿದ್ದಾರೆ. ಸಂಗೀತ ಹೇಳ್ಕೊಟ್ಟು ಇವರು ನಮ್ಮಮ್ಮ ಬಂದು ದುಡ್ಡಲ್ಲಿ ನಮ್ಗೆ ಖರ್ಚಿಗೆ ಆಗೋ ರೀತಿ ನಮ್ಮಮ್ಮ ನೋಡ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ಬೆಳ್ದವಳು ಇವತ್ತಿನ ದಿವಸ ಹಾಗಾದ್ರೆ ನಾನು ಇಲ್ಲಿ ಯಾಕೆ, ಹಾಗಾದ್ರೆ ನಂದು ಏನ್ ತಪ್ಪಿದೆ ಅಂದ್ರೆ, ಏನ್ ತಪ್ಪು ಮಾಡಿದೆ ಅಂತ ಎಲ್ಲರ ಹತ್ರ ಅನ್ನಿಸ್ಕೊಳ್ಬೇಕು ನಾನು. ರೀಸೆಂಟ್ ಆಗಿ ಹೇಳಿದ್ನಲ್ಲ, ನನ್ನ ದೊಡ್ಡಮ್ಮ ಏನೆಲ್ಲ ಮಾತಾಡಿದ್ರು ಅಂತ. ಜಸ್ಟ್ ನಾನು ಎಲ್ರು ಗುರು ಅಂತ ಹೇಳಿ, ನನ್ನ ತಂದೆನು ಗುರು ಅಂತ ಅಷ್ಟೇ ಹೇಳಿದ್ದಕ್ಕೆ. ಯಾಕೆ ಅಂದ್ರೆ, ಇವ್ರಿಗೆಲ್ಲ ಇವರು ಕೂಡ ವಿಕ್ಟಿಮ್ಸ್ ಅಲ್ವಾ, ಇವ್ರಿಗೆ ನಾವು ವಾಯ್ಸ್ ರೈಸ್ ಮಾಡ್ಬೋದಿತ್ತಲ್ಲ ಅನ್ನೋದು ಇವರ ಒಂದು ಸಬ್ ಕಾನ್ಶಿಯಸ್ಗೆ ಬಂದು ಆ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ ಹೊರತು ಅವರು ಏನು ಬೇಕಂತ ಏನು ರಿಯಾಕ್ಟ್ ಮಾಡಿರೋದಲ್ಲ. ಸೊ ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್, ದೇ ಆರ್ ಆಲ್ಸೋ ವಿಕ್ಟಿಮ್ಸ್. ಅವರು ಕೂಡ ತುಂಬಾ ಒಂದು ಸಂಸಾರದಲ್ಲಿ ಮುಂಚೆಯಿಂದ ಅನುಭವಿಸಿದ್ದಾರೆ. ಇವಾಗ ಏನು ಖುಷಿಯಾಗಿರ್ಬೋದು ಪಾಪ. ನಮ್ಮ ದೊಡ್ಡಮ್ಮ, 2ನೇ ದೊಡ್ಡಮ್ಮ ಹೇಳ್ತಾ ಇರೋದು, ತುಂಬಾ ಅನುಭವಿಸಿದ್ದಾರೆ ಎಲ್ರು ಕೂಡ ಹೆಣ್ಮಕ್ಳು. ಅಂದ್ರೆ ನಾನ್ ಹೇಳೋದು, ಈ ರೀತಿ ಮಾತಾಡೋದು ತಪ್ಪು. ಹಣೆ ಬರ ಅನ್ನೋದು ಅಂದ್ರೆ, ನಿನ್ನಣೆ ಬರ ಅನ್ನೋದು ನಾನು ಏನ್ ತಪ್ಪು ಮಾಡಿದೆ ಅಂತ. ಇವ್ರು ಹೇಳಿದ ಹುಡುಗನೇ ಮದ್ವೆ ಆಗಿದ್ದೆ ತಪ್ಪ ಹಾಗಾದ್ರೆ? ಆ ರೀತಿ ಮಾತಾಡ್ಬಾರ್ದು. ಅಂದ್ರೆ ಇವ್ರಿಗೇನು ಅಂತಂದ್ರೆ, ತಂಗಿ ಮೇಲೆ ಅವ್ರಿಗೂ ತುಂಬಾ ಪ್ರೀತಿ, ನನಗೂ ಕೂಡ ದೊಡ್ಡಮ್ಮ ಅನ್ನೋ ಪ್ರೀತಿ, ಎಲ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇದೆ. ಬಟ್ ಆದ್ರೆ ಯಾರಿಗೂ ಒಂದು ನಿಜವಾದ ಒಂದು ಪ್ರೀತಿ ಏನ್ ತೋರಿಸ್ಬೇಕು ಆ ರೀತಿ ಒಂದು ಕೇಪಬಿಲಿಟಿ ಇಲ್ಲ, ಆಯ್ತಾ? ದೇ ಆರ್ ಆಲ್ ಡಿಪೆಂಡೆಂಟ್, ಎಮೋಷನಲಿ ಎಲ್ಲ ಡಿಪೆಂಡ್ ಆಗಿರೋಂಥವ್ರು, ನಾನು ಸೇರ್ಕೊಂಡು. ಸಿ ನೌ ಐ ಆಮ್ ಟ್ರೈಂಗ್ ಟು ಬ್ರೇಕ್ ಆಲ್ ದಿಸ್ ಟ್ರಾಮಾ ಬಾಂಡಿಂಗ್ ಅಂತ ಹೇಳ್ತೀವಲ್ವಾ, ಆ ರೀತಿ.
ನಾನು ಭಗವದ್ಗೀತೆ ಓದ್ದಿರಾನೆ ಎಲ್ಲವನ್ನು ನೋಡಿದ್ದೀನಿ ಜೀವನದಲ್ಲಿ. ಭಗವದ್ಗೀತೆಯಲ್ಲಿ ಏನೇನಿದೆ ಎಲ್ಲ ನೋಡಿದ್ದೀನಿ ಜೀವನದಲ್ಲಿ. ಓದ್ಲೇಬೇಕು ಅಂತ ಏನೂ ಇಲ್ಲ. ತಂದೆ ಇಲ್ದಿರೋ ಒಂದು ಹೆಣ್ಣು ಯಾವ ರೀತಿ ಗಟ್ಟಿ ಆಗ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ, ನನ್ನ ತಾಯಿನೇ ಸಾಕ್ಷಿ. ಅವರು ಕೂಡ ತಂದೆ ಪ್ರೀತಿ ಇಲ್ಲ. ಇನ್ನು ನಮ್ಮ ಇಬ್ರು ದೊಡ್ಡಮ್ಮಂದ್ರು, ಅವ್ರು ಅಟ್ಲೀಸ್ಟ್ ಒಂಚೂರು ದೊಡ್ಡವರಿದ್ರೇನೋ. ಬಟ್ ನಮ್ಮಮ್ಮ 5 ವರ್ಷ ಇರುವಾಗ್ಲೇನೆ ನಮ್ಮ ತಾತ ತೀರ್ಕೊಂಡಿದ್ದಾರೆ. ಮೊಮ್ಮಂಗೆ ಒಬ್ರು ಅಣ್ಣ ಕೂಡ ಇದ್ದಾರೆ. ಸೊ 4 ಜನ ಇವರು ಸಹೋದರ ಸಹೋದರಿ, ಎಲ್ರು ಕಷ್ಟಪಟ್ಟು ಬಂದಿರೋರು. ಅಟ್ಲೀಸ್ಟ್ ಇವಾಗ ಎಲ್ರು ಒಗ್ಗಟ್ಟಾಗಿರೋಣ ಅಂದ್ರೆ ಈ ಒಂದು ಸಂಸ್ಥೆ ಬೆಳೆಸುವಾಗ ಎಷ್ಟೋ ಜನ ಇರ್ತಾರೆ. ಇವರು ಪ್ರತಿದಿನ ಸಂಸ್ಥೆ ಪೇಪರ್ ನಡಿಬೇಕಲ್ಲ. ನಮ್ಗೆ ಒಂದು ಫ್ಯಾಮಿಲಿ ನಾವು ಒಗ್ಗಟ್ಟಾಗಿರ್ಬೇಕು ಅಂದ್ರೆ ಸಾಧ್ಯ ಆಗ್ತಾ ಇಲ್ಲ, ಆಗೋದು ಇಲ್ಲ. ಹಾಗಂತ ಹೇಳಿ ಅದಕ್ಕೆ ನನ್ನನ್ನ ದೂಷಿಸಬಾರ್ದು. ಇವಳು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ. ಇವಾಗ ನಾನು ಮದ್ವೆ ಆಗಿ ಡಿವೋರ್ಸ್ ಆಗಿರೋಂಥವಳು. ನಾನು ಇವಾಗ ಅಲ್ಲಿ ಸಂಸ್ಥೆನಲ್ಲಿ ಅವ್ರ ಜೊತೆ ಇದ್ಕೊಂಡು ಇನ್ನು ಅವರಿಂದನೇ ನಾನು ದುಡ್ಡು ತಗೊಳ್ತಾ ಇದ್ರೆ ಏನು ನನ್ನ ಜೀವನಕ್ಕೆ ಅರ್ಥ ಇರುತ್ತೆ? ಇನ್ನು ಇಷ್ಟು ಓದಿಸಿದ್ದಾರೆ, ನಾನು ದುಡ್ದು ಇನ್ನೇನಾದ್ರೂ ಒಂದು ಹಣ ಸಂಪಾದನೆ ಮಾಡ್ಬೇಕಲ್ವಾ? ಇನ್ನೂವರೆಗೂ ನಾನು ಅವ್ರ ಹತ್ರನೇ ಇಸ್ಕೊಳ್ತಾ ಇದ್ರೆ ಅದ್ ಅರ್ಥ ಮಾಡ್ಕೊಳ್ಬೇಕಲ್ವಾ ಇವರು? ಫೋನ್ನಲ್ಲಿ ಅಷ್ಟೇ ಪ್ರೀತಿ ಆಗ್ಬಾರ್ದು. ಇವಾಗ ಅಂದ್ರೆ ಆಯ್ತು, ಫೋನ್ ನಲ್ಲಿ ಬರೀ ನಮ್ ತಾಯಿ ಫೋನ್ ನಲ್ಲಿ ಪ್ರೀತಿ ತೋರ್ಸೋದು ಅವಾಗ ಸಾರಿ, ಅದು ಅನಿವಾರ್ಯ ಆಗಿದೆ. ಅವರು ಒಂದು ಸಂಸ್ಥೆ ನೋಡ್ಕೊಳ್ತಾ ಇದ್ದಾರೆ, ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದಾರೆ, ಎಲ್ಲ ಸರಿ. ಆದ್ರೆ ನಾನು ಕೂಡ ತಾಯಿ ಇಲ್ದೆ ಬದುಕೋದನ್ನ ಕಲಿಬೇಕು, ಅದಕ್ಕೆ ಸಮಯ ಬೇಕಲ್ವಾ? ಬರೀ ಫೋನ್ ನಲ್ಲಿ ಎಷ್ಟು ದಿವಸ ಅಂತ ನಾನು ನಗ್ನಾಗ್ತಾ ಇರಕ್ಕೆ? ನಾನು ಇಲ್ಲಿ ಹಗ್ಲು ರಾತ್ರಿ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು. ಎಷ್ಟು ಮಧ್ಯೆ ನನ್ನ ಇಷ್ಟಪಡ್ತೀನಿ ಅಂತ ಒಂದ್ ಹುಡುಗ ಕೂಡ ಬರ್ತಾನೆ. ನಾನು ರೀಸೆಂಟ್ ಆಗಿ ಹೋದ ವರ್ಷ ಕೂಡ ನಾನು, ನನ್ನ ತಾಯಿ, ಆ ಹುಡುಗ 3 ಜನ ಕಮಲಶಿಲೆ ಹೋಗಿದ್ವಿ. ನಮ್ಮಮ್ಮ ಮತ್ತೆ ಆ ಹುಡುಗ ಇಬ್ರು ಕೂಡ ಟ್ರೈನ್ ನಲ್ಲಿ ನನ್ನ ಬರ್ಡೇಗೆ ಹೋದ ವರ್ಷ ಬಂದಿದ್ರು. ಆಯ್ತಾ, ನಾನೇನ್ ಹೇಳೋದಂದ್ರೆ ಆ ಹುಡುಗ ಕೂಡ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂತಾರಲ್ಲ, ಅವನೆಲ್ಲೋ ಇದ್ದಾನೆ, ನಾನೆಲ್ಲೋ ಇದ್ದೀನಿ. ಬರೀ ಫೋನ್ ನಲ್ಲೇ ಪ್ರೀತಿ ಆಗ್ಬಿಟ್ರೆ, ಜೊತೆಲಿದ್ದು ನಮ್ ಕಷ್ಟ ಸುಖಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದೇನ್ ಪ್ರೀತಿ? ಇದೇ ಮಾತು ನನ್ಗೆ ಅಪ್ಲೈ ಮಾಡ್ಕೊಳ್ಳೋದಾದ್ರೆ, ಇವಾಗ ನಾನು ಅವ್ರ ಜೊತೆ ಇದ್ದು ಕಷ್ಟ ಸುಖಕ್ಕೆ ಆಗ್ಬೇಕು ಅಂತ ಅಂದ್ರು ಕೂಡ ಇನ್ನೊಂದು ಪ್ರಶ್ನೆ ಬರುತ್ತೆ. ನಮ್ಮ 2ನೇ ದೊಡ್ಡಮ್ಮ ಒಂದ್ ಮಾತು ಹೇಳಿದ್ರು, ಅಮ್ಮನ ತಮ್ಮನ ಸಾಕಕ್ಕಾಗಲ್ವಾ? ನೋಡಿ, ನಾನಿಲ್ಲಿ ಡಿವೋರ್ಸ್ ಆದಾಗ್ಲಿಂದ ₹1 ನಮ್ಮ ಅಮ್ಮನ ಹತ್ರ ಇಸ್ಕೊಳ್ಳಿಲ್ಲ. ಆಯ್ತಾ, ಒಂದೇನೋ ಬಿಸ್ನೆಸ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಇಸ್ಕೊಂಡೆ, ಅದನ್ನು ಕೂಡ ಹೇಗೋ ಮಾಡಿ ನಾನು ವಾಪಸ್ ಕೊಟ್ಟೆ. ಮತ್ತೆ ಅವರು ನಂದೊಂದು ಸಣ್ಣದು ಹೇಳ್ತಾರಲ್ಲ, ಈಗ ಒಂದು ಮದ್ವೆ ಟೈಮ್ ಅಲ್ಲಿ ನಮ್ಮಮ್ಮ ಮಾಡ್ಸಿದ್ರೆ ಗೋಲ್ಡ್ ಒಂದ್ ಸ್ವಲ್ಪ ಮಾಡ್ಸಿದ್ರು. ನನ್ಗೆ ಮದ್ವೆ ಗಂಡನ ಕಡೆಯಿಂದ ಏನು ನನ್ಗೆ ಡಿವೋರ್ಸ್ ಆದ್ಮೇಲೆ ನನ್ಗೆ ಗೋಲ್ಡ್ ಏನು ಸಿಕ್ಕಿಲ್ಲ. ಇದ್ದಿದ್ದೆ ಒಂದು ಮಾಂಗಲ್ಯ ಸರ, ಬಳೆ, ಮತ್ತೆ ಒಂದು ಸಣ್ಣ ಸರ. ಇದನ್ನ ಇಲ್ಲೇ ಉಡುಪಿನಲ್ಲಿ ಬ್ಯಾಂಕ್ ಅಲ್ಲಿ ಇಡೋ ಪರಿಸ್ಥಿತಿ ಕೂಡ ಬಂತು. ಕೊನೆಗೆ ಎಲ್ಲವೂ ಕೂಡ ಕೆಲವೊಂದು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಇಷ್ಟು ಮಧ್ಯದಲ್ಲಿ ನಮ್ಮ ದೊಡ್ಡಮ್ಮನ ಮೊದಲನೇ ಮಗ ಪಾಪ, ಅವನು ಫಾರಿನ್ ಅಲ್ಲಿ ಇದ್ದಾನೆ. ಅವನು ಪಾಪ ದುಡ್ಡು ಕೊಟ್ಟು ಒಂದು ಸಣ್ಣ ಓಲೆ ಅಂತ ಹೇಳಿ ಮದ್ವೆ ಟೈಮ್ ಅಲ್ಲಿ ಕೊಟ್ಟಿದ್ರು. ಅವ್ರ ಕಡೆಯಿಂದ ಮಾಡ್ಸಿದ, ಅವ್ರು ದುಡ್ಡು ಕೊಟ್ಟಿದ್ರು, ನಮ್ಮ ತಾಯಿಯವ್ರು ಮಾಡ್ಸಿದ್ರು. ಅಂದ್ರೆ ಅವ್ರ ಒಂದ್ ಪ್ರೀತಿ ಅಂದ್ರೆ ನನ್ ಸಣ್ಣ ವಯಸ್ಸಿಂದ ಎಲ್ರಿಗೂ ನನ್ ಮೇಲೆ ಪ್ರೀತಿ, ಆಯ್ತಾ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನಾನ್ ಮನಸ್ಫೂರ್ತಿ ಎಲ್ರಿಗೂ ಪ್ರೀತಿ ಮಾಡಿದ್ದೆ, ಈಗ್ಲೂ ಮಾಡ್ತಾ ಇದೀನಿ. ಆದ್ರೆ ಪಾಪ ಎಲ್ರು ಸೇರಿ ಮದ್ವೆ ಮಾಡಿದ್ರು. ಅವ್ರೆಲ್ರು ಸೇರಿ ಮದ್ವೆ ಮಾಡಿದ್ರು ಅಂತ 2 years ಆಯ್ತು. ಐ ವೆಂಟ್ ಥ್ರೂ ಮೆಂಟಲ್ ಅಬ್ಯೂಸ್. ಫಿಸಿಕಲ್ ಅಬ್ಯೂಸ್ ಇರ್ಲಿಲ್ಲ. ನಾನ್ ದೇವ್ರ ದಯದಿಂದ ಮ್ಯಾರೇಜ್ ರಿಲೇಶನ್ಶಿಪ್ ಅಲ್ಲಿ there was no physical abuse. Thank God. ಬಟ್ ಮೆಂಟಲ್ ಅಬ್ಯೂಸ್ ಹೇಗೆ ಅಂತ ಅಂದ್ರೆ, ನಾರ್ಸಿಸಿಸಮ್ ಅಲ್ಲಿ ಇದು ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಕಮಿಂಗ್ ಡೇಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ರ ಮೇಲೆ ಪ್ರೀತಿಗೋಸ್ಕರ 2 years ಐ ವೇಟೆಡ್. ಮೇ ಬಿ ದೇ ವಿಲ್ ಚೇಂಜ್, ತಾಯಿ ಮಗ ಅಂತ.
ಚೇಂಜ್ ಆಗ್ಲಿಲ್ಲ ಅವರು. ನನ್ನ ಒಬ್ಳನ್ನೇ ಮಂಗಳೂರು ಮನೆಯಲ್ಲಿ ಬಿಟ್ಟು ತಾಯಿ ಮಗ ಉಡುಪಿಯಲ್ಲಿ ಇರ್ತಾ ಇದ್ರು. ಮದ್ವೆ ಆಗಿನೂ ಕೂಡ ಗಂಡ ಇಲ್ದೇ ಇರುವಂತ ಪರಿಸ್ಥಿತಿ. ಸಿ, ಆಸ್ ಅ ವುಮೆನ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಓನ್ಲಿ ಸೆಕ್ಷುವಲ್ ನೀಡ್ಸ್, ಆಯ್ತಾ? ವಿ ಎಕ್ಸ್ಪೆಕ್ಟ್ ಬೇಸಿಕ್ ಹ್ಯುಮ್ಯಾನಿಟಿ. ಅದು ಇಲ್ಲ ಅಂತ ಅಂದ್ರೆ ಮದ್ವೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಏನು ಪ್ರಯೋಜನ? ಇದು ಮದ್ವೆ ಅಂತ ಅನ್ನೋದೇ ಒಂದು ಸ್ಕ್ಯಾಮ್ ತರ ಅನ್ನಿಸ್ಕೊಳ್ಳುತ್ತೆ. ದೇವ್ರ ದಯದಿಂದ ನನಗೆ ಬೇರೆ ರೀತಿ ಏನು ತೊಂದರೆ ಆಗ್ಲಿಲ್ಲ. ಅಷ್ಟು ಕಷ್ಟಪಟ್ಟು ಎಲ್ರು ಮದ್ವೆ ಮಾಡ್ಕೊಟ್ಟಿದ್ರು, ಅದಕ್ಕೋಸ್ಕರ ನಾನು ಉಳಿಸ್ಕೊಡ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆಯ್ತಾ? ಸಿ, ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ. ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ, ಯಾರ ಮೇಲೂ ದ್ವೇಷ ಇಲ್ಲ. ಈವನ್ ನನ್ನ ಸಾಕಿದ ತಂದೆ ಬಗ್ಗೆ ಕೂಡ ನನಗೆ ಗೌರವ ಇದೆ, ಸ್ಟೆಪ್ ಫಾದರ್ ಬಗ್ಗೆ ಕೂಡ ಗೌರವ ಇದೆ, ಆಯ್ತಾ? ಅವ್ರಿಲ್ಲ ಈಗ. ಅವರು ಎಷ್ಟೋ ಜನಕ್ಕೆ ಕೆಟ್ಟವರಾಗಿ ಕಾಣಿಸಿದ್ದಾರೆ, ಎಷ್ಟೋ ಜನಕ್ಕೆ ಒಳ್ಳೆಯವರಾಗಿ ಕಾಣಿಸಿದ್ದಾರೆ. ಓಕೆನಾ? ಅದೇ ನಾನು ಹೇಳೋದು. ಹಾಗಂತ ಹೇಳಿ ನಾನು ನನ್ನನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕಲ್ವಾ? ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಿರೋದು. ಎಲ್ಲರ ಒಂದು ಭಾವನೆಗಳಿಗೆ ಎಲ್ಲರ ಭಾವನೆಗಳಿಗೆ ಒಂದು ಬೆಲೆ ಇರುತ್ತೆ. ಐ ಮೀನ್, ಅವ್ರದೇ ಆದಂತಹ ಒಂದು ಏನು ಅವರ ತನವನ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ, ಆಯ್ತಾ? ಸೊ ಥಂಬ್ನೇಲ್ ನೋಡಿದಾಗ ನಾನು 35 years never seen father, went through mental abuse, divorce, no children, but I'm grateful for everything, for whatever I have. ಎಲ್ಲದಕ್ಕೂ ನಾನು ಚಿರಋಣಿಯಾಗಿರ್ತೀನಿ. ನನ್ಗೆ ಯಾರೆಲ್ಲ ಏನು ನನ್ನ ಒಂದು ಜರ್ನಿನಲ್ಲಿ ಬಂದಿದ್ರಿ, ಎಲ್ರೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೆಟ್ಟದಾಗ ಮಾತಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ರೀಸೆಂಟ್ ಆಗಿ ನಮ್ಮ ಅಮ್ಮನಿಗೂ ಮೆಸೇಜ್ ಹಾಕಿದ್ದೆ, ಒಂದು ಹೆಣ್ಣು ಕುಲಕ್ಕೇನೆ ನೀವು ಒಂದು ಅವಮಾನ ಅನ್ನೋ ರೀತಿ ಮೆಸೇಜ್ ಹಾಕಿದ್ದೆ. ಯಾಕೆ ಹಾಕಿದ್ದೆ? ನಾನು ಇನ್ನೂ ಒಂದು ಮಾನಸಿಕವಾಗಿ ಹೋರಾಡ್ತಾ ಇದೀನಲ್ವಾ. ನಾನು ಯಾಕೆ ಹಾಕಿದ್ದೆ ಅಂದ್ರೆ, ಪ್ರತಿ ಸಾರ್ತಿ ನಮ್ಮ ಅಮ್ಮನ ಜೊತೆ ಮಾತಾಡಿದಾಗ್ಲೂ ಕೂಡ ನನ್ಗೆ ಒಂಥರ ಮೆಂಟಲ್ ಅಬ್ಯೂಸ್ ಬಂದು, ಏನು ನಮ್ ಒಂದು ಫೀಲಿಂಗ್ಸ್ ಅನ್ನ ಹೇಳ್ಕೊಳಕ್ಕಾಗಲ್ಲ, ಒಂದು ಕಾನ್ವರ್ಸೇಷನ್ ಕೂಡ ಒಂದು ಸರಿಯಾಗಿ ಮಾಡಕ್ಕಾಗಲ್ಲ. ಅವ್ರನ್ನ ಚೆನ್ನಾಗಿ ಮಾತಾಡ್ಸಿದ್ರೆ ಚೆನ್ನಾಗಿರ್ತೀವಿ, ನಮ್ಮ ಭಾವನೆಗಳು ಹೇಳ್ಕೊಳಕ್ ಹೋದಾಗ ಅಲ್ಲಿ ಯಾವುದೇ ಬೆಲೆ ಇರಲ್ಲ. ಮತ್ತೆ ಅದು ಕಾನ್ವರ್ಸೇಷನ್ ವಾದ ಆಗ್ತಾ ಹೋಗಿ ಮತ್ತೆ ನಾವು ಕೆಟ್ಟದಾಗಿ ನಮ್ಗೆ, ಯಾಕಂದ್ರೆ ನಮ್ಮಲ್ಲೂ ಒಂದು ಕೋಪ ಇರುತ್ತಲ್ವಾ. ನಾನು ಅದೇ ವಿಡಿಯೋ ಮಾಡಿದ್ದು, ಎಂಪತ್ಸ್ಗೂ ಕೋಪ ಇರುತ್ತೆ ಅಲ್ವಾ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ನಮಗೂ ಒಂದು ಕೋಪ ಅನ್ನೋದಿರುತ್ತಲ್ವಾ. ಎಷ್ಟು ದಿವಸ ಅಂತ ನಾವೇ ಒಂದು ಇದು ಅಂತ ತಿಳ್ಕೊಳ್ಬೇಕಾಗುತ್ತೆ, ಅಂದ್ರೆ ನಾವೇ ತಪ್ಪಿತಸ್ಥರು ಅಂತ. ನಾನು ಆಸ್ತಿಗೋಸ್ಕರ ನಾನು ದೂರ ನನ್ಗೆ ಆಸ್ತಿ ಬರ್ಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ದೂರ ಇರೋಂಥದ್ದಲ್ಲ. ನನ್ಗೆ ಯಾಕೆ ಬೇಕು? ಓದಿಸಿದ್ದಾರೆ, ಮದ್ವೆ ಮಾಡಿದ್ದಾರೆ, ಸಾಕು. ಮದ್ವೆಗೆ ಡಿವೋರ್ಸ್ ಮಾಡಿಸ್ಕೊಟ್ಟಿದ್ದಾರೆ, ಸಾಕು, ಆಯ್ತಾ? ನನ್ಗೇನೋ ಆಸ್ತಿ ಬೇಡ. ನಾನು ಅಷ್ಟು ವರ್ಷ ಓದಿ ನಮ್ಮನ್ನ, ಯಾಕಂದ್ರೆ ಆ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಇರೋದಕ್ಕೆ ನಮ್ಮ ತಾಯಿ ಆ ತರ ಇದ್ದಾರೆ. ನಾನು ಓದಿ ಚೆನ್ನಾಗಿ ಸಾಕ್ಬೇಕು ಅಂತ ಅಂದು ಡ್ರೀಮ್ ಇಟ್ಕೊಂಡಿದ್ದೆ. ಅದೇನು ಅವಶ್ಯಕತೆ ಇಲ್ಲ ಈಗ ಆ ರೀತಿ ನೋಡ್ಕೊಳ್ಳೋಂಥದ್ದು. ಯಾಕಂದ್ರೆ ಅವರೇ ಒಂದು 50 ಜನಕ್ಕೆ ಕೆಲಸ ಕೊಟ್ಟಿರುವಾಗ ನಾನು ನೋಡ್ಕೊಳ್ಳೋಂತ ಪರಿಸ್ಥಿತಿಯಲ್ಲಿದೆ. ಅದೇ ನಾನು ಏನ್ ಹೇಳಕ್ಕೆ ಬಂದೆ ಅಂದ್ರೆ, ಇವ್ರಿಗೆ ನಾನು ಜೊತೆನಲ್ಲಿ ಇಲ್ದಿರಾ ನಾನು ದೂರ ಇದ್ರೇನೆ ಇವ್ರ ಬಾಯಲ್ಲಿ ಅಮ್ಮನ ತಮ್ಮನ ಸಾಕಕ್ಕಾಗಲ್ವಾ, ಅಲ್ಲಂದ್ರೆ ಸಾಕ್ಬೇಕಾಗಿತ್ತು ಅನ್ನೋ ರೀತಿ ಮಾತಾಡ್ತಾರೆ. ಅಂದ್ರೆ ಇವರ ಸಹೋದರಿ, ಇವರ 2ನೇ ಸಹೋದರಿ. ಇನ್ನು ಅಲ್ಲಿ ಹೋಗಿ ನಾನು ನನ್ ತೊಡಗಿಸ್ಕೊಂಡ್ರೆ, ನಾನು ಒಂದು ಎಲ್ಲ ಕಾರಲ್ಲಿ ಓಡಾಡ್ಕೊಂಡು, ಡ್ರೈವರ್ ಇರ್ತಾರೆ ಕಾರಲ್ಲಿ ಆರಾಮಾಗಿ ಇರ್ಬೋದು ಅಂತ ಅನ್ಕೊಂಡು ಎಲ್ಲ ಅಲ್ಲಿ ನಾನು ಎಂಜಾಯ್ ಮಾಡ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಇಷ್ಟು ಓದಿಸಿದಾರಲ್ವಾ, ಇನ್ನೇನು ನಾನು ಮತ್ತೆ ಅವರಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಏನಿದೆ ಅಲ್ವಾ? ನಾನು ಆಕ್ಚುಲಿ ಹಬ್ಬ ಹರಿದಿನಗಳು ಬಂದಾಗ ಹೋಗ್ತಾ ಇದ್ದೆ ಡಿವೋರ್ಸ್ಗೆ. ಕೇಸ್ ನಡೆಯೋ ಟೈಮಲ್ಲೂ ಉಡುಪಿ ಟು ಬ್ಯಾಂಗ್ಳೂರ್ ಓಡಾಡ್ತಾ ಇದ್ದೆ ಒಬ್ಳೆ. ಹಬ್ಬ ಬಂದಾಗ ಅಮ್ಮ ಕರೀತಿದ್ರು, ಒಳ್ಳೊಳ್ಳೆ ಬಟ್ಟೆ ಕೊಡ್ಸೋರು. ನನ್ಗೆ ರೀಸೆಂಟ್ ಆಗಿ ಹೋದ ವರ್ಷ ಕೂಡ ಒಂದು ಓಲೆ ಕೊಡ್ಸಿದ್ರು, ಐ ಮೀನ್ ಕೊರಿಯರ್ ಮಾಡಿದ್ರು ಬ್ಯಾಂಗ್ಳೂರಿಂದ ಇಲ್ಲಿಗೆ.
ಮಾಡ್ತಾರೆ. ಆದ್ರೆ ನನ್ಗೆ ಈಗ ನಾನು ಅಲ್ಲೇ ಹೋಗಿ ಇದ್ರೂನು ಕೂಡ ನಮ್ಮಮ್ಮ ಏನ್ ನನ್ ಜೊತೆನೆ ಏನು ಇರಲ್ಲ, ಅಥವಾ ನಾನ್ ನಮ್ಮಮ್ಮನ್ ನೋಡ್ಕೊಳ್ಳೋ ಪರಿಸ್ಥಿತಿನೇ ಇರಲ್ಲ. ಇವ್ರೆಲ್ಲ ಬರೀ ಇವ್ರು ಒಂದಷ್ಟು ಜನ ಕೆಲ್ಸ ಕೊಟ್ಟಿರೋರು ಅಂತಂದ್ರೆ, ಇವ್ರು ಸಂಸ್ಥೆ ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಇರ್ತಾರೆ. ಇವ್ರು ಪೇಪರ್‌ಗೆ ಆಡ್ ಬರ್ಬೇಕು ಅಂತ ಹೇಳಿ ಎಲ್ಲ ಒಂದು ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ಳೋದ್ರಲ್ಲಿ ಬಿಸಿ ಇರ್ತಾರೆ. ಮಿನಿಸ್ಟರ್ಸ್‌ನ ಭೇಟಿ ಆಗೋದ್ರಲ್ಲಿ ಬಿಸಿ ಇರ್ತಾರೆ. ಇವ್ರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ಹಾಗಂತೇಳಿ ಇವ್ರೇನು ಎಂಜಾಯ್ ಮಾಡೋದಕ್ಕೆ ಅಂತಲ್ಲ. ಇವ್ರುನು ಎಷ್ಟೋ ಜನಕ್ಕೆ ಊಟ ಹಾಕ್ತಾ ಇದ್ದಾರೆ. ಐ ಮೀನ್ ಕೆಲ್ಸ ಕೊಟ್ಟಿದ್ದಾರೆ, ಅದರಿಂದ ಊಟ ಮಾಡ್ತಾ ಇದ್ದಾರೆ. ಗುಡ್. ಓಕೆ, ಅದು ದೇವರ ಇಚ್ಛೆ. ಆಯ್ತಾ? ಆದ್ರೆ ನಾನ್ ಹೇಳೋದು, ನನ್ನನ್ನ ಒಂದು ದೂಷಣೆಗೆ ಒಳಗಾಗ್ಸೋದು ಯಾಕೆ? ಸ್ಮಿಯರ್ ಕ್ಯಾಂಪೇನಿಂಗ್ ಮಾಡೋದು ಯಾಕೆ? ನಾನು ಅವಳ ಒಂದು ಇದ್ರಲ್ಲೇ ಕೊರಗ್ತಾ ನಾನು ಸಾಯ್ತೀನಿ ಅನ್ನೋದು ಯಾಕೆ? ಇವಾಗ ಹಾಗೆ ತಗೊಳಕ್ ಹೋದ್ರೆ, ನಮ್ಮ ಅಜ್ಜಿ 63 ವರ್ಷಕ್ಕೆ ತೀರ್ಕೊಂಡ್ರು. 4 ಜನ ಮಕ್ಳಿದ್ರು. ಆದ್ರೂ ಯಾಕಪ್ಪ 63 ವರ್ಷಕ್ಕೆ ತೀರ್ಕೊಂಡ್ರು? ಇವರೆಲ್ಲ ಸರಿಯಾಗಿ ನೋಡ್ಕೊಳ್ಬೋದಿತ್ತಲ್ವಾ? ಯಾರ್ದಕ್ಕೂ ಯಾರು ಕಾರಣ ಅನ್ನೋ ತರ ನಾವು ಬಿಂಬಿಸ್ಬಾರ್ದು. ಇವಾಗ ನಮ್ಮಮ್ಮ ಏನೋ ಸಣ್ಣ ಅವ್ರಿಗೇನೋ ತೊಂದ್ರೆ ಆಯ್ತು ಅಂತಂದ್ರೆ ನಾನ್ ಕಾರಣ ಅನ್ನೋ ರೀತಿ ಬಿಂಬಿಸ್ಬಾರ್ದು ಸಮಾಜದಲ್ಲಿ. ಆದ್ರೆ ಕೆಲವೊಂದ್ಸತಿ ಈಗ ಫಾರ್ ಎಕ್ಸಾಂಪಲ್ ನಮ್ಮಮ್ಮನ್ಗೆ ಎಷ್ಟು ಬೇಗ ಅವ್ರದ್ದು ಒಂದು ಯೂಟ್ರಸ್ ರಿಮೂವಲ್ ಆಪರೇಷನ್ ಆಯ್ತು. ಅವ್ರಿಗೆ ಇನ್ನೇನು ಕ್ಯಾನ್ಸರ್ ಒಂದು ಟರ್ನ್ ಆಗೋ ರೀತಿ ಒಂದು ಫೈಬ್ರಾಯ್ಡ್ ಗಡ್ಡೆ ಇತ್ತು. ನಮ್ಮ ಅಜ್ಜಿಗೂ ಕೂಡ ಫೈಬ್ರಾಯ್ಡ್ಸ್ ಇತ್ತು, ನಮ್ಮಮ್ಮನಿಗೂ ಕೂಡ ಇತ್ತು. ಇವಾಗ ನನ್ಗೂ ಕೂಡ 35 ಆಯ್ತು. ನನ್ ಹೆಲ್ತ್ ನಾನು ನೋಡ್ಕೊಳ್ಬೇಕಲ್ವಾ? 35 ಇಯರ್ಸ್ ಆಯ್ತು, ಮಕ್ಳಿಲ್ಲ. ಸೊ ಐ ಹ್ಯಾವ್ ಟು ಲುಕ್ ಆಫ್ಟರ್ ಮೈ ಹೆಲ್ತ್. ಫೈಬ್ರಾಯ್ಡ್ಸ್ ನನಗೆ ಇದ್ದೇ ಇರುತ್ತೆ, ಯಾಕಂದ್ರೆ ಜೆನೆಟಿಕಲಿನೂ ಬಂದಿದೆ. ಆದ್ರೆ ಯಾವುದೇ ಹೆಣ್ಮಕ್ಳಾಗ್ಲಿ ಆಫ್ಟರ್ 35 ಯು ಹ್ಯಾವ್ ಟು ಲುಕ್ ಆಫ್ಟರ್. ನನಗೆ ಗೊತ್ತಿಲ್ಲ, ನಾನು ಒಬ್ಳೇ ಹೋಗಿ ನಾನು ಯಾವತ್ತೂ ನಾನು ಸ್ಕ್ಯಾನ್ ಮಾಡಿಸ್ಕೊಂಡಿಲ್ಲ. ನೋಡ್ಬೇಕು, ಸ್ಕ್ಯಾನ್ ಮಾಡಿಸ್ಕೊಳ್ಬೇಕಾಯ್ತು. ಆಕ್ಚುಲಿ ನಮ್ಮಮ್ಮ ನಾನು ಮಲ್ಯ ಹಾಸ್ಪಿಟಲ್ ಅಂದ್ರೆ ಬ್ಯಾಂಗ್ಳೂರಲ್ಲಿ ಹೋಗಿದ್ವಿ. ನನ್ಗೆ ಸ್ವಲ್ಪ ಏನಂತಂದ್ರೆ, ನನ್ಗೆ ಲೆಟ್ ಮಿ ಬಿ ವೆರಿ ಫ್ರಾಂಕ್. ಇದೆಲ್ರಿಗೂ ಗೊತ್ತಿರ್ಬೇಕಾಯ್ತು. ಯಾಕಂದ್ರೆ ನೀವು ಹೆಣ್ಮಕ್ಳು ನೋಡ್ತಿರ್ಬೋದು, ಗಂಡ್ ಮಕ್ಳು ನೋಡ್ತಿರ್ಬೋದು, ನಿಮ್ಗೂ ಅಕ್ಕ ತಂಗಿರಿ ಇರ್ಬೋದು, ಅಥವಾ ನೀವು ಹೆಣ್ಮಕ್ಳು ನೋಡ್ತಾ ಇದ್ರೆ ಹೆಣ್ಮಕ್ಳಿಗೆ ಏನು ಪೀರಿಯಡ್ಸ್ ಅಂತ ಆಗುತ್ತಲ್ವಾ, ಅದು ಸರಿಗೆ ಫ್ಲೋ ಆಗ್ತಾ ಇರ್ಬೇಕು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನನ್ಗೆ ಏನು ಇಷ್ಟು ಏಜ್ ಆಯ್ತು ನೋಡಿ, ಕರೆಕ್ಟ್ ಟೈಮ್ಗೆ ಮದ್ವೆ ಆಗ್ಬೇಕಾಗಿತ್ತು. ಕರೆಕ್ಟ್ ಟೈಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಲೇಟ್ ಆಗಿ ಮದ್ವೆ ಆದ್ರೂ ಅಟ್ಲೀಸ್ಟ್ ಅವಾಗ್ಲಾದ್ರೂ ಸರಿಯಾಗಿ ಇರೋನ್ ಗಂಡ ಸಿಗ್ಬೇಕಾಗಿತ್ತು. ಸಿಕ್ಕಿದ್ರೆ ಹೆಲ್ತ್ ಸರಿಯಾಗಿ ಇಟ್ಕೊಂಡು, ನನ್ನ ಹೆಲ್ತ್ ಇವಾಗ ಚೆನ್ನಾಗೇ ಇದೆ, ನೋ ಪ್ರಾಬ್ಲಮ್. ಓಕೆ, ಬಟ್ ವಾಟ್ ಐ ಆಮ್ ಟೆಲಿಂಗ್ ಇಸ್, ಒಳಗಡೆ ಏನಾಗ್ತಿರುತ್ತೆ ನಮಗೆ ಗೊತ್ತಿರಲ್ಲ. ಒಳಗಡೆ ಆರ್ಗನ್ಸ್ ಏನಾಗ್ತಾ ಇರುತ್ತೆ ಗೊತ್ತಿರಲ್ಲ. ಓಕೆನಾ? ಸೊ ಇವರೆಲ್ಲ ನಾರ್ಸಿಸಮ್ ರಿಲೇಟೆಡ್ ಸ್ನೇಹಿತರೆ. ಅಂತಂದ್ರೆ ದಿನನಿತ್ಯದ ಬದುಕು ಒಂದು ಹೋರಾಟ ಆಗ್ಬಿಟ್ಟಿರುತ್ತೆ ಈ ಒಂದು ನಾರ್ಸಿಸಮ್ ಅಲ್ಲಿ. ಆಯ್ತಾ? ನಾನು ಹೇಳೋದು ಏನಂತಂದ್ರೆ, ಏನ್ ಪಾಯಿಂಟ್ ಹೇಳ್ತಿದೆ ಅಂದ್ರೆ, ನನ್ನ ತಾಯಿಗೂ ಕೂಡ ಈಗ ನಮ್ಮ ಸ್ಟೆಪ್ ಫಾದರ್ ಅವರು ಏನು ತುಂಬಾ ಚೆನ್ನಾಗಿ ಏನು ಟೈಮ್ಗೆ ಏನಾದ್ರು ಚೆಕ್ಅಪ್ ಮಾಡಿಸೋದು ಇದು ಮಾಡೋದು ಮಾಡಿರ್ಲಿಲ್ಲ. ಆಯ್ತಾ? ಕೊನೆ ಟೈಮಲ್ಲಿ ಅವ್ರಿಗೆ ಇನ್ನೇನು ಆಪರೇಷನ್ ಮಾಡಿಸ್ಬೇಕು ಅನ್ನೋ ಟೈಮ್ಗೆ ಅವ್ರಿಗೆ ಗೊತ್ತಾಗಿರೋದು. ಯಾವಾಗ ಅವ್ರು ಮುಂಚೆಯಿಂದ ಸರಿಯಾಗಿ ಅವ್ರ ಹೆಲ್ತ್ ನೋಡ್ಕೊಂಡು ಬಂದಿದ್ರೆ ಏನಾಗ್ತಾ ಇತ್ತು, ಅಷ್ಟು ಪ್ರಾಬ್ಲಮ್ ಆಗ್ತಿರಲ್ಲ. ಬೇಗ ಯೂಟ್ರಸ್ ರಿಮೂವ್ ಮಾಡ್ಬೇಕಾಗಿ ಅವಶ್ಯಕತೆ ಇರ್ಲಿಲ್ಲ. ಆಯ್ತಾ? ಬರೀ ಜಗಳಗಳು ಆಡ್ಕೊಂಡು ಒಳ್ಳೆ ದಿನಗಳು ಇದೆ, ಇಲ್ಲ ಅಂತಲ್ಲ, ಬಟ್ ಕೂತಲ್ಲೇ ಎಲ್ಲ ಮಾಡಿದಾರೆ ನಮ್ಮಮ್ಮ ಅವ್ರಿಗೆ. ಆಯ್ತಾ? ಒಂದು ಪಾಚನ್ಗೆ ತಗೊಂಡ್ ಬರ್ಬೇಕಂದ್ರು, ಒಂದ್ ಲೈಟ್ ಆಫ್ ಮಾಡ್ಬೇಕು ಅಂತಂದ್ರು ಕೂತಲ್ಲೇ ಎಲ್ಲ ಪ್ರತಿಯೊಂದು ಮಾಡಿಸ್ಕೊಂಡಿದ್ದಾರೆ. ಅವ್ರದ್ದು ಒಂದು ಉಗ್ಗಿಯೋದು ಒಂದು ಡಬ್ಬಾನೇ ಇಟ್ಕೊಂಡಿದ್ರು. ಒಂದು ಮರಳು ಹಾಕ್ಬಿಟ್ಟು ಇಟ್ಕೊಂಡಿದ್ರು ಕೂತಲ್ಲಿ. ಅಂದ್ರೆ ಕೊನೆಯಲ್ಲಿ ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು. ಆಯ್ತಾ? ಕೊರೋನಾ ಟೈಮಲ್ಲಿ ತೀರ್ಕೊಂಡ್ರು ಸ್ಟೆಪ್ ಫಾದರ್. ಸೊ ಕೊನೆ ಟೈಮಲ್ಲಿ ಓಕೆ ಫೈನ್, ಬಟ್ ಅವ್ರು ಚೆನ್ನಾಗಿದ್ದಾಗ್ಲೂ ಕೂಡ ಲಾಂಗ್ ಬ್ಯಾಕ್ ಅವಾಗ್ಲಿಂದ ಕೂಡ ಕೂತಲ್ಲೇ ಒಂದು ಏನು ಇಟ್ಕೊಂಡಿರ್ತಾ ಇದ್ರು. ಏನದು ಒಂದು ಡಬ್ಬ, ಅದ್ರಲ್ಲಿ ಮರಳು ಹಾಕ್ಬಿಟ್ಟು ಅಲ್ಲೇ ಅಂದ್ರೆ ಅದ್ರಲ್ಲಿ ಉಗಿಯೋದು. ನಮ್ಮಮ್ಮ ಡೈಲಿ ಅದನ್ನ ಚೇಂಜ್ ಮಾಡೋದು. ಮೋರಿಗೆ ಬಿಸಾಕೋದು ಆಚೆ, ಅದನ್ನ ಮತ್ತೆ ಹೊಸ ಮರಳಾಕಿ ಇಡೋದು. ಇಂತಿಂತ ಶೋಷಣೆ. ಇದು ಜಸ್ಟ್ ಎಕ್ಸಾಂಪಲ್. ಆಯ್ತಾ? ಚೆನ್ನಾಗಿರುವಾಗ, ಕೈಕಾಲ್ ಗಟ್ಟಿ ಇರುವಾಗ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಹೆಣ್ಣಿನ ಶೋಷಣೆ ಯಾವ ಮಟ್ಟಕ್ಕೆ ಆಗತ್ತೆ ಅಂತ ನಾನು ಹೇಳ್ತೇನೆ. ಇಷ್ಟು ಕಷ್ಟಪಟ್ಟು ಇವಾಗ ನಮ್ಮಮ್ಮ ಆಯ್ತು ಇವಾಗ್ಲಾದ್ರೂ ಚೆನ್ನಾಗಿರ್ಬೋದು. ಅವ್ರ ಪ್ರಕಾರ ಏನು, ಇವಳು ಹಳೇದೆಲ್ಲ ಯಾಕೆ ಹೇಳ್ತಾಳೆ, ಇವಾಗ ನಾವು ಚೆನ್ನಾಗಿರ್ಬೋದಲ್ವಾ ಅಂತ. ಇರ್ಬೋದು, ನಾನ್ ಹೇಳಲ್ಲ ಹಳೇದೆಲ್ಲ ಮರ್ತೇನೆ ಇರೋಣ ಅಂತ ಅಂದ್ರೂ ಕೂಡ ಒಟ್ಟಿಗೆ ಇರೋದಕ್ಕೆ ಆಯ್ತು ಇವ್ರು ಸತ್ ಮೇಲೆ ಸಂಸ್ಥೆ ಬಂತು, ಅಟ್ಲೀಸ್ಟ್ ಯಾರಿಗಾದ್ರೂ ಅದನ್ನ ಒಂದು ಮಾರ್ಬಿಟ್ಟು ಬರೋ ದುಡ್ಡಲ್ಲಿ
ನಾನು ನನ್ನ ಮಕ್ಕಳು ಬೇರೆ ಏನಾದ್ರು ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡು ಉದ್ಯಮ ಮಾಡ್ಕೊಂಡು ನಾವು 3 ಜನ ಒಗ್ಗಟ್ಟಾಗಿರ್ಬೇಕು. ಇಷ್ಟು ವರ್ಷ ನಾವು ಅಲ್ಲಿ ಇಲ್ಲಿ ಕಳೆದ್ವಿ ಅಲ್ವಾ, ಜಾಯಿಂಟ್ ಫ್ಯಾಮಿಲಿ ಅಂತ ಅಲ್ಲಿ ಅಂತ ಇಲ್ಲಂತೆ, ಒಂದು ಬಾಲ್ಯ ನೆಟ್ಟಿಗೆ ನಮ್ದು ಅನುಭವಿಸಕ್ಕಾಗಲ್ಲ, ಒಂದು ಯೌವನಾವಸ್ಥೆ ಸರಿಯಾಗಿ ನಾವು ನೋಡ್ಲಿಲ್ಲ. ಈ ರೀತಿ ಎಲ್ಲ ಇರುವಾಗ ಇವಾಗ ನಮ್ಮಮ್ಮ ಕೂಡ ಅವ್ರಿಗೆ 50 ವರ್ಷ ಆಗೋವರೆಗೂ ನಾ ಗೋಡೆ ಮಧ್ಯೆ ಇರ್ಬೇಕಾಗಿರೋಂತ ಪರಿಸ್ಥಿತಿ. ಇವಾಗ ಅವ್ರಿಗೆ 55 ವರ್ಷ, ಇವಾಗ ಪಾಪ ಓಡಾಡ್ತಾ ಇದಾರೆ ಎಲ್ಲಾ ಕಡೆ, ಇವಾಗ ಮೌಂಟ್ ಅಬು ಹೋಗಿದಾರೆ. ನನ್ಗೆ ಖುಷಿ, ತುಂಬಾ ಖುಷಿ. ಆದ್ರೆ ನಾನೇನ್ ಹೇಳೋದು, ಇಷ್ಟು ವರ್ಷ ಎಲ್ಲ ನಾವು ಅನುಭವಿಸಾಯ್ತಲ್ವಾ, ಇವಾಗ ನಾವ್ 3 ಜನ ಬದುಕೋಣ. ಇವ್ರ ಸಂಸ್ಥೆ ಬೆಳೆಸ್ಕೊಂಡು ಇವರು ಇನ್ಫ್ಲೂಯೆನ್ಷಿಯಲ್ ಲೈಫ್ ಅಂದ್ರೆ ಪಬ್ಲಿಕ್ ಲೈಫ್ ಇವರು ಚೂಸ್ ಮಾಡಿದ್ದಾರೆ ಅಲ್ವಾ, ಅವಾಗ ನಮ್ಗೆ ಎಲ್ಲಿ ಟೈಮ್ ಇರುತ್ತೆ? ನಾವ್ ಜೊತೆ ಇದ್ರು ಕೂಡ ಟೈಮ್ ಎಲ್ಲಿ ಇರುತ್ತೆ ನಾವ್ 3 ಜನ ಇರ್ಬೇಕು ಅಂತಂದ್ರೆ ಅಲ್ವಾ? ಅದು ನಾನ್ ಹೇಳೋದು. ಐ ವಾಂಟ್ ಟು ಲಿವ್ ಇನ್ ಪ್ರೆಸೆಂಟ್. ನಾವು ಇವಾಗ್ಲೂ ಕೂಡ ನಾನೆಲ್ಲ ಮರ್ತು ಒಟ್ಟಿಗೆ ಬದುಕೋಣ ಅಂತ ನಾನು ಹೇಳ್ತಾ ಇದೀನಿ. ನನ್ಗೆ ಇವಾಗೊಮ್ಮೆ ಮೆಸೇಜ್ ಅಲ್ಲಿ ಪ್ರೀತಿ ಬೇಡ, ಆಯ್ತಾ? ಇವತ್ತು ನಿನ್ನೆನು ಕೂಡ ಎಷ್ಟು ಮೆಸೇಜ್ ಮಾಡಿದೀನಿ, ನಾನು ಅಳ್ತಾ ವಿಡಿಯೋ ಮಾಡಿದೀನಿ. ನನ್ಗೆ ಆಗ್ತಾ ಇಲ್ಲ, ನಿನ್ನೆ ರಾತ್ರಿನೂ ಹತ್ಕೊಂಡು ವಿಡಿಯೋ ಮಾಡಿದೀನಿ. ಯಾಕಂತಂದ್ರೆ ಒಬ್ರೇ ಬದುಕೋದು ಕಷ್ಟ ಇದೆ ನಾನು. ಬಟ್ ಎಲ್ಲ ದಾಟಿ ಬಂದಿದ್ದೀನಿ. ನನ್ಗೆ ಎಷ್ಟೋ ರಾತ್ರಿ ನಿದ್ದೆಗಳಿರ್ತಾ ಇರ್ಲಿಲ್ಲ, ಎಲ್ಲ ದಾಟಿ ಬಂದಿರೋಂಥವಳು. ಆದ್ರೆ ನಮ್ಮಮ್ಮ ಹಿಂಗೆ ಅವ್ರನ್ನ ಮರ್ತು ಬದುಕೋಣ ಅಂದ್ರು ಕೂಡ ಹಿಂಗೆ ನೋಡಿ, ಬರ್ತ್ಡೇಗೆ ವಿಶ್ ಮಾಡಿದ್ರು. ಮತ್ ನನ್ಗೇನಾಯ್ತು, ಅವ್ರ ಕಡೆ ಮನ್ಸು ಹೋಯ್ತು, ಹಳೆದೆಲ್ಲ ನೆನಪರಕ್ ಶುರು ಆಯ್ತು. ಅವ್ರ ಮೌಂಟ್ ಅಬುಲ್ ಇದಾರೆ, ಇವಾಗ ನನ್ ಜೊತೆ ಅವ್ರು ಇರ್ಬೇಕು ಅಂತ ನಾನು ಬಯಸ್ತೀನಿ, ಅವ್ರ ಜೊತೆ ಮಾತಾಡ್ಬೇಕು ಅಂತ ಬಯಸ್ತೀನಿ, ನಾವೆಲ್ಲ ಒಟ್ಟಿಗೆ ಇರ್ಬೇಕು ಅಂತ ಬಯಸೋದ್ ನೆನಪಾಗುತ್ತೆ. ಹಾಗೇನ್ ಬರುತ್ತೆ, ಮತ್ತೆ ಸಿಟ್ಟು ಬರಕ್ ಶುರು ಆಯ್ತು. ಇವ್ರು ಚೂಸ್ ಮಾಡಿರುವಂತಹ ದಾರಿ ಜನರೊಟ್ಟಿಗೆ ಇರುವಂತದ್ದು, ಜನರಿಗಾಗಿ ಇರುವಂತದ್ದು ಇವರ ಒಂದು ದಾರಿ. ನಮ್ಗೆ ಟೈಮ್ ಕೊಡೋದಕ್ಕೆ ಎಲ್ಲಿರುತ್ತೆ? ನಾನ್ 4 ವರ್ಷದ ಮುಂಚೆ ನಾನ್ ಹೇಳಿದೀನಿ, ನಾನು ಅನಿಲ್, ನನ್ನ ತಮ್ಮ ಅಜಿತ್ ಅಂತ, ಅನಿಲ್ ಅಂತ ಕರಿತೀವಿ, ನಾನು ನನ್ನ ತಮ್ಮ ನಮ್ಮಮ್ಮ, ನಾವು 3 ಜನ ಎಲ್ಲರೂ ಟ್ರಿಪ್ ಮಾಡಿ, ಅದು ಇವಾಗ್ಲೂ ಫೋನಲ್ಲಿ ಹೇಳ್ದೆ ನಾನು. ಮತ್ತೆ ನಾನು ಬ್ಲಾಕ್ ಮಾಡೋ ತರ ಮನ್ಸಾಯ್ತು. ಯಾಕಂದ್ರೆ ಇಷ್ಟೆಲ್ಲ ನಾನ್ ಮೆಸೇಜ್ ಮಾಡಿದ್ರು, ಅವ್ರೆಲ್ಲೋ ಬಿಸಿ ಇದೀನಿ, ಇಲ್ಲಿ ಊಟಕ್ಕೆ ಬಂದಿದೀವಿ, ಅಲ್ಲಿ ಮೌಂಟ್ ಅಬುನಲ್ಲಿ ಇದ್ದೀನಿ, ಇಲ್ಲಿ ಫ್ರೆಂಡ್ಸ್ ಜೊತೆ ಅವ್ರು 4 ವರ್ಷದಿಂದ ಕರೀತಾ ಇದ್ರು. ಲಾವಣ್ಯ ಏನೋ ಗೋಪಾಲ್ ಕೃಷ್ಣ ಯಾರೋ ಹೇಳಿದ್ರು ಅವರು, ಒಂದು ಅಷ್ಟು ಜನ ಹೆಂಗಸರು ಮತ್ತೆ 1-2-3 ಜನ ಗಂಡಸರು, ಎಲ್ಲ ಫ್ರೆಂಡ್ಸ್ ಗ್ರೂಪ್, ಎಲ್ಲ ಏಜ್ ಆದವರು. ಪಾಪ ಹೋಗ್ಲಿ, ಎಲ್ಲ ಖುಷಿಯಾಗಿರ್ಲಿ, ನಾನು ಬೇಡ ಅನ್ನಲ್ಲ, ಆಯ್ತಾ? ಆದ್ರೆ ನಾವ್ ಇಷ್ಟೂ ವರ್ಷ ಅನುಭವಿಸಿ ಇವಾಗ ನಾವ್ ಸಮಯ ಕಳಿಯೋಣ ಅಂತ ಅಷ್ಟೇ ಬಯಸಿದ್ದು ನಾನು, ಆಯ್ತಾ? ನಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಯಾವಾಗ್ಲೂ ಒಂದು 6 ತಿಂಗಳಿಗೆ ಒಂದ್ಸತಿ ಹಂಗ್ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಅದು ಚೆನ್ನಾಗಿರುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವಾ? ಇವ್ರು 4 ವರ್ಷಕ್ಕೆ ಏನು ದಿಂದ ಕರಿದ್ರು, ಅದಕ್ಕೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀರ ಅಂತ ಹೋದ್ವಿ ಅಂತ ಹೇಳಿದ್ರಲ್ವಾ, ಆತರ ಏನು ಬೇಡ. ಬೇಕಾದ್ರೆ 6 ತಿಂಗಳಿಗೆ ಒಂದ್ಸತಿ ಇವರೆಲ್ಲ ಆಲ್ ಇಂಡಿಯಾ ಟ್ರಿಪ್ ಮಾಡ್ಲಿ. ಆದ್ರೆ ನಾನು, ನನ್ನ ಮಕ್ಕಳು, ನಮ್ ಜೊತೆ ನಾವು 3 ಜನ ಒಟ್ಟಿಗೆ ಇರ್ಬೇಕು ಅನ್ನೋದು ನಮ್ಮಮ್ಮನಿಗೆ ಬರ್ಬೇಕಲ್ವಾ? ಸುಮ್ನೆ ಬಾಯಲ್ಲಿ ಹೇಳೋದಲ್ಲ. ಅವರು ಹೇಳ್ತಾರೆ, ನಿನ್ಗೂ ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು, ಇನ್ನೊಂದ್ ಮದ್ವೆ ಮಾಡ್ಕೊಂಡು ನೀವು ಮಕ್ಳಾಗ್ಬೇಕಂತ ನನ್ಗೆ ಇಷ್ಟ ಅಂತೆಲ್ಲ ಹೇಳ್ತಾರೆ. ನಾನು ಇಲ್ಲಿ ಒಬ್ಳೇ ಇದ್ದೀನಿ, ಹೆಂಗೆ ನಾವು ಅದೆಲ್ಲ ಸಾಧ್ಯ? ಅದೇ ಒಂಥರ ವಿಚಿತ್ರ ಅನ್ಸ್ಬಿಡುತ್ತೆ. ತಾಯಿ ಆದವ್ರ ಜೊತೆಲಿ ಇರ್ಬೇಕಲ್ವಾ? ಅದು ನನ್ನ ಒಂದು ಪ್ರಶ್ನೆ. ಸೊ ಹೇಳ್ತಾ ಇದ್ರೆ ಬೇಕಾದಷ್ಟು ಸ್ನೇಹಿತರೆ, ಒಟ್ನಲ್ಲಿ ನಾನು ಇಷ್ಟೇ ಹೇಳೋದು, 35 ವರ್ಷ never seen father, mental abuse in toxic family, and ಜೊತೆಗೆ divorce because of the mental abuse. ಜೊತೆಗೆ now I'm no children, now I am living independently, so I have always been positive. ಸೊ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು, ನಂದು ಕೂದಲು ಸ್ವಲ್ಪ ಹೀಗೆ ಮಾಡ್ತಾ ಇದ್ದೆ. ಆಕ್ಚುಲಿ ನನ್ ಸಣ್ಣ ಮಗು ಹುಟ್ಟಿದಾಗ್ಲಿಂದ ನಂದು ಹಣೆ ಸ್ವಲ್ಪ ದೊಡ್ಡದು, ಬಟ್ ಐ ಯೂಸ್ ಟು ಕವರ್, ಓಕೆ. ಬಟ್ ಇವಾಗ ಫುಲ್ ಹೀಗೆ ಇದ್ ಮಾಡಿದೀನಿ. ಏನು ನಾವೇನ್ ತೋರ್ಪಡಿಕೆಗೆ ಬದುಕೋದ್ ಬೇಡ, ಹೆಂಗಿದೀವೋ ಹಂಗೆ ತೋರ್ಸೋಣ ನಮ್ಮನ್ನ ಅಂತ ಹೇಳಿ. ಸೊ ಆಲ್ಮೋಸ್ಟ್ 1 hour ಆಯ್ತು ವಿಡಿಯೋ. ನೀವೇನು ಜಡ್ಜ್ಮೆಂಟ್ಗೆ ದಯವಿಟ್ಟು ಬರಬೇಡಿ, ಯಾಕಂದ್ರೆ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರೋದೇ ಇಲ್ಲ. ನಾನು ಇವಾಗ ಏನ್ ಇಷ್ಟು ಮಾತಾಡಿದೆ ಅದನ್ನ ಎಷ್ಟೊತ್ತು ನೋಡಿದ್ರಲ್ವಾ, ಅದನ್ನ ಒಂದು ಇನ್ಸ್ಪಿರೇಷನ್ ಅಂತ ಅಷ್ಟೇ ತಿಳ್ಕೊಳ್ಳಿ, ಆಯ್ತಾ? ಅಷ್ಟೇ ನಾನು ಹೇಳೋದು. ಅಂದ್ರೆ ಎಲ್ಲರ ಲೈಫಲ್ಲಿ ಎಲ್ಲಾ ಚಾಪ್ಟರ್ಸ್ನ ಎಲ್ರು ನೋಡಿರಲ್ಲ. ನಾವ್ ಇವಾಗ ಏನಿದೀವಲ್ವಾ, ಇದೇ ಸತ್ಯ. ಸೊ ಪಾಸ್ಟ್ ನ ಮರಿಬೇಕು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬಾರ್ದು, ಪ್ರೆಸೆಂಟ್ ಅಲ್ಲಿ ಬದುಕಬೇಕು. ಆದ್ರೆ ಈ ಒಂದು ಮೆಮೊರೀಸ್ ಅನ್ನೋದಿದೆಯಲ್ಲ, ಕಾಡ್ತಾ ಇರುತ್ತೆ.
ನಮ್ಮ ಒಂದು ಪ್ರೀತಿ ಪಾತ್ರರ ಜೊತೆ ಕಳೆದಂತಹ ದಿನಗಳು ಇದೆ ಅಲ್ವಾ. ತಾಯಿ, ಎಸ್ಪೆಷಲಿ ನನ್ನ ವಿಷಯದಲ್ಲಿ ನನ್ನ ತಾಯಿ, ನನ್ನ ತಮ್ಮ, ಇವ್ರ ಜೊತೆ ಬದುಕ್ಬೇಕು ಅಂತ ಆಸೆ. ಬಟ್ ಇವರು 3 ಹೊತ್ತೂನು ಜನರ ಒಂದು ಸೇವೆಯಲ್ಲಿ ತೊಡಗಿದ್ರೆ ನಮ್ಗೆ ಎಲ್ಲಿ ಅವಕಾಶ ಇರುತ್ತೆ? ಬಿಟ್ಟು ಬದುಕೋದು ಕಲಿಬೇಕಲ್ವಾ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇಷ್ಟನ್ನ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಕಮಿಂಗ್ ಡೇಸ್ ಅಲ್ಲಿ ಇನ್ನು ನಾರ್ಸಿಸಿಸಂ ಬಗ್ಗೆ ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಬರುತ್ತೆ. ಅಮ್ಮ, ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ, ನೀವು ಮೌಂಟ್ ಆಬು ಹೂ ಇರೋದು ನನಗೆ ತುಂಬಾ ಖುಷಿ ಇದೆ. ಚೆನ್ನಾಗಿರಿ, ನೀವೊಂದು ಸಣ್ಣ ಮಗು ತರ, ರಚ್ಚೆ ಹಿಡಿದ ಮಗು ತರ, ಆಯ್ತಾ? ನಿಮ್ಗೆ ನಾನ್ ಎಕ್ಸ್ಪೆಕ್ಟ್ ಮಾಡೋ ತರ ಪ್ರೀತಿ ಕೊಡುವಂತದ್ದು ನಿಮ್ ಕೈಲಿ ಸಾಧ್ಯ ಇಲ್ದೇ ಇರೋದು ನಿಮ್ಮ ತಪ್ಪಲ್ಲ. ನಿಮ್ಗೆ ಆ ಒಂದು ಪ್ರೀತಿ ಸಿಕ್ಕಿಲ್ಲ. ನೀವು ಕೂಡ ತಂದೆ ಇಲ್ದೆ ಬೆಳ್ದಂತವ್ರು. ನನ್ನನ್ನು ಅಷ್ಟು ಕಷ್ಟಪಟ್ಟು ಬೆಳೆಸಿದಿರಿ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಾನ್ ನಿಮ್ಮನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಆಸೆ ಪಟ್ಟವಳು ನಾನು. ನೀವು ಬರೀ ಬೇರೆ ಇವಾಗ ನೋಡಿ, ಎಲ್ಲೋ ಹೋಗ್ತೀರಾ, ಅಲ್ಲಿ ಯಾರು ನಿಮ್ಮನ್ನ ಚೆನ್ನಾಗಿ ಅಂದ್ರೆ ಎಲ್ರು ಚೆನ್ನಾಗಿ ನೋಡ್ಕೊಳ್ಬೋದು, ಆದ್ರೆ ಅಲ್ಲಿ ನಮ್ಗೂ ಒಂದ್ ಟೆನ್ಷನ್ ಇರುತ್ತೆ. ಅಲ್ಲಿ ಹೋಗೋ ಕಡೆ ಅಲ್ಲಿ ವಾಶ್ರೂಮ್ ಹೇಗಿರುತ್ತೋ, ಯಾರು ಅಷ್ಟೊಂದು ನಿಮ್ಮನ್ನ ಕೇರ್ ಮಾಡಕ್ ಸಾಧ್ಯ? ಸುಮ್ಮನೆ ಮೇಲ್ನೋಟಕ್ಕೆ ಕೇರ್ ಮಾಡ್ಬೋದೇ ಹೊರತು ನಾವು ಮನೆಯವ್ರು ಕೇರ್ ಮಾಡೋ ರೀತಿ ಅವರು ಮಾಡೋದಿಲ್ಲ, ಆಯ್ತಾ? ಇಲ್ಲೇನೋ ಹುಳ ಬರ್ತಾ ಇದೆ. ಓಕೆ, ಮನೆಯವ್ರು ಕೇರ್ ಮಾಡೋ ರೀತಿ ಮಾಡೋದಿಲ್ಲ. ಸುತ್ತಮುತ್ತ ನಾನು ಕೆಟ್ಟಾಗೆ ಮಾತಾಡಿದೀನಿ, ಇವತ್ತು ಮೆಸೇಜ್ ಅಲ್ಲೂ ಹಾಕ್ದೆ, ಕೆಟ್ಟಾಗೆ ಮಾತಾಡಿದೀನಿ ಅಂತಂದ್ರೆ ಬೇಕಾದ್ರೆ ಮೆಸೇಜ್ ಹಾಕ್ತೀನಿ. ನೆಕ್ಸ್ಟ್ ಹೇಳ್ತೀನಿ. ಅಂದ್ರೆ ಏನ್ ಕೆಟ್ಟಾಗಿ ಹೇಳಿದ್ದೆ ಅಂತಂದ್ರೆ, ಅವ್ರ ಫ್ರೆಂಡ್ಸ್ ಎಲ್ಲ ಜೊತೆಲೆ ಅದ್ರ ಒಂದ್ ಫ್ರೆಂಡ್ ಯಾವಾಗ್ಲೂ ಇವ್ರ ಜೊತೆನೆ ಇರ್ತಾರೆ, ಆಯ್ತು ಅವ್ರದನ್ನೇ ಡ್ಯಾಶ್ ಮುಸ್ಕೊಂಡ್ ಹೋಗಿ ಅನ್ನೋ ತರ ಮೆಸೇಜ್ ಹಾಕಿದೀನಿ. ಡ್ಯಾಶ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರದನ್ನೇ ಮುಸ್ಕೊಂಡ್ ಹೋಗಿ, ನಿಮ್ಗೆ ಅವರೇ ಹೆಚ್ಚು, ಫ್ರೆಂಡ್ಸೇ ಹೆಚ್ಚು ಅನ್ನೋ ರೀತಿ ಹಾಕಿ. ಯಾಕಂದ್ರೆ ನನ್ಗೂ ಕೋಪ ಬರುತ್ತೆ ಸ್ನೇಹಿತರೆ. ನನ್ ತಾಯಿ ನನ್ ಜೊತೆ ಇರ್ಬೇಕು, ಅಷ್ಟು ಕಷ್ಟಪಟ್ಟು ನೋಡ್ಕೊಂಡು, ಅಷ್ಟು ಕಷ್ಟಪಟ್ಟು ಅವ್ರು ನಮ್ಮನ್ನ ನೋಡ್ಕೊಂಡ್ರು, ನಾವು ಅಷ್ಟು ಕಷ್ಟಪಟ್ಟು ಓದಿ ನಮ್ ತಾಯಿ ನೋಡ್ಕೊಳ್ಬೇಕು ಅಂತ. ಇವಾಗ ಹೇಳ್ಬೋದು, ಏನು ನಿನ್ನ ಹತ್ರ ಏನ್ ಕೆಲ್ಸ ಇದ್ಯಾ ನೋಡ್ಕೊಳ್ಳೋದಕ್ಕೆ, ಸಾಕೋದಕ್ಕೆ ದುಡ್ಡಿದ್ಯಾ ಅಂತೆಲ್ಲ ಕೇಳ್ಬೋದು. ಆದ್ರೆ ನಾನ್ ಹೇಳೋದು, ಈ ರೀತಿ ನನ್ ಮೆಂಟಲಿ ಹೊರಗ್ ಬರೋದಕ್ಕೆ ನೀವಾಗ್ಲೂ ಬಿಡ್ತಾ ಇಲ್ವಲ್ಲ. ಇಲ್ಲ ಒಂದ್ ಯಾವ ರೀತಿ ಹೇಳ್ಕೊಂಡ್ ಬರ್ತೀರಾ ಅಂತಂದ್ರೆ, ನಂದೇ ತಪ್ಪು ಅನ್ನೋ ತರ ನೀವು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ್ರೆ, ನಾನೇ ಎಮೋಷನಲಿ ಇನ್ನು ಹೀಲ್ ಆಗೋದಕ್ಕೆ, ಫೈನಾನ್ಷಿಯಲಿ ಗಟ್ಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತೀನಿ, ಅದಕ್ಕೂ ಬಿಡಲ್ಲ ಅಂತಂದ್ರೆ ಮೆಸೇಜ್ ನಲ್ಲಿ ನೀವು ಬರೀ ಪ್ರೀತಿ ತೋರ್ಸಿದ್ರೆ ಬರ್ತ್ಡೇಗೆ, ಅದೇ ಹೇಳ್ದೆ, ಇರ್ತೀರಾ ನನ್ ಜೊತೆ ಪರ್ಮನೆಂಟ್ ಆಗಿ ಬನ್ನಿ, ಪರ್ಮನೆಂಟ್ ಆಗಿ ಇದ್ದು ಬಿಡಿ ನನ್ ಜೊತೆ. ನನ್ಗೆ ಒಮ್ಮೆ ಇವಾಗೊಮ್ಮೆ ಬರೋದು ನನ್ಗೆ ಬೇಡ. ಪ್ರಕೃತಿ ಮಡಿದಲ್ಲಿ ಇರೋಣ. ಈಗ ಉಡುಪಿಗೆ ನಾನಾಗೆ ಏನು ಬಯಸಿ ಬರ್ಲಿಲ್ಲ, ನೀವೇ ಮದ್ವೆ ಮಾಡಿ ಕೊಟ್ರಿ, ನೀವ್ ನೋಡಿದ ಹುಡುಗನ್ನೇ ನಾನ್ ಮದ್ವೆ ಆದೆ. ಇಲ್ಲೇ ಜೀವನ ಕಟ್ಕೊಳ್ಳೋದಕ್ಕೆ ನಾನ್ ಪ್ರಯತ್ನ ಮಾಡ್ತಾ ಇದೀನಿ, ಅದ್ರಲ್ಲಿ ಏನ್ ತಪ್ಪಿದೆ? ಸ್ವಾಭಿಮಾನದಿಂದ ಬದುಕ್ಬೇಕಂತ ನೀವೇ ಅಲ್ವಾ ಹೇಳ್ಕೊಟ್ಟಿದ್ದು ಎಲ್ರು. ಇಲ್ಲೇ ಇದ್ ಬಿಡೋಣ ಅಂತಂದ್ರೆ, ಇವಾಗ ನಾನು ಹೇಳ್ದೆ ಏನಕ್ಕೆ ನಾನು ಅಲ್ಲಿ ಬರೋದಕ್ಕಲ್ಲ ಅಂತ ಆಲ್ರೆಡಿ ಕಾರಣ ಹೇಳಿದೀನಿ. ಬರೀ ಜನರ ಒಂದು ಸೇವೆಲಿದ್ರೆ ನಾನಲ್ಲಿ ಬಂದು ಏನೂ ಪ್ರಯೋಜನ ಇಲ್ಲ. ನನ್ನ ತಮ್ಮ ಆಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ನನಗೆ ಟೈಮ್ ಕೊಡೋದಕ್ಕೆ ಯಾರು ಇರಲ್ಲ. ಅಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಏನಕ್ಕೆ? ಅಲ್ಲೇನು ನಿಜವಾದ ಪ್ರೀತಿನೂ ಇರಲ್ಲ. ಇವ್ನು ನನ್ನ ತಮ್ಮ ಒಂದ್ ಕಡೆ ಎಲ್ಲೋ ದೂರ ಕೂತಿರ್ತಾನೆ, ನಾನು ಒಂದ್ ಕಡೆ ಕೂತಿರ್ತೀನಿ, ನಮ್ಮಮ್ಮ ಏನೋ ದಡಬಡ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ನಾನೊಂದ್ ಪ್ರೀತಿಯಿಂದ ನನ್ನ ತಮ್ಮನ್ ಮಾತಾಡ್ಸಿದ್ರು, ಆ ಕಡೆಯಿಂದ ಅವನೊಂದ್ ಪ್ರೀತಿಯಿಂದ ಮಾತಾಡೋದಕ್ಕೆ ಪಾಪ ಅವನ್ಗೂ ಒಂದ್ ಒಳ್ಳೆ ಪ್ರೀತಿ ಸಿಕ್ಕಿಲ್ಲ. ಸಣ್ಣ ವಯಸ್ಸಿಂದ ಒಂದು ಒಳ್ಳೆ ಪ್ರೀತಿ ಐ ಮೀನ್ ದುಡ್ಡು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನೀರು ನೆರಳು ಆಶ್ರಯ ಒಂದೇ ಅಲ್ಲ. ಅವನ ಒಂದು ಮಾನಸಿಕ ಹೋರಾಟದಲ್ಲಿ ಪಾಪ ಅವನಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಂಡು ನಾನು ಅಟ್ಲೀಸ್ಟ್ ದೂರ ಇದೀನಲ್ವಾ. ಇಷ್ಟಾದ್ರೂ ನೀವು ನನ್ ಮೇಲಿದ್ದೆ ಪ್ರೀತಿ ಇದೆ ಅಂತ ಅನ್ಬಿಟ್ಟು ನೀವೆಲ್ಲರೂ ಸೇರಿ ಅಷ್ಟು ಓದ್ಸಿದ್ರು, ಮದ್ವೆ ಮಾಡಿದ್ರು, ಎದೆಲ್ ಇಟ್ಕೊಂಡು ಸಾಕಿದ್ರು, ಕಾಲ್ ಸರಿ ಇರ್ಲಿಲ್ಲ ಹುಟ್ಟಿದಾಗ, ಇಷ್ಟೆಲ್ಲ ಎಡಿ ಇವಾಗ ತಮ್ಮನ್ ಸಾಕಲ್ವಾ, ಅಮ್ಮನ್ ಸಾಕಲ್ವಾ, ಈ ತರ ಮಾತುಗಳು ಬರುತ್ತೆ ಅಂತಂದ್ರೆ, ನಾವಮ್ಮ ಆದವ್ರು ನನ್ನನ್ನು ಯಾವ ರೀತಿ ಬಿಂಬಿಸ್ತಾರೆ ಅದ್ರ ಮೇಲಲ್ವಾ ಅವ್ರಿಗೆ ಮಾತಾಡೋದು. ಹೇಳ್ಬೋದಲ್ವಾ ನೀವು, ಇಷ್ಟೆಲ್ಲ ಆದ್ರೂ ಅವಳು ಅಟ್ಲೀಸ್ಟ್ ಅವಳ ಕಾಲ್ ಮೇಲೆ ಅವಳು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇರ್ಬೋದಲ್ವಾ. ಅದು ಇರಲ್ಲ, ಜೊತೆಗೆ ಇರೋ ತರ ನೀವು ಮಾಡಲ್ಲ ಅಂತ ಅಂದ್ರೆ ಏನರ್ಥ? ಮಾತಾಡ್ಬೇಕಂದ್ರೆ ತುಂಬಾ ಇದೆ ಸ್ನೇಹಿತರೆ.
ಸೊ ಎನಿವೇಸ್, ಐ ಆಮ್ ಪ್ರೇಯಿಂಗ್ ಫಾರ್ ಮೈ ಮಾಮ್, ಮೈ ಬ್ರದರ್ ಅಂಡ್ ಎವ್ರಿ ಒನ್ ಹೂ ಕೇಮ್ ಇನ್ ಮೈ ಲೈಫ್. ಈಗ ಬರ್ತ್ಡೇ ಟೈಮ್ ಇನ್ನೊಂದು ಹೇಳ್ಬೇಕು, ನನ್ಗೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ ಹುಡುಗ ಪಾಪ ಅವನ ಜೊತೆ ಮಾತಾಡೋದು ಬಿಟ್ಟೆ, ಫೋನಲ್ಲಿ ಬರೀ ಫೋನಲ್ಲಿ ಆದ್ರೆ ಏನರ್ಥ. ಸಿ ಈಸ್ ಆಲ್ಸೋ ಇನ್ ಬ್ಯಾಂಗ್ಳೂರ್. ಅವನು ಕೂಡ ನನ್ನ ಬರ್ತ್ಡೇ ದಿವಸ, ಈಗ ಅವನದು ಬ್ಲಾಕ್ ಮಾಡಿಬಿಟ್ಟಿದೆ, ನಮ್ಮ ಅಮ್ಮಂದು ಬ್ಲಾಕ್ ಮಾಡಿದ್ದೆ, ಆ ಹುಡುಗಂದು ಬ್ಲಾಕ್ ಮಾಡಿಬಿಟ್ಟಿದ್ದೆ. ಏನಾಗಿದೆ, ಸಿಮ್ ಚೇಂಜ್ ಮಾಡಿದಾಗ ಅದು ಅನ್ಬ್ಲಾಕ್ ಆಗ್ಬಿಟ್ಟಿದೆ. ಸರಿ, ಅವನು ಕೂಡ ಮೆಸೇಜ್ ಹಾಕಿದ್ದ ಬರ್ತ್ಡೇಗೆಲ್ಲ, ನನಗೂ ಖುಷಿ ಆಯ್ತು. ಸರಿ, ನಾನು ಹೇಳಿದೆ, ನೋಡು ನೀನು ನಿಜವಾಗ್ಲೂ ಪ್ರೀತಿ ಅಂತ ಇದ್ರೆ ಬರ್ತೀಯಾ ಉಡುಪಿಗೆ ಬಾ, ಆದ್ರೆ ಇಲ್ಲಿ ಬೇಡ. ಯಾಕಂದ್ರೆ ನಾನು ಇಲ್ಲಿ ಒಂದು ಸ್ವಾಭಿಮಾನದಲ್ಲಿ ಬದುಕ್ತಾ ಇದ್ದೀನಿ, ನನ್ಗಿಲ್ಲಿ ಒಂದು ನಂದೇ ರೀತಿಯಾದಂತಹ ಒಂದು ಜೀವನನ ಕಟ್ಕೊಳ್ತಾ ಇದ್ದೀನಿ. ನನ್ಗೂ ಒಂದು ಒಳ್ಳೆ ರೀತಿನಲ್ಲಿ ಬದುಕ್ಬೇಕಂತ ಅನ್ಕೊಂಡಿದ್ದೀನಿ. ನಮ್ಮಿಬ್ರ ಮಧ್ಯೆ ಒಂದು ಹೊಂದಾಣಿಕೆ ಆಗುತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ಬರ್ತಿ, ಇಲ್ಲೇ ಬಾ, ನೀನ್ ಬೇರೆ ಕಡೆ ಎಲ್ಲಾದ್ರೂ ಇರು, ಸಂಜೆ ಒಂದ್ ಟೈಮ್ ಭೇಟಿ ಆಗೋಣ, ಇಲ್ಲ ಎಲ್ಲಾದ್ರೂ ಕೆಲಸ ಹುಡುಕು. ಈಗ ಏನೋ ಅವನು ಕೆಲಸ ಹುಡುಕ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದ. ಬಟ್ ಅವ್ರ ತಂಗಿ ಮದ್ವೆ ಆದ್ಮೇಲೆ ಕೆಲಸ ಬಿಟ್ಟಿದ್ದಾನೆ. ರೀಸೆಂಟ್ ಆಗಿ ಅವ್ರ ತಂಗಿ ಮದ್ವೆ ಆಯ್ತು. ಸೊ 3 years ಆಯ್ತು ಅವ್ನು ನನ್ಗೆ ಪ್ರಪೋಸ್ ಮಾಡಿ. ಓಕೆ, ಫಸ್ಟ್ 2 years ಅವ್ರ ತಂಗಿ ಮದ್ವೆ ಅಂತ ಹೇಳಿ ತಿಳ್ಕೊಂಡು ಬಂದಿದ್ದಾಯ್ತು. ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ, ತಂಗಿ ಮದ್ವೆಗೆ ಅವನು ಸ್ವಲ್ಪ ದುಡ್ಡು ಕೊಡ್ಬೇಕು ಅಂತ ಹೇಳಿ, ಮನೆ ಜವಾಬ್ದಾರಿ ಎಲ್ಲ ಇದೆ ಅಂತ ಹೇಳಿ. ಸೊ ತಂಗಿ ಮದ್ವೆ ಹಾಗೇನೆ ಸುಮಾರು ಆಲ್ಮೋಸ್ಟ್ 7-8 ತಿಂಗಳು ಆಗ್ತಾ ಬಂತು. ಈ ತರ ಇರುವಾಗ 8 ತಿಂಗಳು ಮೇಲಾಯ್ತು. ಈ ತರ ಇರುವಾಗ ನಾನು ಈ ಕುಕಿಂಗ್ ಚಾನಲ್ ಕೂಡ ಓಪನ್ ಮಾಡಿ ಒಂದು 15 ದಿವಸ ಮಾಡಿದ್ವಿ ಅಷ್ಟೇ. ಅದಾದ್ಮೇಲೆ ನಮ್ಮಮ್ಮನೂ ಅವನು ಇಬ್ರು ಬಂದು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಹೋದ್ರು ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಮತ್ತೆ ನಾನು ಏನೇ ಒಂದು ಬಿಸ್ನೆಸ್ ಮಾಡಿದ್ರು ಏನು ಕೈ ಜೋಡಿಸಿಲ್ಲ. ಆಯ್ತು, ಅವಾಗ ತಂಗಿ ಮದ್ವೆ ಇತ್ತು. ಯಾರು ಏನು ನನ್ನ ಜೊತೆ ಕೈ ಜೋಡಿಸ್ತಾ ಇಲ್ಲ ಅಂತ ಅಂದ್ರೆ, ಈಗ ನಾನೇನೋ ಮದ್ವೆ ಆಗಿಲ್ಲ ಅಂತ ಅಂದ್ರೆ ಆಯ್ತಪ್ಪ, ಬೆಂಗಳೂರಲ್ಲಿ ನಾನು ಇರ್ಬೋದು. ಈಗ ಮದ್ವೆ ಆಗಿ ನಾನು ಡಿವೋರ್ಸ್ ಆಗಿರೋದು ಪ್ರತಿಯೊಂದು ವಿಷಯನೂ ಹೇಳಿದೀನಿ ಹುಡುಗನ್ಗೆ. ಬಟ್ ಇವ್ರ ಮನೇಲಿ ಹೇಳೋದು ಬೇಡ ಅನ್ನೋ ತರ ಇತ್ತ. ಯಾಕಂದ್ರೆ ಒಬ್ನೇ ಮಗ, ಡಿವೋರ್ಸ್ ಆಗಿರೋದು ಹೇಳೋದು ಬೇಡ ಅಂತ. ಆತರ ಯಾಕೆ ಹಾಗಂತೇಳಿ ಅದು ಹೇಳಿಲ್ಲ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಅದೇ ಹುಡುಗನ ತಂಗಿ ಮದ್ವೆಗೆ ನಾನು ನಮ್ಮ ತಾಯಿ ಇಬ್ರು ಹೋಗಿದಾಗ ಅಲ್ಲಿ ಕೂಡ ಪ್ರಸ್ತಾಪ ಏನು ಮಾಡ್ಲಿಲ್ಲ ನಮ್ದು ಡಿವೋರ್ಸ್ ವಿಷಯ. ಯಾಕಂದ್ರೆ ಇವನ್ನೇ ಹೇಳೋದು ಬೇಡ ಅಂತ. ಇಲ್ಲಿ ನೋಡಿದ್ರೆ ನಮ್ಮ ತಾಯಿಯವರು ನನ್ನ ತಂದೆ ಬಗ್ಗೆ ಕೇಳಿದಾಗ, ತಂದೆ ಏನ್ ಮಾಡ್ತೀರಮ್ಮ ಅಂತ ನನ್ಗೆ ಅವ್ರ ಮನೇಲಿ ಕೇಳಿದಾಗ, ನಾನು 2 ಸಂಸ್ಥೆ ಇತ್ತು, ತೀರ್ಕೊಂಡಿದ್ದಾರೆ, ಅದು ತೀರ್ಕೊಂಡಿರೋ ಅಷ್ಟೇ ಹೇಳಿದೆ. ಯಾಕಂದ್ರೆ ನಮ್ಮ ಅಮ್ಮನೂ ಬಿಟ್ಕೊಡಕ್ ಆಗಲ್ಲ ಅನ್ನೋದು ನನ್ನ ತಲೆಯಲ್ಲಿ. ಈಗ ಡಿವೋರ್ಸ್ ಆಗಿತ್ತವ್ರದ್ದು, ನನ್ನ ತಂದೆ ಬೇರೆ ಅಂತ ನಮ್ಮ ಅಮ್ಮನ ಮುಂದೆ ಹೇಳಕ್ಕಾಗತ್ತಾ? ಎಷ್ಟೇ ಆಗ್ಲಿ ನನ್ನ ಅಮ್ಮನ್ಗೆ ಯಾವತ್ತೂ ಹೇಳಿರ್ಲಿಲ್ಲ. ಯಾಕೆ ಇವಾಗ ನಿಮ್ಮ ಮುಂದೆ ಹೇಳ್ತೀನಿ ಅಂದ್ರೆ, ಮಿತಿ ಮೀರಿ ನನ್ಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ಇಲ್ಲಿ ನಂದೇ ಏನೋ ತಪ್ಪು ಅನ್ನೋ ರೀತಿ ಎಲ್ಲ ಬಿಂಬಿಸ್ತಾರೆ. ಅದಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಿರೋದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿ ಅವಾಗ ನಮ್ಮ ತಾಯಿಯವರು ಹೇಳಿದ್ರು, ಅದೇ ಈ ತರ ಸಂಸ್ಥೆ ನಡೆಸ್ತಾ ಇದ್ದಾರೆ, 2006ರಿಂದ ನಡೀತಾ ಇದೆ ಸಂಸ್ಥೆ, ತೀರ್ಕೊಂಡಿರೋ ಕೊರೋನಾ ಟೈಮ್ ಅಲ್ಲಿ ಅನ್ನೋ ತರ ಅವ್ರು ಹೇಳಿದ್ರು. ಅದಾದ ನಂತರ ನನ್ಗೆ ಏನಂತಂದ್ರೆ, ನನ್ಗೆ ಇಲ್ಲಿ ಹೊರಗಡೆ ಆ ರೀತಿ ಹೇಳೋದು, ಬಟ್ ನನ್ಗೆ ಅಲ್ಲಿ ನನ್ಗೊಂದು ಐಡೆಂಟಿಟಿ ಇಲ್ಲ ಅನ್ನೋದು ಯಾವಾಗ ಫೀಲ್ ಆಗಕ್ ಶುರು ಆಯ್ತು. ಅಟ್ ಲೀಸ್ಟ್ ಒಂದ್ಸತಿ ಜೀವನದಲ್ಲಿ ಬದುಕಿರೋಷ್ಟರಲ್ಲಿ ನನ್ನ ತಂದೆ ನೋಡ್ಬೇಕು ಅನ್ನೋದು ತಲೆಗೆ ಬಂತು. ಅದನ್ನ ಹೇಳಿದ್ದಕ್ಕೆ ನಮ್ಮ ತಾಯಿಯವರು ಇವ್ರ ಅಕ್ಕನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ. ಇದು ಮೂರ್ತಿ ಬಗ್ಗೆ ಕೇಳಿದ್ಲು ಹಾಗೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಇಷ್ಟು ವರ್ಷ ಕೇಳಿರ್ಲಿಲ್ಲ ಅಲ್ವಾ, ಈಗ ಕೇಳಿದ್ ಹಾಗಂತೇಳಿ ಅವನು ಒಳ್ಳೆಯವನು ಅಂತ ನಾನೇನು ಹೇಳಿಲ್ಲ ಅಲ್ವಾ. ಆದ್ರೆ ಇವ್ರು ನಾಗರಾಜ್ ಅವ್ರ ಅಷ್ಟೇನು ಆ ಮಟ್ಟಕ್ಕೆ ನನ್ಗೇನು ಅವನ ಕಡೆಯಿಂದ ತೊಂದರೆ ಆಗ್ಲಿಲ್ಲ, ಆಯ್ತಾ. ನನ್ಗೇನು ತೊಂದರೆ ಆಗಿಲ್ಲ, ಒಳ್ಳೆಯವನು ಆಗಿಲ್ಲ. ಅಟ್ಲೀಸ್ಟ್ ಲೈಫ್ ಕೊಟ್ಟಿದ್ದಾನೆ, ಒಂದು ಜೀವನ ಅನ್ನೋದು ಹುಟ್ಟಿಸಿದ್ದಾನೆ ಅಷ್ಟೇ. ನಾನು ನೋಡಿಲ್ಲ, ಏನಿಲ್ಲ, ನೋಡಿಲ್ದಿರೋ ತಂದೆ, ಬದುಕಿದಾನ ಸತ್ತಿದಾನ ಅದನ್ನು ಗೊತ್ತಿಲ್ಲ. ಬಟ್ ಎಜುಕೇಶನ್ ಕೊಟ್ಟಂತಹ ಮಲತಂದೆ, ಅವರು ಕಾಟ ಕೊಟ್ಟಿರೋದನ್ನು ನೋಡಿದೀನಲ್ವಾ. ಆದ್ರೂ ನಾನು ಅದನ್ನ ಎಲ್ಲ ಮನ್ಸಲ್ಲಿ ಇಟ್ಕೊಳ್ದಿರಾ ಅವ್ರನ್ನ ಒಂದು ಗುರು ಅಂತ ಹೇಳಿದೀನಲ್ವಾ. ಅವ್ರನ್ನೇ ಗುರು ಅಂದ್ಮೇಲೆ ಇವನು ಹುಟ್ಟಿಸಿರೋನನ್ನ ಆಯ್ತು, ಇವನು ಒಂದು ಗುರು ಅನ್ನೋ ತರ ಆತರ ಅನ್ಕೊಂಡಿರ್ತಾನೆ. ನಾನ್ ನೆಮ್ಮದಿಯಾಗಿರೋದಕ್ ಸಾಧ್ಯ ಅಲ್ವಾ ಸ್ನೇಹಿತರೆ? ಇವಾಗ ಎಲ್ರು ನಾವು ಕ್ಷಮಿಸ್ದಾಗ ತಾನೆ ನಾವು ನೆಮ್ಮದಿಯಾಗಿರೋದಕ್ ಸಾಧ್ಯ. ಇವರೇ ಯಾಕೆ ಪಾಸ್ಟ್ ಬಿಡ್ತಾ ಇಲ್ಲ? ಹಳೇದ್ ಬಿಡು ಅಂತ ಇವ್ರು ಹೇಳ್ತಾರಲ್ವಾ, ಇವ್ರು ಫಸ್ಟ್ ಹಳೇದ್ ಬಿಡ್ಬೇಕಲ್ವಾ. ಮೂರ್ತಿ ಹೆಸರು ಹೇಳಿದ ತಕ್ಷಣ ಇವ್ರು ಯಾಕೆ ಸಿಟ್ ಮಾಡ್ಕೊಳ್ಬೇಕು? ನಾನೇನ್ ಪಟ್ಟು ಹಿಡ್ದು ಕೂರ್ಲಿಲ್ಲ, ಅವ್ನ ನೋಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡ್ದು ಕೂರ್ಲೂ ಇಲ್ಲ. ಇವನ್ ಹೆಸರು ಹೇಳಿದ ತಕ್ಷಣ ಇವ್ರು ಯಾಕೆ ಸಿಟ್ ಮಾಡ್ಕೊಳ್ಬೇಕು? ಅವನನ್ನು ಗುರು ಅಂತ ಅಷ್ಟೇ ಹೇಳಿದ್ದು ನಾನು. ಇದು ನನ್ನ ಒಂದು ಕತೆ. ಬಟ್ ಸಣ್ಣ ವಯಸ್ಸಿಂದ ತುಂಬಾ ಕಷ್ಟ ಇತ್ತು. 8 ವರ್ಷ ಮೈಗ್ರೇನ್ ಗ್ಯಾಸ್ಟ್ರಿಕ್ ಇಂದ ನಾನು ತುಂಬಾ ಸಫರ್ ಮಾಡಿದ್ದೀನಿ. ಯಾಕಂದ್ರೆ ಬ್ರೈನ್ ತುಂಬಾ ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ನಾರ್ಸಿಸಿಸಮ್ ಟಾಕ್ಸಿಕ್ ರಿಲೇಶನ್ಶಿಪ್ ಗಳಲ್ಲಿ. ಎಷ್ಟೋ ಜನರ ಮಧ್ಯೆ ಒಂದು
ಒಂದು ಸಣ್ಣ ಹುಡುಗಿಗೆ ಒಂದು ಟಾರ್ಚರ್, ಮೆಂಟಲ್ ಟಾರ್ಚರ್ ನಡುವೆ ಬೆಳಿಬೇಕಾದ ಪರಿಸ್ಥಿತಿ, ಜೊತೆಗೆ ಸ್ವಂತ ತಾಯಿ ತಮ್ಮನ್ನ ನಾವು ಒಂದು ಒಳ್ಳೆ ರೀತಿ ಪ್ರೀತಿಯಿಂದ ಬದುಕೋದಕ್ಕೆ ಅವಕಾಶ ಆಗ್ದಿರಾ ಸಾಕಷ್ಟು ಅನುಭವಿಸಿದ್ದೀನಿ. ಬಟ್ ಜೊತೆಗೆ ನಮ್ಮ ತಾಯಿಯವರು ಸಾಕಷ್ಟು ಅನುಭವಿಸಿದ್ದಾರೆ. ಇಡೀ ಫ್ಯಾಮಿಲಿ ಒಂದೊಂದ್ ರೀತಿ ಅನುಭವಿಸಿದ್ದಾರೆ. ಎಲ್ಲರೂ ಒಂದೊಂದ್ ರೀತಿ ಅನುಭವಿಸಿದೀವಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ಲೈಕ್, ಎಲ್ಲರೂ ಅವ್ರವ್ರ ರೀತಿ ಒಂದು ಇದ್ರಲ್ಲಿ ಅನುಭವಿಸ್ತಾ ಇದಾರೆ. ಯಾರನ್ನೂ ಸುಮ್ಮನೆ ಬ್ಲೇಮ್ ಮಾಡಬೇಡಿ ದಯವಿಟ್ಟು. ನೀವೆಲ್ಲ ಹೇಗೆ ಒಂದೊಂದ್ ರೀತಿ ಅನುಭವಿಸಿದೀರಾ ಅಂದ್ರೆ, ನನ್ನ ಫ್ಯಾಮಿಲಿ ಅವ್ರು ಯಾರಾದ್ರೂ ನೋಡ್ತಾ ಇದ್ರೆ ನೀವೆಲ್ಲ ಹೇಗೆ ಒಬ್ಬೊಬ್ರು ಒಂದೊಂದ್ ರೀತಿ ಅನುಭವಿಸಿದಿರಿ, ಅದೇ ರೀತಿ ನಾನು ಕೂಡ ನಂದೇ ಆದ ರೀತಿ ಅನುಭವಿಸಿದೀನಿ. ಒಂದು ತಂದೆ ಇಲ್ದಿರ ಒಂದು ಆಗಿರ್ಬಹುದು, ಒಂದು ಮಲೆ ತಂದೆಯಿಂದ ಒಳ್ಳೇದನ್ನು ನೋಡಿ ಕೆಟ್ಟದನ್ನು ನೋಡಿ ಬೆಳೆದವಳಾಗಿರ್ಬೋದು, ಒಂದು ತಾಯಿ ಕಷ್ಟಪಟ್ಟಿರೋದನ್ನ ನೋಡಿರೋದಾಗಿರ್ಬೋದು, ಒಂದು ತಮ್ಮ ಒಂದು ಕಷ್ಟಪಟ್ಟಿರೋದನ್ನ ನೋಡಿರೋದಾಗಿರ್ಬೋದು, ತಮ್ಮನ ಒಂದು ಪ್ರೀತಿ ಸಿಗದೆ ಇರೋದನ್ನ ನೋಡಿರೋದಾಗಿರ್ಬೋದು. ಯಾಕಂದ್ರೆ ಅವರಲ್ಲಿ ಆ ಕೆಪಬಿಲಿಟಿ ಇಲ್ಲ. ಯಾಕಂದ್ರೆ ಅವ್ರಿಗೇನೆ ಸ್ವಂತ ತಂದೆನೆ ಒಂದು ಒಳ್ಳೆ ರೀತಿನಲ್ಲಿ ಪ್ರೀತಿ ಕೊಟ್ಟು ಬೆಳೆಸಿಲ್ಲ. ಸುಮ್ನೆ ಬರೀ ದುಡ್ಡು ಕೊಡುವಂತದ್ದಲ್ಲ. ಅದಕ್ಕೆ ಹೇಳೋದು ಸ್ನೇಹಿತರೆ, ಮಕ್ಕಳನ್ನ ಬೆಳೆಸುವಾಗ ತುಂಬಾ ಹುಷಾರಾಗಿ ಬೆಳೆಸ್ಬೇಕು. ಅಂದ್ರೆ ಇದು ನನ್ನ ತಾಯಿ ಕೂಡ ಒಂದು ಮಗು ಆಗಿದ್ರು. ಇವಾಗ ನಾನು ಯಾರೆಲ್ಲ ಹೇಳಿದೆ ಇವಾಗ ಅವರೆಲ್ಲರೂ ಕೂಡ ಒಂದ್ ಟೈಮಲ್ಲಿ ಮಗು ಆಗಿದ್ರಲ್ವಾ. ಅಂದ್ರೆ ಇದು ಜನರೇಷನ್ ಟ್ರಾಮಾ. ಇಲ್ಲಿ ಅದೇ ನಾನು ಹೇಳೋದು, ಇಲ್ಲಿ ಜನರೇಷನ್ ಟ್ರಾಮಾ ಬ್ರೇಕ್ ಮಾಡೋದಕ್ಕೆ ನನ್ಗೆ ಒಂದು ಜವಾಬ್ದಾರಿ ಇದೆ. ಈಗ ಅವ್ರಗಳಿಗೆ ಹೇಗೆ ಒಂದ್ ಸಂಸ್ಥೆ ನೋಡ್ಕೋಬೇಕು ಅಂತ ಜವಾಬ್ದಾರಿ ಇದೆ, ಜನರ ಒಂದು ಸೇವೆ ಮಾಡ್ಬೇಕು ಅಂತ ಜವಾಬ್ದಾರಿ ಇದೆ, ಕಷ್ಟಪಟ್ಕೊಂಡೇ ಇರ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇದೆ. ನನ್ಗೂ ಕೂಡ ಕೆಲವೊಂದು ಜವಾಬ್ದಾರಿ ಇದೆ. ಜನರೇಷನ್ ಟ್ರಾಮಾ ಬ್ರೇಕ್ ಮಾಡ್ಬೇಕು, ನನ್ನ ಒಂದು ಹೋರಾಟದಲ್ಲಿ ನನ್ನ ಹೋಗ್ಬೇಕು. ನನ್ನ ಒಂದು ಏನು ಸ್ಪಿರಿಚುವಲ್ ಗಿಫ್ಟ್ಸ್ ಅಂದ್ರೆ, ನನ್ಗೇನು ದೇವರು ಜ್ಞಾನೋದಯಗಳು ಕೊಟ್ಟಿದ್ದಾನೆ ಅದನ್ನ ಹಂಚ್ಕೊಳ್ಬೇಕು. ಎಷ್ಟೋ ಒಂದು ಜವಾಬ್ದಾರಿಗಳಿದೆ. ನನ್ನನ್ನು ನಾನು ಕಾಪಾಡ್ಕೊಂಡ್ರೆ ತಾನೇ ನಾನು ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡೋದಕ್ಕೆ ಸಾಧ್ಯ, ಬೇಕಾದಷ್ಟು. ಸೊ ಎನಿವೇಸ್, ತುಂಬಾ ಲೆಂತಿ ಆಯ್ತು ವಿಡಿಯೋ. ಅಷ್ಟೇ ನಾನು ಹೇಳೋದು, ಎಲ್ರೋದು ಅವ್ರವ್ರ ದಾರಿಲಿದ್ದಾರೆ. ಯಾರನ್ನು ಸುಮ್ಮನೆ ಜಡ್ಜ್ ಮಾಡಬೇಡಿ. ನಿಮ್ಗೆ ಸಮಾಧಾನ ಮಾಡೋಕ್ಕೆ ಬರೋದಕ್ಕೆ ಆಗ್ಲಿಲ್ಲ ಅಂದಾಗ, ಐ ಮೀನ್ ನಾವು ಡಿಪ್ರೆಷನ್ ಅಲ್ಲೆಲ್ಲ ಇರುವಾಗ, ಡಿಪ್ರೆಷನ್ ಅಂದ್ರೆ ಅದೇನು ತಪ್ಪಲ್ಲ ಸ್ನೇಹಿತರೆ. ಇವಾಗ ನಾವು ಎಷ್ಟೋ ಕನ್ಸುಗಳು ಇಟ್ಕೊಂಡು ಮದುವೆ ಆಗಿರ್ತೀವಿ. ಎಲ್ಲಾನು ನಮ್ಗೆ ವಿರುದ್ಧವಾಗಿ ಎಲ್ಲಾ ಸನ್ನಿವೇಶಗಳು ನಡೆದಾಗ ನಾವು ಅನ್ಕೊಂಡಿದ್ದೆಲ್ಲ ಒಂದು ಸುಳ್ಳಾದಾಗ ಏನಾಗುತ್ತೆ, ಪ್ರತಿಯೊಬ್ರು ಕೂಡ ಡಿಪ್ರೆಷನ್ ಅಂದ್ರೆ ಏನೋ ತುಂಬಾ ಹುಚ್ಚತನಕ್ಕೆ ಹೋಗೋದು ಅಂತ ಅಲ್ಲ. ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೈಕಾಲಜಿಕಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಡಿಪ್ರೆಷನ್ ಅಂತ ಯಾವ ತರ ಇರುತ್ತೆ ಏನಂತ. ಅಂದ್ರೆ ನಾವು ಮಾನಸಿಕವಾಗಿ ಹೋರಾಟ ಮಾಡುವಾಗ ಯಾರು ಸಮಾಧಾನ ಮಾಡಕ್ಕೆ ಬರ್ಲಿಲ್ಲ ಇಲ್ಲಿ, ಆಯ್ತಾ? ಅಂಥದ್ರಲ್ಲಿ ನಮ್ ಬಗ್ಗೆ ಮಾತಾಡೋದಕ್ಕೆ ಏನ್ ಅರ್ಹತೆ ಇದೆ ನಿಮ್ಗೆಲ್ಲ? ಆಯ್ತಾ? ಹಾಗಾಗಿ ಸುಮ್ನೆ ಮೇಲ್ನೋಟಕ್ಕೆ ಮಾತಾಡುವಂಥದ್ದಲ್ಲ. ಪ್ರೀತಿ ಇದೆ ಅಂತ ಹೇಳಿ ಮಾತಾಡ್ಕೊಳ್ಳುವಂಥದ್ದಲ್ಲ. ನಮಗೂ ಪ್ರೀತಿ ಇದೆ ಅಂತೇಳಿ ನೀವುಗಳು ಎಲ್ಲ ಹತ್ತಿರ್ಬೋದು, ಆಯ್ತಾ? ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಹಾಗಂತೇಳಿ ಎಲ್ರಿಗೂ ಹೇಳ್ಕೊಂಡ್ ಬಂದಿಲ್ಲ. ನಾನ್ ಹತ್ತಿರೋದನ್ನ ನಾನು ಎಲ್ರಿಗೂ ಹೇಳ್ಕೊಂಡ್ ಬಂದಿಲ್ಲ. ಯಾಕೆ ಮಾತಾಡ್ತೀನಿ ಅಂದ್ರೆ, ಅಮ್ಮ ನಿನ್ನೆ ಒಂದ್ ಮೆಸೇಜ್ ಹಾಕಿರೋದು, ನಾವು ಎಲ್ರೂ ಹತ್ತಿದೀವಿ, ನಿಮ್ ಜೀವನ ಹೀಗಾಯ್ತಲ್ಲ ಅಂತ. ಆಯ್ತು, ಹತ್ತಿದಿರಿ, ಹಾಗಂತ ಹೇಳಿ ಹತ್ತಿದಿರಿ, ನಿಜವಾಗ್ಲೂ ನೀವೆಲ್ಲ ಹತ್ತಿದಿರಿ, ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ. ಹಾಗಂತ ಹೇಳಿ ನಾನು ಹತ್ತಿಲ್ಲ ಅಂತ ಏನಲ್ಲ ಅಲ್ವಾ, ನಾನು ಹತ್ತಿದ್ದೀನಲ್ವಾ, ನನಗೆ ಬೇಕಾದಷ್ಟು ಹತ್ತಿದ್ದೀನಿ. ಆ ಟೈಮಲ್ಲಿ ಯಾರ ಜೊತೆಗೆ ಯಾರಾದ್ರೂ ಇದ್ರಾ? ಇವಾಗ ಬರ್ತೀನಿ ಅಂತ ಹೇಳೋರು ಇವಾಗ ಉಡುಪಿಗೆ ಬಂದು ನೀವು ಎಲ್ಲ ಸಂಬಂಧ ನೋಡಿದ್ರಿ ಅಲ್ವಾ, ತಾಯಿ ಮಗನ, ನೀವು ಸಹೋದರರೆಲ್ಲ ಸೇರ್ಕೊಂಡು, ಅದೇ ಎಲ್ರೂ ಸೇರ್ಕೊಂಡು ಒಂದ್ ಬಸ್ ಮಾಡ್ಕೊಂಡು ಅಥವಾ ಒಂದ್ ಗಾಡಿ ಮಾಡ್ಕೊಂಡು ಎಲ್ರೂ ಒಟ್ಟಾಗಿ ಯಾವತ್ತಾದ್ರೂ ಬಂದು ನನ್ನ ನೋಡ್ಕೊಂಡು ಬಂದ್ರ? ಒಬ್ಳೆ ಹೋರಾಟ ಮಾಡುವಾಗ, ಒಂದು ಬಿಸ್ನೆಸ್ ಶುರು ಮಾಡೋದ್ವಾಗ, ನಾನು ಒಬ್ಳೆ ಎಲ್ಲ ಹೋರಾಡುವಾಗ ನಿಮ್ ತಲೆನೇನು ಒಬ್ಳೆ ಯಾಕಿರ್ಬೇಕು, ಇಲ್ಲೇ ಇರ್ಬೋದಲ್ಲ? ಅಲ್ಲೇ ಇರ್ತೀನಿ ಅಂತ ಅಂದ್ರೂ ನಾನು ನಿಮ್ಗೆ ಇಷ್ಟೊತ್ತರೆಗೂ ಕಾರಣ ಕೊಟ್ಟೆ ಅಲ್ವಾ? ಇದ್ರೂನು ಅಲ್ಲೇನು ಯಾವ ರೀತಿ ನನ್ನ ಪರಿಸ್ಥಿತಿ ಇರುತ್ತೆ ಅಂತ ನನಗ್ ಗೊತ್ತಿದೆ. ಯಾವ ರೀತಿ ಇದ್ರೂನು ಕಷ್ಟ. ಇವಾಗ್ಲೇನೆ ಅಮ್ಮನ್ನ ತಮ್ಮನ್ನ ಸಾಕಕ್ಕಾಗಲ್ವಾ ಅಂತ ಮಾತು ಬಂದಿದೆ. ಇನ್ನು ಅಲ್ಲಿ ಇದ್ಬಿಟ್ಟು ಎಲ್ಲ ನಾನು ಎಂಜಾಯ್ ಮಾಡ್ತಾ ಇದ್ರೆ, ಇನ್ನೂ ಇಷ್ಟೆಲ್ಲ ಓದಿಸಿದ್ಮೇಲೂ ನಾ ಇನ್ನೂ ಅಲ್ಲೇನೆ ಎಲ್ಲ ಮಾಡ್ಕೊಳ್ತಾ ಇದ್ರೆ, ಅಲ್ಲೇ ಕೆಲ್ಸಕ್ಕೆ ಹೋಗ್ಬೋದು, ಅಲ್ಲೇ ಜೊತೆಲಿ ಇರ್ಬೋದು ಅಲ್ವಾ ಅಂತ ಅನ್ಬೋದು ನೀವು. ಆದ್ರೆ ಒಂದು ಮನೆಯಲ್ಲಿ ನನ್ನ ತಾಯಿ ಜೊತೆ ಎಲ್ಲಾ ಕಡೆ ನಾನು ಗುರ್ತಿಸ್ಕೊಳಕ್ಕೆ ಸಾಧ್ಯ ಆಗ್ದಿರಾ, ಬರೀ ನಾನು ಅವರ ಒಂದು ದುಡ್ಡನ್ನ ಮಾತ್ರ ತಗೊಂಡು ಬದುಕೋದು ತುಂಬಾ ಕಷ್ಟ ಇದೆ. ಹಾಗಂತೇಳಿ ನಾನು ಅವ್ರ ಜೊತೆ ಗುರ್ತಿಸ್ಕೊಳಕ್ ಇಷ್ಟಪಡಲ್ವಾ ಅಂತ ಹಂಗೇನಿಲ್ಲ. ನನ್ನ ತಾಯಿ, ಇವರೇ ನನ್ನ ತಾಯಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದ್ರೆ
ಎಲ್ಲರೂ ಅವರವರ ಒಂದು ಎಮೋಷನಲ್ ಒಂದು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಲ್ವಾ. ಈಗ ಪ್ರತಿಯೊಂದು ಶೋಷಣೆ 4 ಗೋಡೆ ಮಧ್ಯೆ ನೋಡ್ಕೊಂಡು ಬೆಳೆದವ್ರು ಯಾರು ಜನರು ಬೆಳಿಲಿಲ್ಲ. ನಾನು 4 ಗೋಡೆ ಮಧ್ಯೆ ಶೋಷಣೆ ನೋಡ್ಕೊಂಡು ಬೆಳೆದಿದ್ದು. ನನಗೆ ಗೊತ್ತಿದೆ ನನ್ನ ನಿರ್ಧಾರಗಳು ಯಾಕೆ ಇದೇ ನಿರ್ಧಾರಗಳು ತಗೊಂಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಎಲ್ರಿಗೂ ಏನು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ ನಾನು ಸಾಚ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ. ನನಗೆ ಗೊತ್ತಿದ್ರೆ ಸಾಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಇಷ್ಟೇ ನಾನು ಹೇಳೋದು. ನಿಮ್ಮ ಲೈಫಲ್ಲೂ ನೀವೇನಾದ್ರೂ ಹೋರಾಟ ಮಾಡ್ತಾ ಇದ್ರೆ, ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಇದೇ ಕೊನೆ ಅಂತ ಅನ್ಕೊಳ್ಬೇಡಿ. ಯು ಕ್ಯಾನ್ ಓವರ್ಕಮ್ ಇಟ್. ಇದೇ ಕೊನೆ ಅಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಮ್ಮಮ್ಮ ನೀವೇನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಅಮ್ಮ ಆರೋಗ್ಯವಾಗಿರಿ, ಆರೋಗ್ಯದ ಕಡೆ ಗಮನ ಕೊಡಿ, ಸ್ವಲ್ಪ ಧ್ಯಾನ ಮಾಡಿ. ಸದಾ ಕಾಲ ಜನ ಅಂತ ಹೋಗ್ತಾ ಇದ್ರೆ ಯಾರು ಬಂದು ನಿಮ್ಮನ್ನ, ನೀವು ಆರೋಗ್ಯ ಕೆಟ್ಟಾಗ ಅವರು ಬೇರೆ ರೀತಿ ಸಹಾಯ ಮಾಡ್ಬೋದೇ ಹೊರತು ಆ ಒಂದು ತೊಂದರೆ ನೀವೇ ಒಳಗೆ ಅನುಭವಿಸ್ಬೇಕು. ನೀವು ಗಟ್ಟಿ ಆಗ್ಬೇಕು ಅಂತಂದ್ರೆ ನಿಮಗೆ ನೀವು ಸಮಯ ಕೊಡ್ಬೇಕು. ಸೆಲ್ಫ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರ್ತೀರಾ ಅಂದ್ರೆ ನಾನು ಪರ್ಮನೆಂಟ್ ಆಗಿ ನನ್ನ ಜೊತೆ ಇರೋ ಥರ ಆದ್ರೆ ಹೇಳಿ, ಅಥವಾ ಪರ್ಮನೆಂಟ್ ಆಗಿ ನಿಮ್ ಜೊತೆ ಇರಬೇಕು, ಬೇರೆ ಎಲ್ಲವನ್ನು ಬಿಡ್ತೀರಾ ಅಂತಂದ್ರೆ ಹೇಳಿ, ನಾನಾದ್ರೂ ಬರ್ತೀನಿ ಅಥವಾ ನೀವಾದ್ರೂ ಬನ್ನಿ. ದುಡ್ಡು ಮಾಡೋದಕ್ಕೆ ಬೇರೆ ದಾರಿಗಳು ಬೇಕಾದಷ್ಟಿದೆ. ತುಂಬಾ ಜನರ ಇನ್ಫ್ಲೂಯೆನ್ಸ್ ಬೇಕು ಅಥವಾ ತುಂಬಾ ಜನರ ಕಾಂಟ್ಯಾಕ್ಟ್ ಬೇಕು ಅಂತ ಏನೂ ಇಲ್ಲ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ನನ್ನ ತಮ್ಮ ಏನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನಿಂಗೆಲ್ಲ ಒಳ್ಳೇದಾಗ್ಲಿ ಅನಿ ಅನಿ ಅಂತ ನಾನು ಕರೆಯೋದು. ಎಲ್ಲ ಒಳ್ಳೇದಾಗ್ಲಿ. ನೀನ್ ಯಾಕೆ ಆ ರೀತಿ ಅಂದ್ರೆ ನಾವ್ ಯಾಕೆ ಇಬ್ರು ಒಂದು ಯಾವಾಗ್ಲೂ ಫೋನ್ ಮಾಡ್ತೀರಾ, ನೀನ್ ಯಾಕೆ ಫೋನ್ ಮಾಡ್ತೀರಾ, ಯಾಕೆ ಇದೆಯಾ ಅನ್ನೋದು ನನ್ಗೆ ಅರ್ಥ ಆಗಿದೆ ಇವಾಗ. ಯಾಕಂತಂದ್ರೆ ನಿನ್ಗೆ ಆ ರೀತಿ ಒಂದು ಒಳ್ಳೆ ಏನು ಅಟ್ಮಾಸ್ಫಿಯರ್ ಅಲ್ಲಿ ಒಳ್ಳೆ ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ನೀನ್ ನನ್ಗೆ ಹೇಗ್ ಕೊಡಕ್ ಸಾಧ್ಯ ಅಕ್ಕ ಅನ್ನೋ ಪ್ರೀತಿನ. ಅದ್ ನಾನು ಅರ್ಥ ಮಾಡ್ಕೊಳ್ತೀನಿ. ಹಾಗಂತ ಹೇಳಿ ನಾನು ಅಲ್ಲಿ ಬಂದು ಸದಾಕಾಲ ಅಲ್ಲಿ ನಿಮ್ ಜೊತೆ ಇರ್ಬೇಕು, ಅಮ್ಮನ ಜೊತೆ ಇರ್ಬೇಕು ಅಂತ ಆಸೆ ಪಟ್ಟರು ಕೂಡ ನೀವು ಯಾರು ಕೂಡ ಎಮೋಷನಲಿ ಯು ಆರ್ ನಾಟ್ ಅವೈಲೇಬಲ್. ಅದು ನನಗೆ ತುಂಬಾ ಕಷ್ಟ ಆಗುತ್ತೆ. ಎಮೋಷನಲಿ ಯು ಶುಡ್ ಬಿ ಅವೈಲೇಬಲ್, ರೈಟ್? ತಮ್ಮ ಅಮ್ಮ ಅಂತ ಹೇಳಿ ಎಮೋಷನಲಿ ಅವೈಲೇಬಲ್ ಇದ್ರೆ ಜೊತೆಲಿ ಇರ್ಬೋದು. ದೇ ವಿಲ್ ನಾಟ್ ಬಿ ಅವೈಲೇಬಲ್ ಎಮೋಷನಲಿ. ದಟ್ ಇಸ್ ದ ಟ್ರೂತ್. ಸ್ಯಾಡ್ ಟ್ರೂತ್. ಬಟ್ ಐ ಹ್ಯಾವ್ ಹೋಪ್ ದಟ್ ನಾವು 3 ಜನ ಮತ್ತೆ ಎಲ್ಲವನ್ನು ಬಿಟ್ಟು ಒಂದಾಗಿ ಇರ್ತೀವಿ ಅಂತ. ನೋಡೋಣ ಏನಾಗತ್ತೆ ಗೊತ್ತಿಲ್ಲ. ನಮ್ಮಮ್ಮ ಮನ್ಸು ಮಾಡ್ಬೇಕು. ಇಷ್ಟು ಓದ್ಸಿದ್ರಲ್ವಾ ಅಮ್ಮ, ನನ್ಗೂ ಶಕ್ತಿ ಇದೆ. ನಾನು ಈಗ ನೋಡಿ, ನಾನು ಒಬ್ಳೇ ಇದ್ದು ನಾನು ಸುಮ್ಮನೆ ಎಲ್ಲೋ ಇವಾಗ ಜಾಬ್ ಹುಡ್ಕೊಂಡು ಹೋಗೋದಕ್ಕೂ ನೀವಿದ್ದು ನಿಮ್ಮನ್ನ ಸಾಕ್ಬೇಕು ಅಂತ ಒಂದು ನನಗೆ ಜವಾಬ್ದಾರಿ ಇರುತ್ತಲ್ವಾ, ಅವಾಗ ನಾನು ಒಂದು ನಡ್ಕೊಳ್ಳೋ ರೀತಿಗೂ ಬೇರೆ ಇರುತ್ತೆ. ನನ್ಗೇನು ಯಾರನ್ನು ಸಾಕೋ ಜವಾಬ್ದಾರಿನೇ ಇಲ್ಲ ಅಂತ ಅಂದಾಗ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದನ್ನು ಕೂಡ ತುಂಬಾ ಹೋರಾಟ ಮಾಡಿ ಕಲಿಬೇಕಾಗಿರೋಂಥ ಪರಿಸ್ಥಿತಿ. ಅದೇ ನೀವಿತ್ತು ಅಂತಂದ್ರೆ ನಾನು ದುಡ್ದು ಸಾಕ್ತೀನಿ ಅನ್ನೋ ಒಂದು ಛಲ, ಹಠ, ಪ್ರೀತಿ ಎಲ್ಲವೂ ನನ್ನಲ್ಲಿ ಇದೆ ಅಷ್ಟೇ. ಇಷ್ಟ ಮೇಲೆ ನಿಮ್ಗೆ ಇಷ್ಟ. ನಂಗೆ ಬರೀ ಮೆಸೇಜ್ ಕಾಲಲ್ಲಿ ಪ್ರೀತಿ ಆಗೋದಿಲ್ಲ. ಹೇಳ್ತಾ ಇದ್ದೀನಿ, ನಾನು ಕೆಟ್ಟದಾಗ ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಕೆಟ್ಟದಾಗ ಮಾತಾಡಿದ್ದೀನಿ ಯಾಕಂತಂದ್ರೆ ನನ್ನಲ್ಲಿ ಆ ಒಂದು ಕೋಪ ಅದು ದ್ವೇಷದ ಕೋಪ ಅಲ್ಲ, ಪ್ರೀತಿಯ ಕೋಪ. ಆಯ್ತಾ? ಬರೀ ಜನರಿಗಾಗಿ ನಮ್ಮಮ್ಮ ಮಕ್ಕಳನ್ನ ತ್ಯಾಗ ಮಾಡ್ತಾ ಇರಲ್ಲ ಅನ್ನೋ ಕೋಪ ಅಷ್ಟೇ. ಅಷ್ಟೇ ಸ್ನೇಹಿತರೆ. ಪ್ರೊಫೆಷನ್ನು ಯಾವಾಗಲೂ ಪ್ರೊಫೆಷನ್ ಆಗಿರ್ಬೇಕು, ಫ್ಯಾಮಿಲಿ ಆಗಿರ್ಬೇಕು. ಪ್ರೊಫೆಷನಲ್ ಇರೋರು ಫ್ಯಾಮಿಲಿ ಆಗ್ಬಿಟ್ರೆ ಫ್ಯಾಮಿಲಿ ಏನಾಗ್ಬೇಕು ಹೇಳಿ? ಅಷ್ಟೇ ನಾನು ಹೇಳೋದು. ಅವಾಗ ಕೋಪ ಬಂದು ಮಾತಾಡಿರ್ತೀವಿ. ಎಲ್ರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಕಡೆಯಿಂದ ತಪ್ಪಾಗಿದ್ರೆ, ನನ್ನಿಂದ ಯಾರಿಗಾದ್ರೂ ನೋವು ಆಗಿದ್ರೆ ಸಾರಿ. ಬಟ್ ನಾನು ಆಯ್ಕೆ ಮಾಡ್ಕೊಂಡಿರೋದು ಇದು ನನ್ನ ಬದುಕು. ನಾನು ಯಾರನ್ನು ದೂಷಿಸೋದಿಲ್ಲ ಇವಾಗ, ಅವಶ್ಯಕತೆನೂ ಇಲ್ಲ ನನಗೆ. ಸೊ ಸ್ನೇಹಿತರೆ, ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಬನ್ನಿ, ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ನನಗೆ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ.
ನನ್ನ ಒಂದು ಜರ್ನಿ. ಅದರಿಂದ ಇನ್ನೊಬ್ರಿಗೆ ಮೋಟಿವೇಶನ್ ಸಿಗುತ್ತೆ. ನೀವು ನೋಡಿದ್ರೆ ಹೆಚ್ಚು ಹೆಚ್ಚು ವಿಡಿಯೋಸ್ ನೋಡಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋಸ್ ತಲುಪುತ್ತೆ. ಎಷ್ಟೋ ಜನರಿಗೆ ಎಷ್ಟೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ಬಳಲ್ತಾ ಇರ್ತಾರೆ. ಅದರಿಂದ ಹೊರಗೆ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ. ಎಲ್ಲರೂ ಒಂದೊಂದು ರೀತಿ ಅನುಭವಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಬೇಗ ಹೀಲ್ ಆಗೋಣ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸ್ನೇಹಿತರೆ, ಇನ್ನೊಂದು ವಿಷಯನ ಹೇಳಲೇಬೇಕು. ಸೊ ನಾನು ಡ್ರೆಸ್ ಚೇಂಜು ಮಾಡಿಬಿಟ್ಟೆ, ಬಟ್ ಈ ವಿಷಯ ಹೇಳಲೇಬೇಕು ಅಂತ ಅನ್ನಿಸ್ತು, ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂತಂದ್ರೆ, ಬರ್ತ್ಡೇ ದಿವಸ ನನ್ನ ಫ್ರೆಂಡ್ ಅಶ್ವಿನಿ ತುಂಬಾ ಒಂದು ಪ್ರಾಣ ಸ್ನೇಹಿತೆ ಅಂತಾನೆ ಹೇಳ್ಬೋದು. ಸೊ ನಾವು ದೂರ ದೂರ ಇರ್ಬೋದು ಸ್ನೇಹಿತರೆ, ಆದ್ರೆ ಯಾವತ್ತೂ ಕೂಡ ಅವಳು ನನಗೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾಳೆ. ನನ್ನ ಆತ್ಮನ ಅರ್ಥ ಮಾಡ್ಕೊಂಡಿರುವಂತಹ ಒಂದು ವ್ಯಕ್ತಿ, ತುಂಬಾ ವಿಶೇಷವಾದಂತಹ ವ್ಯಕ್ತಿ. ಬರ್ತ್ಡೇ ದಿವಸ ನನಗೆ ಅವಳು ಕಾಲ್ ಮಾಡಿ ವಿಶ್ ಮಾಡಿ, ನಾವು ವಿಡಿಯೋ ಕಾಲ್ ಮಾಡಿ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದಂಥ ಟೈಮಲ್ಲಿ, ಐ ಮೀನ್ ಜಾಬ್ಗೆ ಹೋಗ್ಬೇಕಂತ ಅನ್ಕೊಂಡು ಹೊರಟಿದ್ನಲ್ಲ, ಸೊ ವಿ ಹ್ಯಾಡ್ ಅ ವಿಡಿಯೋ ಕಾಲ್. ಸೊ ಇಟ್ ಈಸ್ ರಿಯಲಿ ಮೆಮೊರಬಲ್. ಸೊ ಅಶ್ವಿನಿ, ನೀ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಸೊ ಅಷ್ಟೇ ಸ್ನೇಹಿತರೆ, ನಾನು ಹೇಳೋದು, ಒಳ್ಳೆ ಫ್ರೆಂಡ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬ ಮುಖ್ಯ. ಅದು ಒಬ್ಬರೇ ಆಗಿರ್ಬೋದು, ಇಬ್ಬರೇ ಆಗಿರ್ಬೋದು, ತುಂಬ ಬೆರಳೆಣಿಕೆ ಅಷ್ಟು ಸ್ನೇಹಿತರೆ ಇದ್ರೆ ಒಳ್ಳೇದು. ಒಬ್ಬರೇ ಆದರೂ ಕೂಡ ಒಳ್ಳೆ ಸ್ನೇಹಿತರು ಇರಬೇಕು. ಸುಮ್ಮನೆ ಒಂದು ಪ್ರತಿಷ್ಠೆಗೋಸ್ಕರ, ಹೆಸರಿಗೋಸ್ಕರ, ಇನ್ಫ್ಲುಯೆನ್ಸ್ಗೋಸ್ಕರ ಜೊತೆಲಿರೋರು ಫ್ರೆಂಡ್ಸ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾರು ನಮ್ಮ ಕಷ್ಟ ಕಾಲದಲ್ಲಿ ಇರ್ತಾರೆ ಅವರು ನಿಜವಾದಂತಹ ಫ್ರೆಂಡ್ಸ್ಗಳು ಸ್ನೇಹಿತರೆ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಒಂದು ಇಷ್ಟಪಡ್ತೀನಿ ಅಂತ ಹೇಳ್ಕೊಂಡು ಬಂದಂತಹ ವಿನೋದ್ ಹೆಸರನ್ನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ, ವಿನೋದ್ ಅಂತ. ಸೊ ಅವನಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೇ ಅವನಿಂದ ನನಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಹೇಳಿ ನನಗೆ ಪ್ರೀತಿ ಅಂತಲೂ ಹೇಳ್ತಾನೆ, ಈ ಕಡೆ ಏನೋ ನನಗೆ ಒಂದು ಕಷ್ಟ ಸುಖಕ್ಕೆ ಏನೋ ಭಾಗ್ಯ ಆಗಲ್ಲ ಅಂತ ಅಂದರೆ ನಾನು ಒಂದು ಏನೇ ಬಿಸ್ನೆಸ್ ಕೈ ಹಾಕಲಿ ಅಥವಾ ಅದಕ್ಕೂ ಇಲ್ಲ, ಅವ್ರ ತಂಗಿ ಮದುವೆ ಆದಮೇಲೂ ಕೂಡ ಒಟ್ಟಿಗೆ ಏನಾದರೂ ಮಾಡೋಣ ಅಂತ ಅಂದರೆ ಅದಕ್ಕೂ ನೀನು ಇದು ಮಾಡ್ತಿಲ್ಲ. ಬಟ್ ಈಗ ಇವನು ಹೇಳಿದ್ದಾನೆ, ಇಲ್ಲ ನಾನು ಉಡುಪಿನಲ್ಲೇ ಜಾಬ್ ನೋಡ್ತೀನಿ, ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ದಾನೆ. ನೋಡೋಣ. ಬಟ್ ನಾನು ಯಾವುದೇ ಕಾರಣಕ್ಕೂ, ಸಾರಿ ಅದು ಯಾವುದೋ ಕಾಲ್ ಬರ್ತಾ ಇತ್ತು, ಯಾವುದೇ ಕಾರಣಕ್ಕೂ ನಾನು ನಂಬಿಕೆ ಕಳ್ಕೊಳ್ಳಲ್ಲ. ಜೊತೆಗೆ ಏನಾದರೂ ಅವನು ಇಲ್ಲ ಅಂತ ಐ ಮೀನ್ ಅವನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವನೇನಾದ್ರೂ ಅವನು ಕರೆಕ್ಟಾಗಿ ಅವನ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೂ ನಾನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ನಾನು ಅವ್ನು ಚೇಂಜ್ ಆಗೋದಕ್ಕೆ ಒಂದು ಅವಕಾಶ ಕೊಡ್ಬೇಕಂತ ಅಂದ್ಕೊಂಡು ನಾನು ಹೇಳಿದ್ದೀನಿ, ಆಯಿತು ನೀನು ಉಡುಪಿನಲ್ಲೇ ಜಾಬ್ ನೋಡ್ತೀಯ ನೋಡು, ಯಾವಾಗ ಸಂಜೆ ಒಂದು ಟೈಮ್ ಭೇಟಿ ಆಗೋಣ ಬೇಕಾದರೆ, ಅಥವಾ ಮಾರ್ನಿಂಗ್ ಭೇಟಿ ಆಗೋಣ, ನಮ್ಮಿಬ್ರಿಗೆ ಹೊಂದಾಣಿಕೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮದುವೆ ಆಗೋಣ. ಸೊ ನಾನಿವಾಗ ಸ್ನೇಹಿತರೆ ಪ್ಲಾನ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಜೀವನ ಹೇಗೆ ಬರುತ್ತೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ರೀಸೆಂಟಾಗಿ ನಮ್ಮಮ್ಮ ನನಗೆ ಗೊತ್ತಿಲ್ದಂಗೆ ನಮ್ಮಮ್ಮ ಮತ್ತು ವಿನೋದ್ ಮಾತಾಡ್ತಾ ಇದ್ರು. ಬಟ್ ಅದು ನನಗೆ ಗೊತ್ತಿರಲಿಲ್ಲ. ಕೆಲವೊಂದೆಲ್ಲ ವಿಷಯ ನನಗೆ ಬೇರೆ ಕಡೆಯಿಂದ ಗೊತ್ತಾಗಬೇಕಾದ ಪರಿಸ್ಥಿತಿ. ನನ್ನ ಹತ್ರ ವಿಷಯ ಮುಚ್ಚಿಡ್ತಾರೆ ಇವರಿಬ್ರು ಅಂತಂದರೆ ಇಟ್ಸ್ ರಿಯಲಿ ಮೆಂಟಲ್ ಅಬ್ಯೂಸ್ ಅಂತಲೇ ಹೇಳ್ಬೋದು. ಸೊ ಬಟ್ ಸಾರಿ ಕೇಳ್ದ ವಿನೋದು, ಇಲ್ಲ ನನ್ನ ತಪ್ಪಾಗಿದೆ ಅಂತ ಹೇಳಿ. ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಬಟ್ ಬರ್ತ್ಡೇ ದಿವಸ ನನಗೆ ಬೇಡ ಅಂದರೂ ಊಟ ಆರ್ಡ್ರ್ ಮಾಡಿ ಕಳಿಸಿದ್ದ. ಅವ್ನು ಬೆಂಗಳೂರಲ್ಲಿ ಇದ್ದಾನೆ, ನನಗೆ ಇಲ್ಲಿ ಉಡುಪಿನಲ್ಲಿ ಊಟ ಆರ್ಡ್ರ್ ಮಾಡಿದ್ದ. ನೈಟು ಊಟ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ವಿನೋದ್. ಜೊತೆಗೆ ಅಶ್ವಿನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಐ ಕ್ಯಾನ್ ನೆವರ್ ಫರ್ಗೆಟ್ ಯು. ಯು ಆರ್ ಮೈ ಸೋಲ್ಮೇಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಸಣ್ಣ ವಯಸ್ಸಿಂದ ನಾವು ಒಟ್ಟಿಗೆ ಕೂತ್ಕೊಂಡು ಓದಂಥವ್ರು. ಸೊ ಎಸ್, ಇದ್ರ ಜೊತೆಗೆ ಐ ಥ್ಯಾಂಕ್ ಮೈ ಮಾಮ್. ಅಮ್ಮನಿಗೂ ಕೂಡ ವಿಶ್ ಮಾಡಿದ್ದಕ್ಕೆ ಬರ್ತ್ಡೇ ದಿವಸ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ನನ್ನ ಒಂದು ಸಬ್ಸ್ಕ್ರೈಬರ್, ನೀವು ನೋಡಿರ್ಬೋದು ನನ್ನ ಹಳೆ ವೀಡಿಯೋಸಲ್ಲಿ, ಮಾಡೆಲ್ ವಿಲೇಜ್ ಆಗಿರ್ಬೋದು ಮತ್ತು ಸಮ್ಮರ್ ಪ್ಯಾಲೇಸ್ ಆಗಿರ್ಬೋದು ವಿಡಿಯೋ. ಇದರಲ್ಲಿ ನಾನು ಅಶ್ವಿನಿ ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಸಬ್ಸ್ಕ್ರೈಬರ್, ಒಂದು ಹುಡುಗ. ಆ್ಯಕ್ಚುಲಿ ಇಬ್ಬರು ಸಬ್ಸ್ಕ್ರೈಬರ್ಸ್ ನಂದು. ಒಂದು ಉಪ್ಪಿ ಸ್ವಾಮಿ ಅಂತ ಹೇಳಿ, ಇನ್ನೊಂದು ಯಾರೋ
ಯಾರು ಚೇತನ್ ಅಂತ ಹೇಳಿ, ಬಟ್ ಶಂಕರ್ ಅಂತ ಹೆಸರು. ಸೊ ಇಬ್ರು ಸಬ್ಸ್ಕ್ರೈಬರ್ಸು ನನಗೆ ತುಂಬಾನೇ, ನಮ್ಮ ಒಂದು ಮನೆ ಗೃಹಪ್ರವೇಶ ಅಂದ್ರೆ ನಮ್ಮಮ್ಮ ಇದ್ರಲ್ವಾ ಮನೆ, ಆ ಮನೆ ಗೃಹಪ್ರವೇಶ ಟೈಮಲ್ಲಿ ನಾನು ಹೋಗಿದ್ದೆ. ನಂದಿನ್ನು ಡಿವೋರ್ಸ್ ಕೇಸ್ ನಡೀತಾ ಇತ್ತು ಆ ಟೈಮಲ್ಲಿ. ಆವಾಗ ಪಾಪ ಇವರಿಬ್ರು ಸಬ್ಸ್ಕ್ರೈಬರ್ಸ್ ನಾನು ಸ್ವಲ್ಪ ಮೋಟಿವೇಶನ್ ವಿಡಿಯೋಸ್ ಮಾಡ್ತಾ ಇದ್ನಲ್ಲ, ವಿಡಿಯೋ ಕಟ್ ಆಯ್ತು, ಅದಕ್ಕೆ ಮತ್ತೆ ಮಾಡ್ತಾ ಇದೀನಿ. ಮೋಟಿವೇಶನ್ ವಿಡಿಯೋಸ್ ಮಾಡುವಾಗ ಇವರಿಬ್ರು ಸಬ್ಸ್ಕ್ರೈಬರ್ಸು ತುಂಬಾನೇ ನನಗೆ ಮೆಸೇಜ್ ಮಾಡೋದು, ರಿಪ್ಲೈ ಮಾಡೋದು, ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಿದ್ದೀರಾ ಅಂತ ಹೇಳಿ, ನಿಮ್ಮ ಫ್ಯಾನು ನಾವು ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ರು. ಸರಿ ಅಂತೇಳಿ ಗೃಹಪ್ರವೇಶಕ್ಕೂ ಬಂದಿದ್ರು ಮನೆಗೆ. ಸರಿ, ಅವರು ನಂದೇನ್ ತಲೆಯಲ್ಲಿ ನನ್ನ ಒಂದು ಚಾನಲ್ ಟ್ರಾವೆಲಿಂಗ್ ವಿಡಿಯೋಸ್ ಮಾಡ್ಬೇಕಂತ ತಲೆಯಲ್ಲಿ ಸ್ಟಾರ್ಟಿಂಗ್. ಸರಿ, ಒಂದು ಟೀಮ್ ತರ ಮಾಡೋಣ, ಫ್ರೆಂಡ್ಸ್ ಗ್ರೂಪ್ ತರ ಮಾಡಿ ಒಂದು ಬಟ್ ನಂದೆಲ್ಲ ಇಲ್ಯೂಷನ್ಸ್ ಅದು, ಅಂದ್ರೆ ಭ್ರಮೆ. ಯಾಕಂದ್ರೆ ಪಾಪ ಅವ್ರವ್ರದೇ ಆದಂತ ಕೆಲಸಗಳಿರ್ತಲ್ವ. ಒಂದ್ 2-3 ವಿಡಿಯೋಲಿ ಎಲ್ಲ ಫ್ರೆಂಡ್ಸ್ಗಳು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಎಲ್ರಿಗೂ ಥ್ಯಾಂಕ್ ಯು. ಅಂದ್ರೆ ಈ ಉಪ್ಪಿ ಸ್ವಾಮಿ ಕೂಡ ಪಾಪ ನಾನು ಉಪ್ಪಿ ಫ್ರೆಂಡ್ ಅಂತ ಸೇವ್ ಮಾಡಿದ್ದೀನಿ ನನ್ನ ಒಂದು ಮೊಬೈಲಲ್ಲಿ. ಉಪ್ಪಿ ಫ್ಯಾನ್ ಆ ಹುಡುಗ. ಸರಿ, ಥ್ಯಾಂಕ್ ಯು ಕಣಪ್ಪ ವಿಶ್ ಮಾಡಿದ್ದಕ್ಕೆ. ಪಾಪ ಫೋನ್ ಮಾಡಿ ವಿಶ್ ಮಾಡ್ದೆ ಬರ್ತ್ಡೇ ಅಂತ ಹೇಳಿ. ನಾವು ಈ ರೀತಿ ಬೆರಳೆಣಿಕೆ ಅಷ್ಟು ಸತಿ ಫ್ರೆಂಡ್ಸ್ಗಳು, ನನ್ನ ಸಬ್ಸ್ಕ್ರೈಬರ್ಸ್ಗಳು ಭೇಟಿಯಾಗಿರೋದು, ಅವರು ಕೂಡ ನೆನಪಿಸ್ಕೊಂಡು ವಿಶ್ ಮಾಡ್ತೀರಾ ನೀವು ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಆಸ್ ಆಲ್ವೇಸ್ ಥ್ಯಾಂಕ್ ಯು ಎವ್ರಿ ಒನ್. ಎಲ್ರಿಗೂ, ನನಗೆ ವಿಶ್ ಮಾಡಿದವ್ರಿಗೂ ಮಾಡದೇ ಇದ್ದವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಇದೊಂದು ಹೇಳಲೇಬೇಕು, ಫೇಸ್ಬುಕ್ ಅಲ್ಲಿ ಎಷ್ಟು ಜನ ವಿಶ್ ಮಾಡಿದೀರಾ ಬರ್ಡೇಗೆ ಅಂದ್ರೆ ತುಂಬಾ ಜನ ವಿಶ್ ಮಾಡಿದೀರಾ. ಸೊ ನೋಡೋಣ, ಮುಂದಿನ ವಿಡಿಯೋಗಳಲ್ಲಿ ನಾನು ಮೆನ್ಷನ್ ಸ್ಕ್ರೀನ್ ಶಾಟ್ಸ್ ಹಾಕ್ತೀನಿ ಯಾರೆಲ್ಲ ವಿಶ್ ಮಾಡಿದಾರೆ ಅಂತ ಹೇಳಿ. ಸೊ ಅಂದ್ರೆ ಜಸ್ಟ್ ಸೈನ್ ಆಫ್ ಗ್ರಾಟಿಟ್ಯೂಡ್ ಅಷ್ಟೇ, ನನ್ಗೇನು ತೋರಿಸ್ಕೊಳ್ಬೇಕು ಅಂತ ಅಲ್ಲ, ಜಸ್ಟ್ ನಿಮ್ಮ ಒಂದು ಹೆಸರುಗಳನ್ನ ಮೆನ್ಷನ್ ಮಾಡಿದ್ರೆ ನನ್ಗೇನೋ ಒಂಥರ ಖುಷಿ. ಸೊ ಫೈನಲಿ ವಿಡಿಯೋ ಎಂಡ್ ಮಾಡೋ ಸಮಯ ನೋಡಿ. ಹೆಂಗೋ ನಾನು ತಲೆ ಎಲ್ಲ ಸರಿ ಬಾಚ್ಕೊಂಡಿಲ್ಲ, ಬಟ್ ಸ್ವಲ್ಪ ಈ ರೀತಿ ಹತ್ಕೊಂಡು ನಿಮ್ಮ ಹತ್ರ ಮಾತಾಡಿ, ಒಂದು ಹತ್ಕೊಂಡು ಹೇಳಿದ್ದಂತಾನೆ ಅಲ್ಲ, ಮಧ್ಯ ವಿಡಿಯೋನಲ್ಲಿ ಒಂದ್ ಸ್ವಲ್ಪ ಅಳು ಬಂತಲ್ವಾ, ಜೊತೆಗೆ ನನ್ನ ಒಂದು ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ರಿಂದ ಎಷ್ಟೋ ಒಂದ್ ರೀತಿ ಸಮಾಧಾನ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಒಂದು ವಿಡಿಯೋ ನೋಡಿದಕ್ಕೆ. ಸೊ ಅಮ್ಮ, ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ತಪ್ಪಾಗಿ ಭಾವಿಸ್ಬೇಡಿ. ಇರೋ ವಿಚಾರಗಳನ್ನ ಇರೋ ರೀತಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಗೆ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ, ನಮ್ಮ ಸುತ್ತಮುತ್ತ ಇರೋದ್ರಿಂದ ಇರೋದನ್ನ ಇರೋ ತರ ಹೇಳೋದ್ರಲ್ಲಿ ಯಾವುದು ತಪ್ಪಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರು ಚೆನ್ನಾಗಿರ್ಬೇಕು ಅಷ್ಟೇ ನಾನು ಹೇಳೋದು. ಕೆಲವೊಂದು ಹೇಳೋದು, ಕೆಲವೊಂದನ್ನ ಹೇಳ್ದೆ ಇರೋದು, ಮತ್ತೆ ಇನ್ನೊಬ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಬೇಡ ಅಷ್ಟೇ ನಾನು ಹೇಳೋದು. ಎಲ್ರೂ ಚೆನ್ನಾಗಿರೋಣ ಅಷ್ಟೇ ಹೇಳೋದು. ಬರ್ತೀರಾ? ಇವತ್ತು ಕೂಡ ನಾನು ಕಾಯ್ತಾ ಇದ್ದೀನಿ. ನಾವೆಲ್ಲರೂ ಒಟ್ಟಿಗೆ ಇರೋಣ, ನಾನು, ನೀವು, ಅನಿ ಎಲ್ರೂ ಒಟ್ಟಿಗೆ ಇರೋಣ. ಆದ್ರೆ ಈ ಜನ 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 ಅಂತ ಹೋಗ್ತಾ ಇದ್ರೆ ನೆಮ್ಮದಿ ಇರೋದಿಲ್ಲ. ಒಂದ್ ಸಣ್ಣ ಮಟ್ಟದಲ್ಲಿ ಮಾಡಿದ್ರೆ ಸರಿ ಅದು, ಬಟ್ ಇದು ಅತಿರೇಕ ಆಗ್ಬಿಟ್ರೆ 24 ಗಂಟೆ ಬರೀ ಜನ ಅಂತ ಇದ್ರೆ ಅದು ಯಾಕೋ ಸರಿ ಹೋಗಲ್ಲ. ನಿಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ದಂಗೆ ನೀವು ಒಂದ್ ಸ್ಪೀಚ್ಗೆ ರೆಡಿ ಆಗೋದ್ರಿಂದ ಇರ್ಬೋದು, ಫಂಕ್ಷನ್ಸ್ ಅಟೆಂಡ್ ಮಾಡುವಾಗ ನೀವು ಪ್ರಿಪೇರ್ ಆಗೋದಿರ್ಬೋದು. ನಾನು ನೋಡಿದ್ದೀನಲ್ಲ, ನೀವು ನಿದ್ದೆನೂ ಕೆಟ್ಟು ಹೆಲ್ತ್ ಹಾಳು ಮಾಡ್ಕೊಂಡು ಆಮೇಲೆ ಮಗಳ ಬಗ್ಗೆ ಕುರುಕೊಂಡು ಸಾಯ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನೀವು ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ ನಾನು, ಹಾಗೆ ನಾನು ಚೆನ್ನಾಗಿರ್ಬೇಕಂತಾನೆ ನೀವು ಬಯಸ್ತೀರಾ. ಬಟ್ ಒಟ್ಟಿಗೆ ಇದ್ರೆ ತಾನೇ ನಾವು ಆಗೋದು. ಸೊ ಯೋಚನೆ ಮಾಡಿ, ಎಲ್ಲ ಒಳ್ಳೇದಾಗ್ಲಿ. ನಿಮಗೆ ಏನ್ ಅನ್ಸುತ್ತೆ ಅದು ಮಾಡಿ. ಏನೇ ಆದ್ರೂ ಅದು ದೇವರಿಚ್ಛೆ, ನಮ್ಮ ಕೈಲಿ ಏನೂ ಇಲ್ಲ. ಏನಾಗುತ್ತೋ ಅದಾಗತ್ತೆ. ನಮ್ಮ ದಾರಿಲಿ ನಾವು ಹೋಗ್ತಾ ಇರೋಣ. ಮೊನ್ನೆ ಒಂದ್ ಮಾತು ಹೇಳಿದ್ರಿ ನೀವು, ನಾನು ಕೇಳ್ದೆ, ನಿಮ್ ಇನ್ನೇನ್ ಬೇಕು, ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾಕಂದ್ರೆ ನಿಮ್ಮ ಅಕ್ಕನಿಂದ ಅಷ್ಟು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದನ್ನ ನನ್ಗೆ ಸಹಿಸಕ್ಕಾಗ್ಲಿಲ್ಲ. ನಾನು ಕೇಳಿದ್ನಲ್ಲ ನಿಮ್ಗೆ ಏನ್ ಮಾಡ್ಬೇಕು ಅಂತ. ಇದಕ್ಕೆ ಏನು ಮಾಡ್ಬೇಡಮ್ಮ, ಅದಕ್ಕೆ ನಾನು ಸತ್ರುನು ನಂದು ತಿಥಿನೂ ಮಾಡ್ಕೊಳ್ಳೋದಕ್ಕೆ ದುಡ್ಡು ಮಾಡಿ ಇಟ್ಕೊಂಡಿದೀನಿ ಅನ್ನೋ ತರ ಅರ್ಥದಲ್ಲಿ ಹೇಳಿದ್ರಿ ಅಲ್ವಾ. ಇಟ್ ಇಸ್ ರಿಯಲಿ ಫಸ್ಟ್ ಸ್ಟೇಟ್ಮೆಂಟ್ ಅಂತ ಅನ್ಕೊಳ್ತೀನಿ. ಅಂದ್ರೆ ಇಷ್ಟು ತಾಯಿನ ಸಾಕ್ಬೇಕು ಅಂತ ಅನ್ಕೊಂಡು, ತಾಯಿ ಸರ್ವಸ್ವ ಅಂತ ಅನ್ಕೊಂಡು ಓದ್ದವಳಿಗೆ ಈ ತರ ಮಾತು ಹೇಳೋದು ಅಷ್ಟು ಸರಿಯಲ್ಲ ಅಂತ ಅನ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಕೆಟ್ಟದಾಗಿ ಮಾತಾಡಿದೀನಿ, ಹೆಣ್ಕುಲಕ್ಕೆ ಅವಮಾನ ಅಂತ ಮಾತಾಡಿದೀನಿ, ಆಯ್ತಾ. ಆದ್ರೆ ಯಾಕೆ ಮಾತಾಡಿದೀನಿ? ನಿಮ್ಮನ್ನ ನೋಡ್ಕೊಳ್ಬೇಕು, ನಿಮ್ಮನ್ನ ಸಾಕ್ಬೇಕು ಅಂತ ನಾನು ಅನ್ಕೊಂಡ್ರು ಪ್ರತಿಯೊಂದು ಕಾನ್ವರ್ಸೇಷನ್ ಅಲ್ಲೂ ಕೊನೆಗೆ ನಂದೇ ತಪ್ಪು ಅನ್ನೋ ರೀತಿ ಆದಾಗ ಮಾತ್ರ ಆ ರೀತಿ ಮಾತಾಡಿರೋದು. ದಯವಿಟ್ಟು ಕ್ಷಮಿಸಿ. ಅದನ್ನು ಕೂಡ ನಾನು ಸಾರಿ ಕೇಳ್ತಾ ಇದ್ದೀನಿ. ನಾನು ಏನೇ ಕೆಟ್ಟದಾಗಿ ಮಾತಾಡಿದ್ರು ನಿಮ್ಮನ್ನ ಬಿಟ್ಟಿರೋದಕ್ಕೆ ಪ್ರಯತ್ನ ಮಾಡುವ ಹಾದಿಯಲ್ಲಿ ಮಾತಾಡಿರೋದು, ಆಯ್ತಾ. ಐ ಆಮ್ ರಿಯಲಿ ಸಾರಿ ಫಾರ್ ಎವ್ರಿಥಿಂಗ್.
ಎಲ್ರಿಗೂ ಒಳ್ಳೇದಾಗ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು.